ಪ್ರಾಂಶುಪಾಲರೇ, ಎಲ್ಲ ಪೋಷಕರೇ, ಎಲ್ರಿಗೂ ನನ್ನ ನಮಸ್ಕಾರ. ನಾನು ಮಧ್ಯಾಹ್ನ ಸೆಷನ್ ಇದ್ದರೆ, ಊಟ ಆದಮೇಲೆ ಸೆಷನ್ ಇದ್ದರೆ ಒಂದು ಪ್ರಶ್ನೆ ಒಂದಿಗೆ ಶುರು ಮಾಡ್ತೀನಿ. ಸಾಮಾನ್ಯವಾಗಿ ಊಟ ಹೇಗಿತ್ತು ಮಧ್ಯಾಹ್ನ ಅಂತ ಅದು ಕೇಳಿ ಮಾಡೋದು ಒಳ್ಳೆಯದು. ಯಾಕೆ ಕೇಳ್ತೀನಿ ಅಂದರೆ, ನೀವೇನು ಉತ್ತರ ಕೊಟ್ಟರು ನನಗೆ ದುಃಖ ಆಗತ್ತೆ ಅಂತ. ಊಟ ಚೆನ್ನಾಗಿರಲಿಲ್ಲ ಅಂದರೆ ದುಃಖ ಆಗುತ್ತೆ. ಊಟ ಚೆನ್ನಾಗಿರ್ಬೇಕಾಗಿತ್ತು ಮಧ್ಯಾಹ್ನ ಅಂತ ಅನ್ಸುತ್ತೆ. ಊಟ ಚೆನ್ನಾಗಿರಲಿಲ್ಲ ಅಂದರೂ ದುಃಖ ಆಗುತ್ತೆ. ಊಟ ಚೆನ್ನಾಗಿತ್ತು ಅಂದರೂ ದುಃಖ ಆಗುತ್ತೆ. ಚೆನ್ನಾಗಿತ್ತು ಅಂದ್ರೆ ಯಾಕೆ ದುಃಖ ಆಗಬೇಕು? ನಾನು ಮಾತಾಡಬೇಕಲ್ಲ. ಆಮೇಲೆ ನಾನು ಯಾವಾಗಲೂ ಹೇಳೋದು, ಯು ಕ್ಯಾನ್ ಡಿಸ್ಪ್ರೂವ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಬಟ್ ಕಾಂಟ್ ಡಿಸ್ಪ್ರೂವ್ ಬಯಾಲಜಿ ಅಂತ. ಫಿಸಿಕ್ಸು ಕೆಮಿಸ್ಟ್ರಿ ಸುಳ್ಳು ಮಾಡ್ಬೋದು, ಬಯಾಲಜಿ ಸುಳ್ಳು ಮಾಡೋದು ಕಷ್ಟ. ಊಟ ಒಂದು ಸಲ ಹೊಟ್ಟೆಗೆ ಹೋದ್ಮೇಲೆ 45 ನಿಮಿಷ ನೀವು ಅದನ್ನು ತಳ್ಕೊಬೋದು, ಅಥವಾ ಅದು ನಿಮ್ಮನ್ನು ತಳ್ಕೊಳ್ಳುತ್ತೆ. 45 ನಿಮಿಷ ಆದಮೇಲೆ ಇಲ್ಲಿ ಜಾಸ್ತಿ ರಕ್ತ ಸಂಚಾರ ಬೇಕಾಗತ್ತೆ ಹೊಟ್ಟೆ ಹತ್ರ. ಆವಾಗ ಇಲ್ಲಿ ರಕ್ತ ಎಲ್ಲ ಕೆಳಗಿಳಿದು ಬರ್ತದೆ. ಈ ಭಾಗ ತುಂಬ ಹಗರಾಗಿಬಿಡ್ತದೆ. ಸ್ಟೇಜ್ ಮೇಲೆ ಇಬ್ಬಿಬ್ಬರು ಕರ್ಜಿಗೆ ಕಾಣಿಸೋಕೆ ಶುರು ಮಾಡ್ತಾರೆ. ಆಮೇಲೆ ಇಬ್ಬರು ಮಾಯ ಆಗಿ ಧ್ಯಾನ ಮುದ್ರೆಗೆ ಹೋಗ್ಬಿಡ್ತೀವಿ. ಅದು ಹಂಗೆ ಆಗಬಾರ್ದು ಅಂತಂದರೆ ಸ್ವಲ್ಪ ಪ್ರಯತ್ನ ಮಾಡೋಣ. ಭಾಳ ಒಳ್ಳೆಯ ಪ್ರಶ್ನೆ ನನಗೆ ಟಾಪಿಕ್ ಕೊಟ್ಟಿದ್ದಾರೆ ಇವತ್ತು, ಆರ್ಟ್ ಆಫ್ ಪೇರೆಂಟಿಂಗ್ ಅಂತ. ಮಕ್ಕಳನ್ನು ಬೆಳೆಸೋ ಬಗೆ ಹೇಗೆ ಅಂತ. ಇದು ಹಾಕ್ಬೋದಾ? ಕನೆಕ್ಟ್ ಮಾಡಿದ್ದೀರಾ ಇದನ್ನು? ಹಾಂ, ಇಲ್ಲಿ ನನಗೆ ಕೆಲವೊಂದು ಬಹಳ ಆಸಕ್ತಿ ಇರುವಂಥದ್ದಿದೆ. ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ಟೆಕ್ಸ್ಟ್ ಬುಕ್ ಓದಿ ಪಾಸ್ ಮಾಡ್ಕೊಳಕ್ಕಾಗಲ್ಲ. ಮಕ್ಕಳನ್ನು ಬೆಳೆಸೋದಕ್ಕೊಂದು ಫಾರ್ಮುಲಾ ಅಂತಿಲ್ಲ. ಅಡುಗೆ ಮಾಡಬೇಕಾದ್ರೆ ಬೇಕಾದ್ರೆ ರೆಸಿಪಿ ಬುಕ್ ಇಟ್ಕೊಂಡು ಅದ್ರ ಪ್ರಕಾರ ಎಷ್ಟೆಷ್ಟು ಉಪ್ಪು ಖಾರ ಹಾಕಬೇಕು ಮಾಡ್ಕೋಬೋದು. ಮಕ್ಕಳನ್ನು ಬೆಳೆಸೋಕೆ ರೆಸಿಪಿ ಬುಕ್ ಇಲ್ಲ, ಯಾವುದೂ ಇಲ್ಲ. ಈ ಕೊಟೇಶನ್ ಬಹಳ ಇಷ್ಟ ನನಗೆ. ಮೊದಲನೇ ಕೊಟೇಶನ್ ಬಹಳ ಇಷ್ಟ. ಅದರೊಳಗೆ ನನ್ನ ಸ್ನೇಹಿತ ಆತ ಜಾನ್ ವಿಲ್ಮಾಟ್ ಅಂತ, ಈಸ್ ಎ ಪ್ರೊಫೆಸರ್ ಇನ್ ಆಕ್ಸ್ಫರ್ಡ್. ಅವನು ಬರೀತಾನೆ, ಬಿಫೋರ್ ಐ ಗಾಟ್ ಮ್ಯಾರಿಡ್ ಐ ಹ್ಯಾಡ್ 6 ಥಿಯರೀಸ್ ಅಬೌಟ್ ಬ್ರಿಂಗಿಂಗ್ ಅಪ್ ಚಿಲ್ಡ್ರನ್. ನೌ ಐ ಹ್ಯಾವ್ 6 ಚಿಲ್ಡ್ರನ್, ನೋ ಥಿಯರೀಸ್. ಥಿಯರಿ ನೋಡ್ಕೊಂಡು ಮಕ್ಕಳನ್ನ ಬೆಳೆಸೋಕ್ಕಾಗಲ್ಲ. ನಿಮಗೆ 2 ಮಕ್ಕಳಿದ್ರೆ ಗೊತ್ತಾಗಿರುತ್ತೆ. ಮೊದಲನೇ ಮಗು ಹೆಂಗೆ ಬೆಳೆಸಿದೋ ಗೊತ್ತಲ್ಲ, ಎರಡನೇದು ನೋಡಿ ಸಾಕಾಗಿ ಹೋಗಿದೆ ಅಂತ ಅನ್ಸುತ್ತೆ ಅಲ್ವಾ? ಮೊದಲನೇ ಬೇರೆ, ಎರಡನೇದೇ ಬೇರೆ. ಒಂದೇ ಪೇರೆಂಟ್ 2 ಮಕ್ಕಳು ಅನಿಸೋಲ್ಲ. ಹೆಂಗೆ ನೋಡಿ, ಮೊದಲೇದು ಹೆಂಗಿತ್ತು, ಎರಡನೇದು ಹೇಗಿದೆ ಅಂತ ಅನಿಸುತ್ತೆ ಅಲ್ವಾ? ಬೆಳೆಸೋ ರೀತಿಯೇ ಬೇರೆ ಆಗ್ಬಿಡುತ್ತೆ. ಅದ್ಯಾಕೆ ನೀವು ಸ್ವಲ್ಪ ಹಿರಿಯರಾಗಿದ್ದರೆ ನಿಮ್ಮ ಮೊಮ್ಮಕ್ಕಳೇನಾದರೂ ಇದ್ದರೆ ಮನೇಲಿ ಅರ್ಥ ಆಗತ್ತೆ. ಮಕ್ಕಳು ಹೆಂಗೆ ಬೆಳೆದ್ರೋ ಗೊತ್ತೇ ಆಗಲಿಲ್ಲ ರೀ, ಇವ್ರು ಬೆಳೆಸೋದು ಕಷ್ಟ ಆಗಿದೆ ನೋಡಿ ಮೊಮ್ಮಕ್ಕಳನ್ನ ಅಂತ ಅನಿಸ್ತಾರೆ, ಅನಿಸಲ್ವಾ? ಅಂದರೆ ಏನಾಯಿತು ಅಂದರೆ, ಥಿಯರಿ ಅಂತ ಯಾವುದೂ ಇಲ್ಲ ಮಕ್ಕಳನ್ನು ಬೆಳೆಸೋದಕ್ಕೆ. ಅದಕ್ಕೆ ನಾನು ಕೆಲವೊಂದು ಕ್ವಿಕ್ಕಾಗಿ ಹೇಳಬೇಕು. ಮುಂದಿನ ಭಾಳ ಇಷ್ಟ ಇದೆ ನನಗೆ. ಇದು ಭಾಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಅದು ಜಾಯ್ಸ್ ಮೇನಾರ್ಡ್ ಅಂತ ಬರೆದದ್ದು. ಇಟ್ಸ್ ನಾಟ್ ಓನ್ಲಿ ಚಿಲ್ಡ್ರನ್ ಹೂ ಗ್ರೋ ಅಪ್. ಮಕ್ಕಳು ಮಾತ್ರ ದೊಡ್ಡವರಾಗಲ್ಲ, ಪೇರೆಂಟ್ಸ್ ಡೂ ಟು. ನಮಗೇನು ಸೀನಿಯಾರಿಟಿ ಇಲ್ಲ. ನಾವು ಪೇರೆಂಟ್ ಆದದ್ದು ಯಾವತ್ತು? ಮಗು ಹುಟ್ಟಿದ ದಿವಸನೇ. ಸೀನಿಯಾರಿಟಿ ಏನಿಲ್ಲ. ಮಗು ಹುಟ್ಟಿದ ದಿವಸನೇ ನಾನು ಪೇರೆಂಟ್ ಆದದ್ದು. ಅದ್ರದ್ದು ಇಬ್ಬರಿಗೂ ಅಷ್ಟೇ ಸೀನಿಯಾರಿಟಿ ಇದೆ. ಅವನ ಮಗುವಾಗಿ ಸೀನಿಯಾರಿಟಿ ಇದೆ, ನಾ ಅಪ್ಪಾಗಿ ಸೀನಿಯಾರಿಟಿ ಇದೆ, ಅಷ್ಟೇ. ಹೇಳ್ತಾರೆ, ಆಸ್ ಮಚ್ ಆಸ್ ವಿ ವಾಚ್ ಟು ಸಿ ವಾಟ್ ಅವರ್ ಚಿಲ್ಡ್ರನ್ ಡೂ ವಿತ್ ದೇರ್ ಲೈವ್ಸ್, ದೇ ಆರ್ ವಾಚಿಂಗ್ ಅಸ್ ಟು ಸಿ ವಾಟ್ ವಿ ಡೂ ವಿತ್ ಅವರ್ಸ್. ದಿಸ್ ಇಸ್ ಭಾಳ ಬ್ಯೂಟಿಫುಲ್. ಇದು ನಾವು ಮಕ್ಕಳಿಗೆ ಸಾಮಾನ್ಯ ಅಪ್ಪ ಅಮ್ಮ ಹೇಳೋದುಂಟು, ಇವನ್ನ ಹುಟ್ಟಿದಾಗಿನಿಂದ ನೋಡಿದ್ದೀನಿ ಇವನು ನಾನು ಅನ್ನಲ್ವ? ಮಕ್ಕಳ ಬಗ್ಗೆ ಇವನ್ನ ಹುಟ್ಟಿದಾಗಿನಿಂದ ನೋಡಿದ್ದೀನಿ ನಾನು. ಅವನು ಅದೇ ಹೇಳ್ತಾನೆ, ಹುಟ್ಟಿದಾಗಿನಿಂದ ನೋಡಿದ್ದೀನಿ ನಾನಿನ್ನ ಅಲ್ವಾ? ನನಗೆ ಬೇರೆ ಕೆಲಸ ಇತ್ತು, ನೌಕರಿ ಇತ್ತು, ಕೆಲಸ ಇತ್ತು, ನೋಡೋದ್ರ ಜೊತೆಗೆ ಅವನಿಗೆ ನೋಡೋದು ಒಂದೇ ಕೆಲಸ ಆಗಿತ್ತು. ಹೀಗಾಗಿ ನಾವೇನು ನಾವು ನೋಡಿದ್ದೀವೋ ಅದಕ್ಕಿಂತ ಹೆಚ್ಚು ತೀಕ್ಷ್ಣತೆಯಿಂದ ನಮ್ಮನ್ನು ಗಮನಿಸಿದ್ದಾರೆ, ಮಕ್ಕಳು ಗಮನಿಸಿದ್ದಾರೆ. ಅದಕ್ಕೆ ಹೇಳ್ತಾರೆ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಟು ಮೂನ್. ಮೂನ್ ಅದು ಸನ್ ಅಂತ ಹೇಳ್ತಾನೆ ಅವನು. ಎಸ್, ಡೋಂಟ್ ಆಸ್ಕ್ ಯುವರ್ ಚಿಲ್ಡ್ರನ್ ಟು ರೀಚ್ ದ ಸನ್. ಸೂರ್ಯನ ಹಂಗೆ ಆಗ್ಬೇಕು ನೀನು, ಸೂರ್ಯನ ಹಂಗೆ ಆಗಬೇಕು ಅಂತ ಹೇಳಬಾರ್ದು. ಯು ಗೋ ದೇರ್ ಫಸ್ಟ್ ಆ್ಯಂಡ್ ಇನ್ವೈಟ್ ದೆಮ್. ಮೊದಲು ನಾವೇ ಹೋಗಿ ಕರಿಬೇಕು ಅವನ್ನ. ಮಕ್ಕಳೀಗ ಹೇಳಿದ್ದು ಕೇಳೋಲ್ಲ, ನಾವು ಮಾಡಿದ್ದು ನೋಡಿ ಕಲಿತಾರೆ. ಅದು ಭಾಳ ಮುಖ್ಯ ಇದೆ. ಅದಕ್ಕೆ ಆರ್ಟ್ ಆಫ್ ಪೇರೆಂಟಿಂಗಲ್ಲಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಹೀಗೆ. ಇವತ್ತು ರೂಪರೇಷೆ ಹೇಗೆ ಹಾಕ್ಕೊಂಡಿದ್ದೀನಿ. ಸುಮಾರು 45 ನಿಮಿಷ ನಾನೊಂದು ಬ್ಯಾಕ್ಗ್ರೌಂಡ್ ಕೊಡ್ತೀನಿ, ಹೇಗಿರ್ತದೆ ಪೇರೆಂಟಿಂಗು ಅಂತ. ಆಮೇಲೆ ನೀವು ಏನು ಪ್ರಶ್ನೆ ಬೇಕಾದರೂ ಕೇಳ್ಬೋದು. ಆಗ್ಬೋದಲ್ಲ? ದಿ ಸ್ಟ್ರಕ್ಚರ್ ಈಸ್ ಓಕೆ. ಮೊದಲು ಕೆಲವೊಂದು ಫಾರ್ಮ್ಯಾಟ್ ಹಾಕಿ ಯಾವ ಥರ ಮಾಡ್ಬೋದು, ಯಾವ್ಯಾವ ಬೇಸಿಕ್ ಪ್ರಾಬ್ಲಮ್ಸ್ ಏನು ಬರುತ್ತೆ ಅಂತ ನೋಡ್ಕೊಳ್ಳೋಣ. ದೆನ್ ಏನಾದರೂ ಸ್ಪೆಸಿಫಿಕ್ ಇದ್ದರೆ ಕೇಳ್ಬೋದು. ಇದು ನನಗೆ ಪೇರೆಂಟಿಂಗ್ ಸ್ಟೈಲ್ಸ್ ಎಷ್ಟು ಥರ ಇದ್ದಾವೆ ಅಂತ ಕೇಳಿದರೆ, ನನಗೆ ಎಷ್ಟು ಥರದ ಪೇರೆಂಟ್ಸ್ ಇರ್ತಾರೆ?
ಇದು ಎಷ್ಟು ಥರ ಪೇರೆಂಟ್ಸ್ ಇದ್ದಾರೋ ಆ ಸ್ಟೈಲ್ಸ್ ಇದ್ದಾವೆ. ಎಲ್ಲರಿಗೂ ಬೇರೆ ಕಂಪಾರ್ಟ್ಮೆಂಟ್ ಮಾಡಿ ಎ ಬಿ ಸಿ ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬ ಪೇರೆಂಟಿಗೂ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇದೆ. ಆದರೆ ಅವನ್ನೆಲ್ಲ ಸೇರಿಸಿ ಈ ಮನಃಶಾಸ್ತ್ರಜ್ಞರು 3 ಭಾಗ ಅಂತ ಮಾಡಿದ್ದಾರೆ. 3 ಥರದ ಪೇರೆಂಟ್ಸ್ ಇರ್ತಾರೆ ಅಂತ. ಅದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಏನಲ್ಲ, ಎಲ್ಲರೂ ಇರ್ತೀವಿ, ಸ್ವಲ್ಪ ಯಾವುದೋ ಜಾಸ್ತಿ ಇರುತ್ತೆ. ಅದನ್ನು ಹೇಳಿದಾಗ ನಾವು ಯಾವ ಭಾಗಕ್ಕೆ ಸೇರ್ಕೋತೀವಿ ಅಂತ ನೋಡ್ಕೋಬೋದು ನಾವು. ಮೊದಲನೇದು ಭಾಳ ಚೆನ್ನಾಗಿದೆ. ಫಸ್ಟ್ ಒನ್, ಓವರ್ ಪೊಸೆಸಿವ್ ಪೇರೆಂಟ್ಸ್ ಅಂತ. ತೀರಾ ಕಾಳಜಿ ಮಾಡುವಂಥ ಪೇರೆಂಟ್ಸ್. ಅದು ಇತ್ತೀಚೆಗೆ ಹೊಸ ಪೇರೆಂಟ್ಸ್ ಜಾಸ್ತಿ. ಯಾಕಂದರೆ ಈಗ ಮೊದಲನೇ ಹಾಗೆ ಜಾಯಿಂಟ್ ಫ್ಯಾಮಿಲಿ ಇಲ್ಲ. ನನಗೆ ಯಾಕೋ ಪದಾನೇ ಇಷ್ಟ ಇಲ್ಲರಿ, ಅದು ಜಾಯಿಂಟ್ ಅಂತ. ಜಾಯಿಂಟ್ ಅನ್ನೋ ಪದಾನೇ ಸರಿ ಇಲ್ಲ. ಅದು ಈಗ ಕೊಡ ನೋಡಿದ್ದೀರಿ, ಸ್ಟೀಲ್ ಕೊಡ ಇರ್ತಾವಲ್ಲ, ಸೋರೋದು ಎಲ್ಲಿ? ಜಾಯಿಂಟಲ್ಲೇ ಸೋರೋದು ಅಲ್ವಾ? ಸೋರೋದೆಲ್ಲ ಜಾಯಿಂಟ್ ಆದಲ್ಲೇ, ಆ ಶೀಟಲ್ಲೆಲ್ಲೂ ಸೋರಲ್ಲ, ಅದು ಜಾಯಿಂಟಲ್ಲೇ ಸೋರೋದು. ಅದಕ್ಕೆ ನಾನು ಹೇಳೋದು ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಬೇಡ. ಜಾಯಿಂಟ್ ಫ್ಯಾಮಿಲಿನೇ ಅಲ್ಲ ಅದು, ಜಾಯಿಂಟ್ ಅಲ್ಲ ಅದು. ಇಟ್ ಇಸ್ ಎ ಇಂಟಿಗ್ರೇಟೆಡ್ ಫ್ಯಾಮಿಲಿ. ಎಷ್ಟು ಚೆನ್ನಾಗಿರೋಂಥ ಒಟ್ಟು ಕುಟುಂಬ ಅಂತ ಕನ್ನಡದಲ್ಲಿ ಕರಿತೀವಿ ನಾವು. ಒಟ್ಟು ಕುಟುಂಬ ಬಹಳ ಚಂದ ವರ್ಡ್ ಅದು, ಒಟ್ಟಾಗಿರುವಂಥ ಕುಟುಂಬ. ಮೊದಲು ಹಾಗಿತ್ತು. ನೀವೆಲ್ಲ ಬಹುಶಃ ಸಣ್ಣವರಿದ್ದಾಗ ಹಾಗಿತ್ತು ಅನಿಸುತ್ತೆ. ಅಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ಎಲ್ಲರೂ ಇರೋರು. ಮನೆಯಲ್ಲಿ ಒಂದು 15 ಜನ ಮಕ್ಕಳು ಇರಬೇಕು. ನಾವು ತಕರಾರು ತೊಗೊಂಡು ದೊಡ್ಡವ್ರ ಹತ್ರ ಹೋಗ್ತಾನೆ ಇರಲಿಲ್ಲ, ಅಲ್ಲೇ ಸಾಲ್ವ್ ಆಗ್ಬಿಡೋದು ಎಲ್ಲನೂ. ದೊಡ್ಡ ಅಕ್ಕನೋ ಅಣ್ಣನೋ, ಹಂಗಲ್ಲ ಸುಮ್ಮನಿರೋ, ನನಗೂ ಹಂಗೆ ಆಗಿತ್ತು ಸುಮ್ಮನಿರೋ ಅಂತ ಹೇಳಿಬಿಡ್ಬೇಕು, ಸಾಲ್ವ್ ಆಗ್ತಿತ್ತು. ಈಗೇನಾಗಿದೆ, ವಿ ಹ್ಯಾವ್ ಎ ಸಿಂಗಲ್ ಚೈಲ್ಡ್ ಸಿಂಡ್ರೋಮ್ ಅಂತ. ಒಂದೇ ಮಗು ಸಾಕು, 2 ಬೇಡ, 1 ಸಾಕು. ಬಹಳ ಅಂದರೆ 2. ಅವನ್ನ ನೀವು ಮೈಕ್ರೋಸ್ಕೋಪ್ ಕೆಳಗಿಟ್ಟು ಬೆಳೆಸ್ತಾ ಇದ್ದೀವಿ ಮಕ್ಕಳನ್ನು ನಾವೀಗ. ಲೆನ್ಸ್ ಬುಡಕಲ್ಲ, ಮೈಕ್ರೋಸ್ಕೋಪ್ ಕೆಳಗಿಟ್ಟು. ಆ ಹುಡುಗ ಏನು ಮಾಡ್ತಾನೆ, ಹುಡುಗಿ ಏನು ಮಾಡ್ತಾನೆ, ಎಷ್ಟು ಮಾನಿಟರ್ ಮಾಡೋದ್ರಿ. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಪೇರೆಂಟಿಗೆ ನಮ್ಗೆ ಆ್ಯಕ್ಚುಲಿ ವರ್ಕ್ಶಾಪ್ ಬೇಕಾದದ್ದು ಪೇರೆಂಟ್ಸಿಗೆ ಜಾಸ್ತಿ ಬೇಕು ಹುಡುಗರಿಗಿಂತ. ಎಷ್ಟು ಚಿಂತೆ ಆಗಿದೆ ಪೇರೆಂಟ್ಸಿಗೆ ಅಂದರೆ, ನಿಮ್ಮ ಮೊದಲು ಗೊತ್ತಿ, ನಾವು ಹುಡುಗರಾಗಿದ್ದಾಗ ಶಾಲೆಯಲ್ಲಿ ಮಾಸ್ತರ್ ಬೈದರೆ ಹೊಡಿತಿದ್ರು ಅವಾಗ ನಮಗೆಲ್ಲ ಸರಿಯಾಗಿ. ಹೊಡೆದ್ರೆ ಮನೆಗೆ ಹೋಗಿ ಹೇಳ್ತಿರ್ಲಿಲ್ಲ ನಾವು. ಯಾಕೆ ಹೇಳಿ? ಮನೆಗೆ ಹೇಳಿ, ಸರಿ ಆಯ್ತು ನಿನಗೆ, ಇನ್ನೊಂದು 4 ಬೇಕಾಗಿತ್ತು ನಿನಗೆ ಅಂತಿದ್ರು. ಈಗ ಪೇರೆಂಟ್ಸ್ ಬರ್ತಾರೆ, ಏನು ರೀ ನಿಮ್ಮ ಟೀಚರ್ ನಮ್ಮ ಹುಡುಗನೇ ಜಾಸ್ತಿ ನೋಡ್ತಿದ್ರಂತೆ ಕ್ಲಾಸಲ್ಲಿ, ಇನ್ನೇನು ಮಾಡಬೇಕು, ನೋಡಬಾರ್ದು ಅವನ್ನ. ಅಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿದ್ದೀವಿ ನಾವೀಗ, ಓವರ್ ಸೆನ್ಸಿಟಿವ್. ಆ ಮಗು ಏನು ಮಾಡ್ತಾನೋ, ಏನು ತಿಂತಾನೆ, ಅದು ಮಾಡ್ತಾನೆ, ವಿಪರೀತ ಕಾಳಜಿ ಮಾಡ್ತೀವಿ. ಮಾಡಬಾರ್ದು ಅಂತಲ್ಲ, ಓವರ್ ಪಾಸಿಟಿವ್ ಆದರೆ ಏನಾಗುತ್ತೆ ಗೊತ್ತಾ, ಅವ್ರ ಸ್ವಂತ ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ ನಾವು. ನೀವೆಲ್ಲ ಭಾಳ ಒಳ್ಳೆಯವರಿದ್ದೀರಪ್ಪ, ನಾನು ನೋಡಿದ್ರೆ ಹೇಳಬೇಕು ಅನ್ಸಲ್ಲ, ಬಟ್ ಹೇಳ್ಬಿಡ್ತೀನಿ, ಇಷ್ಟು ಒಳ್ಳೆಯವರಿದ್ದೀರಿ. ಕೆಲವು ತಾಯಂದರು ಮಕ್ಕಳು ಹೋಮ್ವರ್ಕು ಅವರೇ ಮಾಡ್ತಾರೆ ಎಡಗೈಲೆ, ಬಲಗೈಲೆ ಎಡಗೈಲೆ ಮಾಡ್ಬೇಕಂದ್ರೆ ಗೊತ್ತಾಗಬೇಕಲ್ಲ. ಶಾಲೆಯಲ್ಲಿ ಟೀಚರ್ ಮಾಡಿದ್ದು ಅಮ್ಮ ಮಾಡಿದ್ದು ಗೊತ್ತಾಗಬಾರ್ದಲ್ಲ. ಯಾವ್ದಕ್ಕೆ ಮಾಡೋದು? ಪಾಪ ನಿದ್ದೆ ಮಾಡಲಿ ಬಿಡ್ರಿ, ಪಾಪ ನಾಳೆ ಬೈಸ್ಕೋತಾನೆ ಸ್ಕೂಲಲ್ಲಿ, ನಾನೇ ಮಾಡಿಬಿಡ್ತೀನಿ. ಡ್ರಾಯಿಂಗ್ ನಾನೇ ತೆಗೆದುಬಿಡ್ತೀನಿ. ನೋಡಿದ್ದೀನಿ ನಾನು, ಕೊಡ್ತಾರಲ್ಲ ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತಾರಲ್ಲ, ನಾವೆಲ್ಲ ಮೇಷ್ಟಿಗೆ ಗೊತ್ತಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಪೇರೆಂಟ್ಸ್ ವರ್ಕ್, ಹುಡುಗರ ವರ್ಕ್ ಅಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲ ನಾವೇ ಮಾಡೋದು, ಬೇಕಿಲ್ಲ. ಡೋಂಟ್ ಡೂ ಡೋರ್ ಥಿಂಗ್ಸ್. ಅಷ್ಟು ಮಾಡೋ ಕಾರಣನೇ ಇಲ್ಲ. ಆ ಹುಡುಗ ಮಾಡದಿದ್ರೆ ಏನೂ ತಪ್ಪಿಲ್ಲ. ಒಂಚೂರು ಶಾಲೆಯಲ್ಲಿ ಬೈಸ್ಕೊಳ್ಳಿ, ಏನು ತೊಂದರೆ ಇಲ್ಲ, ತನ್ನ ಜವಾಬ್ದಾರಿ ತನಗೆ ಬರುತ್ತೆ. ನಾವು ಎಷ್ಟು ಕಾಳಜಿ. ಹುಡುಗ ಬಿದ್ದರೆ ಅಯ್ಯೋ ಹುಡುಗ ಬಿದ್ದ. ಮೊನ್ನೆ ದಿವಸ ನಾನು ಟ್ರೈನಲ್ಲಿ ಬರಬೇಕಾದ್ರೆ ಈ ಗಂಡ ಹೆಂಡತಿ ಕೂತಿದ್ದಾರೆ, ಹೊಸ ಗಂಡ ಹೆಂಡತಿಯವರು. ಅಂದರೆ ಒಂದು ಸಣ್ಣ ಮಗು ಇದೆ, ರೀಸೆಂಟ್ಲಿ ಪೇರೆಂಟ್ ಆದವರು. ಅದು 3 ವರ್ಷದ ಮಗು ಇರಬೇಕು. ಅದನ್ನು ಕೂಡಿಸ್ಕೊಟ್ಟು ಅದು 3-4 ವರ್ಷ ಇರಬೇಕು. ಬಾಯಲ್ಲಿ ತುತ್ತು ಹಾಕ್ತಾನೆ ಇದ್ದಾರೆ. ತಿನ್ನು, ಆ ಮಾಡು, ಅದು ಬೇಡ ಅಂತ ಒಲಾಡ್ತದೆ. ಈ ನಮ್ಮ ಕಡೆ ಗಾರೆ ಕೆಲಸ ಮಾಡಿದಾಗ ಸಿಮೆಂಟ್ ಹೊಡಿತಾರಲ್ಲ ಗೋಡೆಗೆ, ನನಗೆ ಆ ಮಗು ನೋಡಿ ದುಃಖ ಆಗೋದು. ತಿನ್ನು ಅದು ಹೋಗ್ತಾ ಇಲ್ಲ ಬಾಯಿ. ನಾನು ಕಡೆಗೆ ನೋಡ್ಲಾರ್ದೆ ಕೇಳಿದೆ, ಅಮ್ಮ ಹುಡುಗನ ಕೈ ಚೆನ್ನಾಗಿದೆಯಲ್ಲ ಅಂದೆ. ಚೆನ್ನಾಗಿದೆ, ತಿನ್ಲಿ ಬಿಡ್ರಿ, ನೀವ್ಯಾಕೆ ತಿನ್ನಿಸ್ತಿರೋದಕ್ಕೆ, ಕೈ ಇಲ್ವಾ? ನಾವು ಹಾಗೆ ಮಾಡೋದು. ಕೆಳಗೆ ಇಳಿಸಲ್ಲ ರೀ ಮಕ್ಕಳು. ಕೆಲವು ನೋಡಿದ್ದೀನಿ ನಾನು, ಪಾಪ ಪುಟ್ಟ ಕಾಲು ನೋಯಿಸುತ್ತೆ, ನೆಲಕ್ಕೆ ಕಾಲು ಹತ್ತಿದೆ, ಒಂದು 6 ವರ್ಷ ಅವನಿಗೆ. ನೀವು ಹಾಗೆ ಎತ್ಕೊಂಡು ಅಡ್ಡಾಡಿದ್ರೆ ಅವನೇನು ಮಾಡ್ತಾನೆ ಗೊತ್ತಾ, 8 ವರ್ಷಕ್ಕೆ ಕೈ ಮಾಡ್ತಾನೆ, ಎತ್ಕೋ ಅಂತಾನೆ. ಹೊರೋದು ನೀವೇ ಅವಾಗ. ಅವನ ಕಾಲು ನಡಿಬೇಕು. ತೀರಾ ಕಾಳಜಿ ಮಾಡಿದಾಗ ಮಕ್ಕಳನ್ನು ಬೆಳೆಯೋಕ್ಕೆ ಅವಕಾಶ ಕೊಡಲ್ಲ ನಾವು. ಬಹಳ ವಿಚಿತ್ರ ಪರಿಸ್ಥಿತಿ ಇದೆ ಇದು. ಪ್ರೀತಿ ಮಾಡಬೇಕು, ಅತಿ ಪ್ರೀತಿ ಆದರೆ ಬೆಳವಣಿಗೆಗೆ ಅಡ್ಡ ಆಗತ್ತೆ ಅನ್ನೋ ತಿಳ್ಕೋಬೇಕು. ಭಾಳ ಹಿಂದೆ ಒಂದು ಕತೆ ಹೇಳೋರು. ಈ ಒಬ್ಬರ ಮನೆಯಲ್ಲಿ ರೇಷ್ಮೆ ಮೊಟ್ಟೆ ಇತ್ತು, ಮಾಡ್ತಾರೆ. ಆ ಹುಡುಗ ನೋಡ್ತಾ ಇದ್ದ, ಮೊಟ್ಟೆ ಅಲಗಾಡೋಕ್ಕೆ ಶುರು ಆಯಿತು. ಅರೇ ಅಲಗಾಡತ್ತಲ್ಲ, ಒಳಗೇನು ಇರಬೇಕಲ್ಲ ಇದಕ್ಕೆ ಅಂತ ನೋಡ್ತಾನೆ ಇದ್ದ.
ಅರ್ಧ ಗಂಟೆ ಒದ್ದಾಡ್ತು ಮೊಟ್ಟೆ ಹೀಗೆ ಹೀಗೆ ತಿರುಗಾಡ್ತು, ಮೇಲೆ ಚಿಪ್ ಹೊಡಿತು. ಒಳಗೆ ನೋಡ್ತಾನೆ ಏನು ಹುಳ ಕಂಡಂಗೆ ಕಾಣ್ತಾ ಇದೆ. ಮತ್ತು ಅರ್ಧ ಗಂಟೆ ಒದ್ದಾಡಿದ ಮೇಲೆ ಆ ಹುಳ ಹೊರಗಡೆ ಬಂತು. ಸ್ವಲ್ಪ ಹೊತ್ತು ಬಿದ್ದು ವಿಶ್ರಾಂತಿ ತೊಗೊಂತಂತೆ. ಆಮೇಲೆ ಪಾತ್ರೆಗೀತಿಯಾಗಿ ಹಾರು ಹೋಯ್ತಂತೆ. ಆ ಹುಡುಗ ಅಂದ, ಪಾಪ ಎಷ್ಟು ಕಷ್ಟಪಡುತ್ತಲ್ಲ ಅದು ಹೊರಗೆ ಬರಬೇಕಾದ್ರೆ. ಇನ್ನೊಂದು ಮೊಟ್ಟೆ ಅಲಗಾಡೋಕೆ ಶುರು ಆಯಿತು. ಅವನಂದ, ಆ ಹುಳಕ್ಕೆ ತೊಂದರೆ ಆಗೋದು ಬೇಡ, ಒಳಗಡೆ ಹೋಗೊಂದು ರೇಸರ್ ಬ್ಲೇಡ್ ತಂದು ನಿಧಾನ ಕಟ್ ಮಾಡಿ ಹುಳ ಹೊರಗೆ ತೆಗೆದಂತೆ. ಹುಳ ಕೆಳಗೆ ಬಿತ್ತು ಟೇಬಲ್ ಮೇಲೆ, ಹಾರಲೇ ಇಲ್ಲ. ಅಪ್ಪನಿಗೆ ಹೇಳಿದಂತೆ, ಭಾಳ ಕಷ್ಟಪಡ್ತಿದ್ದು ಪಾಪ, ಅದು ಸಹಾಯ ಮಾಡಬೇಕು ಅಂತ ತೆಗೆದೆ, ಅದು ಹಾರ್ತಾನೆ ಇಲ್ಲ ಅಂತ. ಅಪ್ಪ ಹೇಳಿದಂತೆ, ನೀನು ಎಂದೂ ಹಾರಲ್ಲ ಮಗು, ಅದು ಈ ಚಿಪ್ ಹೊಡೆದು ಹೊರಗೆ ಬರೋದು ಇದೆಯಲ್ಲ, ಒದ್ದಾಟ ಇದೆಯಲ್ಲ, ಆ ಒದ್ದಾಟನೇ ರೆಕ್ಕೆ ಗಟ್ಟಿ ಮಾಡುವಂಥ ಪ್ರಕ್ರಿಯೆ ಅದು. ಒದ್ದಾಡಿದಾಗಲೇ ರೆಕ್ಕೆ ಗಟ್ಟಿ ಆಗೋದು. ಒದ್ದಾಡ್ಸ್ಲಾರ್ದ ಹೊರಗೆ ತೆಗೆದಿಯಲ್ಲ ನೀನು, ರೆಕ್ಕೆ ಗಟ್ಟಿ ಆಗಲಿಲ್ಲ, ಏನು ಹಾರೋಲ್ಲ ಅಂತ. ನಮ್ಮ ಮಕ್ಕಳನ್ನ ಹಾಗೆ ಮಾಡೋದು ಬೇಡ. ಏನೂ ಆಗಲ್ಲ, ಅನಾಹುತ ಬೀಳಿ, ಏನೂ ಕಷ್ಟ ಇಲ್ಲ. ತೋರಿಸ್ತೀನಿ ನಿಮ್ಗೆ ಹೇಗಿದೆ, ಮಕ್ಕಳು ಭಾಳ ಬುದ್ಧಿವಂತರಿರ್ತಾರೆ ಅಂತ ತೋರಿಸ್ತೀನಿ ನಿಮ್ಗೆ ಹೇಗಿರ್ತಾರೆ ಅಂತ. ನಾವು ಅವ್ರು ನೋಡ್ಕೋತೀವಿ, ಅವ್ರು ನಮ್ಮನ್ನು ನೋಡ್ಕೋತಾರೆ, ತೋರಿಸ್ತೀನಿ ನಾನು ನಿಮ್ಗೆ. ರಿಸರ್ಚ್ ಆಗಿದೆ. ನಾವು ತೀರಾ ಕಾಳಜಿ ಮಾಡಬಾರ್ದು, ಬೇಫಾಮ್ ಬಿಟ್ಬಿಡೋದಂತಲ್ಲ. ಕಾಳಜಿ ಮಾಡಿ, ರಿಸ್ಕ್ ಫ್ಯಾಕ್ಟರ್ ನೋಡ್ಕೊಳ್ಳಿ, ಏನು ತೊಂದರೆ ಆಗಲಾರ್ದ ಹಾಗೆ. ಆದರೆ ತನ್ನ ಕೆಲಸ ಅವನಿಗೆ ಮಾಡ್ಕೊಳ್ಳೋಕೆ ಹಚ್ಚಿ. ಇಲ್ಲದೆ ಹೋದರೆ ಐ ಹ್ಯಾವ್ ಸೀನ್ ಪೀಪಲ್ ಬಿಕಮಿಂಗ್ ವೆರಿ ಇರ್ರೆಸ್ಪಾನ್ಸಿಬಲ್ ಅಟ್ ಹೈಯರ್ ಏಜಸ್. ಹೈಯರ್ ಕ್ಲಾಸಿಗೆ ಬಂದಾಗ ಇವತ್ತಿಗೂ ಹೆಂಡಂದ್ರೆ ಒದ್ದಾಡ್ತಾರೆ. ಒಂದು ಕೋಟ್ ತೆಗೆದು ಹಾಕ್ರಿ ಹ್ಯಾಂಗರಿಗೆ, ಪ್ಯಾಂಟ್ ಅಲ್ಲೇ ಒಗೆಯೋದು, ಶರ್ಟ್ ಇಲ್ಲೇ ಒಗೆಯೋದು, ವಸ್ತ್ರ ಅಲ್ಲೇ ಒಗೆಯೋದು. ಯಾಕೆ? ಸಣ್ಣಂದಿರ್ತಾ ಬರಲಿಲ್ಲ ಅದು ಡಿಸಿಪ್ಲಿನ್. ಇಫ್ ಯು ಡೋಂಟ್ ಡೂ ದಟ್ ಡಿಸಿಪ್ಲಿನ್ ಫ್ರಮ್ ದ ಚೈಲ್ಡ್ಹುಡ್, ಇಟ್ ವಿಲ್ ನಾಟ್ ಕಮ್ ಲೇಟರ್ ಆನ್. ಹೀಗೆ ಬರಲಿ, ಪಾಪ ನೀವು ಕೂಡ ಪುಟ್ಟ ನಾನು ಶೂಸ್ ಹಾಕ್ತೀನಿ, ನಿನಗೆ ಹಾಕು. ಯಾವ ಕ್ಲಾಸ್ಗೆ? 3ನೇ ಕ್ಲಾಸ್ಗೆ. ಯಾಕೆ ಹಾಕ್ಕೊಳಕ್ಕೆ ಬರಲ್ಲ ಶೂಸ್ ಅವನಿಗೆ? ಯಾವ ವಯಸ್ಸಿಗೆ ಏನಾಗಬೇಕು ಅದು ಆಗಲೇಬೇಕು. ಅದರಿಂದ ಓವರ್ ಪೊಸೆಸಿವ್ ಆದರೆ ಇದು ಕಷ್ಟ ಆಗುವಂಥದ್ದು. ಇನ್ನೊಂದು ಬಹಳ ಮುಖ್ಯ ಇದೆ, ಟೂ ಮಚ್ ಕೇರಿಂಗ್. ಕಾಳಜಿ ಮಾಡೋದಕ್ಕೊಂದು ಮಿತಿ ಇದೆ. ದಯವಿಟ್ಟು ನೀವು ನೋಡಿ ಸ್ನೇಹಿತರೆ, ನಿಮ್ಮ ಮನೇಲಿ ಪುಟ್ಟ ಮಗು ಇದ್ದರೆ ಎಷ್ಟು ಬಟ್ಟೆ ಇದೆ ಮಗುಗೆ ನೋಡಿ. ಊರಿಗೆ ಹೋದಾಗಲೂ ಒಂದು ಶರ್ಟ್ ಬಟ್ಟೆ ತೊಗೊಂಬರೋದು ಮಗುಗೆ, ಅಲ್ಲಿ ಚೆನ್ನಾಗಿತ್ತು ತಂದೆ. ಮನೇಲಿ ಎಷ್ಟು ಡ್ರೆಸ್ ಇದೆ ಅಂದರೆ ಆ ಮಗು 3 ಸಲ ಹಾಕ್ಕೊಳ್ಳೋಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿರುತ್ತೆ ಮಗು, ಮತ್ತೆ ಕೊಟ್ಟೆ ಬಿಡೋದು. ಮನೇಲಿ ಆಟಿಕೆ ಸಾಮಾನು ಎಷ್ಟಿದೆ ಲೆಕ್ಕ ಹಾಕ್ಕೊಳ್ಳಿ. ರಾಶಿ ಒಂದು ನರ್ಸರಿ ಸ್ಕೂಲ್ ಆಗೋಟ್ಟು ಆಟಿಕೆ ಸಾಮಾನು ಇರುತ್ತೆ ಮನೇಲಿ. ಯಾಕೆ? ಹೋದಾಗಲೂ ತೊಗೊಂಬರೋದು ಆಟಿಕೆ ಸಾಮಾನು. ನಾನು ಸಣ್ಣವನು ಹಾಗೆ ಇರಬೇಕು ಅಂತಲ್ಲ, ನಾನು ಸಣ್ಣವನಿದ್ದಾಗ ಒಂದು ಟೆನ್ನಿಸ್ ಬಾಲಿಗೆ 6 ತಿಂಗಳು ಕಾಡಿದ್ದೀನಿ ನಮ್ಮ ತಂದೆನ. ಬಾಲ್ ಕೊಡಿಸು, ಸುಮ್ಮನೆ ಕೊಡೋ, ಬಾಲ್ ಏನು ಮಾಡಿ ಸುಮ್ಮನೆ ಕೊಡೋ ಅನ್ಬೇಕು. ಆ ಬಾಲ್ ಸಿಕ್ಕಾಗ ಏನು ಖುಷಿ ಆಗಿತ್ತು ನನಗೆ. ದಯವಿಟ್ಟು ನಿಮ್ಮ ಮನೇಲಿ ನೋಡಿ, ಮಕ್ಕಳಿಗೆ ದೊಡ್ಡ ಆಟಿಕೆ ಸಾಮಾನು ತಂದ್ಕೊಡಿ, ಖುಷಿ ಇರಲ್ಲ. ಇದಾ ನಮ್ಮ ಫ್ರೆಂಡ್ ಕಡೆ ಇದೆ, ಯಾಕೆ? ಇದು ದೊಡ್ಡದಲ್ಲ. ಮತ್ತು ಇನ್ನೊಂದು ನೋಡಿ, ಟಕ್ ಅಂದ್ಬಿಟ್ಬಿಡೋದು, ಬೇಡ ಇದು ಬೇರೆ ತಂದು ಕೊಡು ನನಗೆ. ನಾನು ಆ ಟೆನ್ನಿಸ್ ಬಾಲ್ ಕೂದಲು ಉದುರಿ ಕಟ್ಟಾಗೋ ತನಕ ಆಡ್ತಿದ್ವಿ ಅದನ್ನು ನಾವು. ಯಾಕಂದರೆ ಟೆನ್ನಿಸ್ ಬಾಲ್ ಒಂದು ಕೊಡಿಸಿ ಅಪ್ಪ ಕೊಡಿಸಿದ್ದು, ಬೆಲೆ ಇತ್ತು ಕೊಡಿಸಿದ್ದಕ್ಕೆ. ಇವತ್ತು ವಸ್ತುಗೆ ಬೆಲೆ ಇಲ್ಲ. ಮಕ್ಕಳನ್ನ ನೋಡಿ, ದಯವಿಟ್ಟು ನಾನು ಕೈ ಮುಗಿದು ಬೇಡ್ಕೋತೀನಿ ನಿಮ್ಮನ್ನು, ಆ ಮಕ್ಕಳಿಗೆ ಡೋಂಟ್ ಕ್ರಿಯೇಟ್ ದಿ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಎಷ್ಟು ಬೇಕೋ ಅಷ್ಟು ಕೊಡಿ. ಮಗು ಕೇಳಲಾರ್ದ ತಂದು ಕೊಡ್ತೀವಲ್ಲ ರಾಶಿ ನಾವು, ಇದರಿಂದ ಏನಾಗುತ್ತೆ ಅಂತ ಮನಃಶಾಸ್ತ್ರಜ್ಞರು ಕಂಡು ಹಿಡಿದಿದ್ದಾರೆ. ಏನಾಗುತ್ತೆ ಗೊತ್ತಾ? ನೀವು ನಂಬಲಿಕ್ಕಿಲ್ಲ. ದೇ ಲುಕ್ ಟೋಟ್ಲಿ ಇಂಡಿಫರೆಂಟ್, ಬಟ್ ಆ್ಯಕ್ಚುಲಿ ದೇ ಆರ್ ಕನೆಕ್ಟೆಡ್ ಅಂತ ಹೇಳ್ತಾರೆ. ನಾವು ಕೇಳದೆ ಸಾಮಾನು ಕೊಟ್ಟಾಗ ಮಗುಗೆ ಏನು ಅನಿಸುತ್ತೆ? ಏನು ಬೇಕಾದರೂ ಸಿಗತ್ತೆ ಬಿಡು, ಆರಾಮಾಗಿ ಸಿಗತ್ತೆ ಅಂತೀವಿ. ಆದರೆ ಮಗು ದೊಡ್ಡದಾದಾಗ ನಿಮಗೆ ಮಗು ಆಗಿರ್ಬೋದು ಸ್ವಾಮಿ, ಆದರೆ ಪ್ರಪಂಚಕ್ಕೆ ಸ್ಪರ್ಧೆ ಅದು. ದರ್ ಇಸ್ ಅ ಕಾಂಪಿಟೇಷನ್. ಆಕೆಗೆ ಏನಾದರೂ ಸಿಗದೆ ಹೋದರೆ ಮನಸ್ಸಿಗೆ ಎಂಥ ಆಘಾತ ಆಗತ್ತಂದರೆ, ಏನೂ ಕೇಳದೆ ಸಿಗ್ತಿತ್ತಲ್ಲ ತಕ್ಷಣ ಸಿಗೋಲ್ಲ. ಆದ್ದರಿಂದ ದೇ ಬಿಕಮ್ ಫೇಟಲಿಸ್ಟಿಕ್. ಅಯ್ಯೋ ನನಗಾಗೋಲ್ಲ, ಏನು ಮುಗೀತು ನನ್ನ ಕತೆ. And they have connected it to suicides at higher ages because they feel so disappointed. ಯಾಕಂದರೆ ಆರಾಮಾಗಿ ಸಿಗ್ತದಲ್ಲ ಕೇಳಲಾರ್ದೆ ಸಾಮಾನು ಸಿಗ್ತಿದ್ದಾಗ ಸಾಮಾನಿನ ಬೆಲೆ ಇರೋದಿಲ್ಲ. ಮತ್ತು ಇನ್ನೊಂದು ಅನ್ನತ್ತೆ, ಜೀವನದಲ್ಲಿ ಕೂಡ ಎಲ್ಲ ಹಾಗೆ ಸಿಗ್ತದೆ ಅನ್ಕೋತದೆ ಮಗು. ಹಂಗೆ ಸಿಗಲ್ಲ ಜೀವನದಲ್ಲಿ, ಕಷ್ಟಪಟ್ಟರೆ ಮಾತ್ರ ಸಿಗುವಂಥದ್ದು. ಪ್ರಿಪೇರ್ ದ ಚೈಲ್ಡ್. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ, ಎವ್ರಿ ಒನ್ ಆಫ್ ಅಸ್ ವಾಂಟ್ ಅವರ್ ಚಿಲ್ಡ್ರನ್ ಟು ಬಿ ಸಕ್ಸಸ್ಫುಲ್. ನಮ್ಮ ಮಕ್ಕಳು ಎಸ್ ಬರಬೇಕು ಅಂತಿದೆ. We haven't trained them to face failures at all. ಫೇಲ್ಯೂರ್ಸ್ ಅವಕಾಶ ಇಲ್ದಂಗೆ ಆಗಿದೆ ನಮ್ಮಲ್ಲಿ. ಫೇಲ್ಯೂರ್ ಸಣ್ಣದಾಗಲಿ ಏನೂ ತೊಂದರೆ ಇಲ್ಲ. ನಾಟ್ ಗೆಟಿಂಗ್ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್ ನಾಟ್ ಅನ್ ಅಫೆನ್ಸ್, ಏನೂ ಇಲ್ಲ. ಮಗುಗೆ ಶಾಕ್ ಆಗಲಿ, ಒಂದೇ ಸಲ ದೊಡ್ಡದಾದಾಗ ಶಾಕ್ ಆಗೋ ಬದಲು ಚೈಲ್ಡ್ ಶುಡ್ ನೋ ದ್ಯಾಟ್ ಸಮ್ಟೈಮ್ಸ್ ಐ ಆಲ್ಸೋ ಕ್ಯಾನ್ ಫೇಲ್, ನಥಿಂಗ್ ರಾಂಗ್ ಅಬೌಟ್ ಇಟ್. ಆದರೆ ನಾವು ಫೇಲ್ ಆಗಬಾರ್ದು ಅಂತ, ಹುಡುಗರಿಗೆ ಮಾರ್ಕ್ಸ್ ಜಾಸ್ತಿ ಬರಬೇಕು ಅಂತ ಪೇರೆಂಟ್ ಜಗಳ ನಾನು ನೋಡಿದ್ದೀನಿ. ನೀವೆಲ್ಲ ಭಾಳ ಒಳ್ಳೆಯವರು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳೋದಲ್ಲ ಅದು. ಕೆಲವು ಸ್ಕೂಲಿಗೆ ಹೋದರೆ ಪೇರೆಂಟು ನರ್ಸರಿ ಜಗಳಾಡ್ತಾರೆ ಟೀಚರ್ ಜೊತೆಗೆ. ಏನು ಮೇಡಮ್, ಎ ಸೆಕ್ಷನಲ್ಲಿ ಪಿ ತನಕ ಬಂದಿದ್ದಾರೆ, ನೀವು ಕೆದಲ್ಲಿದ್ದೀರಿ, ಏನು ಜಗಳ ಅದಕ್ಕೆ? ನಾನು ಹೇಳಿದೆ, ಅಲ್ಲಪ್ಪ ನಾನು ಇಷ್ಟು ವರ್ಷ ಪಾಠ ಮಾಡಿದ್ದೀನಿ,
ಇಂಗ್ಲೀಷ್ ಭಾಷೆ ಪಾಪ ಪೂರ್ ಭಾಷೆ, 26 ಅಕ್ಷರ, 27ನೇದು ಇನ್ನೂ ಬಂದಿಲ್ಲ. ಅದಕ್ಕೆ ಯಾಕೆ ಅವಸರ? ಕೆ ಏನು ಪಿ ಏನು ಕಲಿತದ ಹುಡುಗ. ಆದರೆ ಅದಿಲ್ಲ, ನನ್ನ ಮಗ ಹಿಂದೆ ಉಳಿದ್ಬಿಟ್ರೆ ಏನೂ ಹಿಂದುಳಿಯಲ್ಲ. ಆದರೆ ಟು ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಚೈಲ್ಡ್. ಎಲ್ಲದ್ರಾಗೂ ಫಸ್ಟೇ ಬರಬೇಕು. ಬರಲಿ, ತೊಂದರೆ ಇಲ್ಲ. ಅದಕ್ಕೊಂದು ಸಣ್ಣ ಕೆಲಸ ಹೇಳ ನಾನು. ನಾವು ಕೆಲವು ಸಲ ಏನು ಮಾಡೋದು, ಅತಿ ಉತ್ಸಾಹದಿಂದ, ನೋಡೋ ನೀ ಫಸ್ಟ್ ಬರಬೇಕು, ಸೆಕೆಂಡ್ ಯಾರು ಬಂದ್ರು ಹೋಸಲ ರವಿ ಬಂದಲ್ಲ, ಈ ಸಲ ಅವನು ಹಿಂದೆ ಹಾಕಿ ನೀ ಫಸ್ಟ್ ಬರಬೇಕು. ಇದರಂಥ ಅಫೆನ್ಸಿವ್ ಕೆಲಸ ಇನ್ಯಾವುದೂ ಇಲ್ಲ. ಡೋಂಟ್ ಟೀಚ್ ದ ಚೈಲ್ಡ್ ಟು ಡಿಫೀಟ್ ದಟ್ ರವಿ ಆರ್ ಹೂಸ್ ಎವರ್ ಇಸ್ ದ ಫಸ್ಟ್ ರ್ಯಾಂಕ್ ಹೋಲ್ಡರ್. ಆ ಹುಡುಗನಿಗೆ ಏನಾಗುತ್ತೆ ಗೊತ್ತಾ, ಆ ಹುಡುಗನಿಗೆ ಕಮ್ಮಿ ಮಾರ್ಕ್ಸ್ ಬಂದರೆ ಈ ಸ್ಟಾರ್ಟ್ಸ್ ಎಂಜಾಯಿಂಗ್ ಇಟ್. ಸಂತೋಷ ಪಡ್ತಾನೆ ಅವನು. ಅವನು ಮ್ಯಾಥ್ಸ್ ಕಮ್ಮಿ ಬಂತಲ್ಲ, ನಾನೇ ಫಸ್ಟ್ ಬರ್ತೀನಿ ಈ ಸಲ. ದಿಸ್ ಈಸ್ ನಾಟ್ ಎ ವ್ಯಾಲ್ಯೂ ವಿ ಕ್ಯಾನ್ ಟೀಚ್ ಅವರ್ ಚಿಲ್ಡ್ರನ್. ಮತ್ತೊಬ್ಬರಿಗೆ ಸೋಲಾದ್ರೆ ಸಂತೋಷ ಪಡುವಂಥದ್ದು ಮನುಷ್ಯ ಸ್ವಭಾವ ಅಲ್ಲ. ಅದಕ್ಕೇನು ಮಾಡಬೇಕು? ಡೋಂಟ್ ಆಸ್ಕ್ ಯುವರ್ ಚೈಲ್ಡ್ ಟು ಕಾಂಪೀಟ್ ವಿತ್ ಎನಿಬಡಿ. ಅದ್ರ ಕಾಂಪಿಟೇಷನ್ ಬೇಡವಾ? ಬೇಕು. ಅದಕ್ಕೆ ನಾನೇನು ಹೇಳ್ತೀನಿ, ಕಾಂಪೀಟ್ ವಿತ್ ಯುವರ್ ಓನ್ ಸೆಲ್ಫ್. ಇನ್ನು ಯಾರ ಜೊತೆ ಕಾಂಪಿಟೇಷನ್? ಸಲ 85 ಬಂದಿತ್ತಾ, ಈ ಸಲ 90 ತೊಗೊಂಬ ನೀನು. ಆಗ ಯಾರ ಬಗ್ಗೆ ದ್ವೇಷ ಇಲ್ಲ, ಏನಿಲ್ಲ. ಗ್ರೋತ್ ಆಲ್ಸೋ ಇಸ್ ದೇರ್ ಆ್ಯಂಡ್ ನೋ ಕಾಂಪಿಟೇಷನ್. ಸಲ 90 ಬಂದಿತ್ತಾ, ಈ ಸಲ 95 ತೊಗೊಂಬ ನೀನು, ನೋಡು ಮಾಡು, ಇದ್ರಲ್ಲಿ ಚೆನ್ನಾಗಿ ಮಾಡು, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡ್ಕೊ. ಕಾಂಪೀಟ್ ವಿತ್ ಯುವರ್ ಸೆಲ್ಫ್ ಈಸ್ ದ ಬೆಸ್ಟ್ ಪ್ರಪೋಸಲ್ ರಾದರ್ ದನ್ ಕಾಂಪೀಟಿಂಗ್ ವಿತ್ ಸಂಬಡಿ ಎಲ್ಸ್. ಅವಾಗ ಯಾರ ಬಗ್ಗೆ ದ್ವೇಷ ಇಲ್ಲ, ಚಂದ ಇರ್ತದೆ. ಇದು ಫಸ್ಟ್ ಕ್ಯಾಟಗರಿ ಪೇರೆಂಟ್ಸ್, ವಾಟ್ ವಿ ಕಾಲ್ ಓವರ್ ಪೊಸೆಸಿವ್ ಪೇರೆಂಟ್ಸ್ ಅಂತ. ಇನ್ನು ಎರಡನೇ ಕ್ಯಾಟಗರಿ ನೋಡೋಣ ಹೇಗಿರ್ತಾರೆ ಅಂತ. ಇದು ಒಂಥರ ನಿಮ್ಮಲ್ಲಿ ಯಾರಿಲ್ಲ, ಹಾಗಿದ್ರೆ ಮೀಟಿಂಗೇ ಬರ್ತಿರ್ಲಿಲ್ಲ ನೀವು. ಇಂಡಿಫರೆಂಟ್ ಪೇರೆಂಟ್ಸ್ ಅಂತ. ನಿಜವಾಗ್ಲೂ ಬೇಕಾದ್ರೆ ಬರಲ್ಲ, ಹೇಳಿ ಕಳಿಸಿದ್ರು ಬರಲ್ಲ. ಹಾಕಿದ್ದೀವಲ್ರಿ ಸರ, ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀವಿ, ಫೀಸ್ ಕೊಟ್ಟಿದ್ದೀವಿ, ನಾವೇನು ಮಾಡೋದಿದೆ ಅಂದರೆ ಇದು ಕಾಂಟ್ರಾಕ್ಟ್ ಕೊಟ್ಟಂಗೆ ಶಾಲೆಗೆ. ನಾ ಹೇಳ್ತಿದ್ದೆ, ಶಾಲೆ ಈಸ್ ನಾಟ್ ಎ ಲಾಂಡ್ರಿ. ಲಾಂಡ್ರಿ ಕೊಟ್ಟಂಗೆ ಕೊಳಕ್ಕೆ ಬಟ್ಟೆ ಕೊಟ್ಟು ಒಗೆದು ಇಸ್ತ್ರಿ ಮಾಡಿ ಐರನ್ ಮಾಡಿ ಕೊಟ್ಬಿಡು ಅನ್ನೋಕ್ಕಾಗಲ್ಲ. ಇಟ್ ಈಸ್ ದ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೇರೆಂಟ್ಸ್ ಆ್ಯಂಡ್ ದ ಸ್ಕೂಲ್ ಟುಗೆದರ್. ಒಬ್ಬರೇ ಮಾಡೋಕ್ಕಾಗಲ್ಲ. ದಯವಿಟ್ಟು ನೋಡಿ, ಶಾಲೆಯಲ್ಲಿ 30 ಜನ ಮಕ್ಕಳಿದ್ದಾರೆ ಕ್ಲಾಸಲ್ಲಿ, ನಿಮಗೊಂದೇ ಮಗು. ಅದರಿಂದ ನಿಮ್ಮ ಇಂಪಾರ್ಟೆನ್ಸ್ ಬಹಳ ಇರ್ತದೆ. ಕೆಲವು ಕಡೆ ಹೋಗಬೇಕು, ನೀವೆಲ್ಲ ಈ ಸಂಬಂಧ ಇಲ್ಲ ಅಂತ ಹೇಳಿದ್ನಲ್ಲ, ನಿಮಗೆ ಸಂಬಂಧ ಇಲ್ಲದಿದ್ದು. ಕೆಲವು ಯಜಮಾನ್ರಿಗೆ ಕೇಳಬೇಕು, ನಿಮ್ಮ ಎರಡನೇ ಮಗ ಯಾವ ಕ್ಲಾಸು? ಎರಡನೇ ಮಗನ ಯಾವ ಕ್ಲಾಸ್ ಅವ? ಹೆಂಡ್ತೀರಿ ಕೇಳಬೇಕು. ಅವ್ರು ನೆನಪು ಕೂಡ ಇಲ್ಲ ಯಾವ ಕ್ಲಾಸು ಅಂತ. ಅಂಥವ್ರು ಭಾಳ ಜನ ಇದ್ದಾರೆ, ನೋಡಿದ್ದೀನಿ ನಾನು. ಎರಡನೇ ಕ್ಲಾಸ್, ಅವ್ನು ಯಾವ ಕ್ಲಾಸು ಅಂತ ಗೊತ್ತಿಲ್ಲ, ಯಾವ ಕ್ಲಾಸ್ ಟೀಚರ್ ಯಾರು ಅಂತ ಗೊತ್ತಿಲ್ಲ. ನಾನೇನು ಮಾಡೋದು ತೊಗೊಂಡು? ನನಗೆ ಗೊತ್ತಾಗೋಲ್ಲ. ಟೀಚರ್ ಇದ್ದಾರೆ, ನೋಡ್ಕೊತಾರೆ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ ಭಾಳ ವರ್ಷ. ಮರಗತಮ್ ಅಂತ ಹುಡುಗಿದ್ಲು, ತಮಿಳ್ ಹುಡುಗಿ. ಹೆಸರು ಚೇಂಜ್ ಮಾಡಿಲ್ಲ, ಅದು ರಿಯಲ್ ಹೆಸರೇ ಅದು, ಮರಗತಮ್ ಅಂತ. ನಮ್ಮಲ್ಲಿ ಮೆಂಟರಿಂಗ್ ಅಂತ ಮಾಡಿ ಪ್ರತಿಯೊಬ್ಬರು ಮನೆಗೆ ಟೀಚರ್ ಹೋಗ್ತಿದ್ರು, ಮನೆಗೆ ಹೋಗಿ ಮಾತಾಡ್ಸ್ಕೊಂಬರ್ಬೇಕು ಪೇರೆಂಟ್ಸ್ಗೆಲ್ಲ ಅಂತ. ಆ ಹುಡುಗಿ ಅಪ್ಪ ಬರಲೇ ಇಲ್ಲ. ಎಷ್ಟು ಮೀಟಿಂಗ್ ಮಾಡಿದ್ರು ಬರಲ್ಲ. ಆ ಹುಡುಗಿನ ಕೇಳಿದ್ರು, ಏನಮ್ಮ ನಿಮ್ಮ ಅಪ್ಪ ಬರೋಕ್ಕಾಗಲ್ಲ ಸರ್ ಅವ್ರಿಗೆ ಅಂದ್ಲು. ಯಾಕೆ? ಬ್ಯುಸಿ ಇರ್ತಾರೆ ಸರ್. ಆಯ್ತಮ್ಮ, ಸಾಯಂಕಾಲ ಬರಲಿ 6 ಗಂಟೆ ಮೇಲೆ. ಇಲ್ಲ ಸರ್, ಬರೋಕ್ಕಾಗಲ್ಲ ಸರ್, ರಾತ್ರಿ 10 ಗಂಟೆಗೆ ಮನೆಗೆ ಬರ್ತಾರೆ ಸರ್. ಓಕೆ. ಭಾನುವಾರ ಬರಲಿ? ಇಲ್ಲ ಸರ್, ಭಾನುವಾರನೂ ರಜೆ ಇಲ್ಲ ಸರ್ ಅವ್ರಿಗೆ. ಬೆಳಗ್ಗೆ ಬರಲಿ? 8 ಗಂಟೆಗೆ ಬೇಕಾದ್ರೆ ಇರ್ತೀನ? ಇಲ್ಲ ಸರ್, ಬೆಳಗ್ಗೆ 4:15 ಹೋಗ್ತಾರೆ ಸರ್. ಇದೆಂಥ ನೌಕರಿ ರೀ ಇದು? ಬೆಳಗ್ಗೆ 4:15 ರಾತ್ರಿ 10:00 7 ದಿವಸನೂ ಹೋಗೋದು. ಆಮೇಲೆ ಹೇಳಿದ್ಲಕ್ಕೆ, ಅವರು ಮಂಡಿ ಇದ್ದಾರೆ, ತರಕಾರಿ ಮಂಡಿಯಲ್ಲಿ ಕೆಲಸ ಮಾಡ್ತಾರೆ ಸರ್. ಬೆಳಗ್ಗೆ 4:15 ಹೋಗಿ ಆರ್ಡರ್ ಮಾಡ್ತಾರೆ, ತರಕಾರಿ ಬರ್ತದೆ. ರಾತ್ರಿ ಎಲ್ಲ ಮುಗಿಸಿ ಅಕೌಂಟ್ ಕೊಟ್ಟು ಬರ್ಬೇಕಾದ್ರೆ ರಾತ್ರಿ 10 ಹೊಡಿತದೆ. ಬುದ್ಧವಂತ ಹುಡುಗಿ ಯಾಕೆ ಹೇಳಿದ್ಲು, ಐ ಹ್ಯಾವ್ ನಾಟ್ ಸೀನ್ ಮೈ ಫಾದರ್ ಇನ್ ದ ಡೇ ಲೈಟ್ ಸರ್. ಹಗಲು ಬೆಳಕಲ್ಲಿ ನಮ್ಮ ಅಪ್ಪನ ಮುಖಾನೇ ನೋಡಿಲ್ಲ ಅಂದ್ಲು. ಇನ್ನೇನು ಮಾಡೋದು? ನಾನೇ ಒಂದು ದಿವಸ ಸೋಮವಾರ ಮಂಡಿಗೆ ಹೋದೆ, ತರಕಾರಿ ಮಂಡಿಗೆ. ಅವ್ರ ಅಪ್ಪನಿಗೆ ಗಾಬರಿ ಆಗಿಬಿಡ್ತು. ಪ್ರಿನ್ಸಿಪಾಲ್ ಬಂದಾರ ಮಂಡಿಗೆ ಅಂದರೆ 2 ಕಾರಣ ಇರಬೇಕು. ಒಂದು, ಪ್ರಿನ್ಸಿಪಾಲ್ ತರಕಾರಿ ಬೇಕಾಗಿರಬೇಕು, ಇಲ್ಲದೆ ಹೋದರೆ ಮಗಳೇನೋ ತಕರಾರು ಮಾಡಿರ್ಬೇಕು ಶಾಲೆಯಲ್ಲಿ. ತರಕಾರಿ ಅವ್ರ ತಕರಾರು 2 ಪೈಕಿ ಒಂದಿರಬೇಕು. ನಾ ಹೋದೆ, ಏನು ಸರ್, ಏನು ಪ್ರಾಬ್ಲಮ್ ಸರ್? ಪ್ರಾಬ್ಲಮ್ ನಂದು ಏನೂ ಇಲ್ಲಪ್ಪ, ನಿನಗೆ ಪ್ರಾಬ್ಲಮ್ ನಿಂದಿದೆ ನನಗೆ ಅಂತ ಹೇಳಿದೆ. ನಿನ್ನ ಮಗಳು ಹೇಳ್ತಾಳೆ, ಇಷ್ಟೆಲ್ಲ ತರಕಾರಿ ಮಾಡಿ ದುಡ್ಡು ಗಳಿಸ್ತಿರಲ್ಲ, ಎದಕ್ಕೆ ಕಳಿಸ್ತೀರಿ ಇದನ್ನು ಅಂತ ಕೇಳಿದೆ. ಮಕ್ಕಳಿಗೆ ಮಾಡಬೇಕಲ್ಲ ಸರ್, ನಾವೆಲ್ಲ ಸ್ಟ್ಯಾಂಡರ್ಡ್ ಆನ್ಸರ್ ಕೊಡೋರು ಎಲ್ಲ ಪೇರೆಂಟ್ಸು. ಮಕ್ಕಳಿಗೋಸ್ಕರ ಮಾಡಬೇಕಲ್ಲ ಸರ್. ಅಲ್ಲಪ್ಪ, ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಮಾಡ್ತೀವಿ, 1 ತಾಸು ಕೊಡೋಕ್ಕಾಗಲ್ವ ತಿಂಗಳಿಗೆ? ನಿನ್ನ ಮಗಳು ಹೇಳ್ತಾಳೆ, ನೀನು ಹಗಲು ಬೆಳಕಲ್ಲಿ ನೋಡಿಲ್ಲ ಅಂತಾಳೆ, ಇದಕ್ಕಿಂತ ಅನಾಹುತ ಬೇಕಾ ನಿನಗೇನಾದರೂ? ಬರಬೇಕಲ್ಲ ಅಂದೆ. ಪಾಪ ಕೆಟ್ಟ ಅನ್ಸ್ಬಿಡ್ತು ಅವನಿಗೆ. ನಿನಗೆ ನಿಮ್ಮ ಮಗಳ ಸಲುವಾಗಿ 1 ತಾಸಿಲ್ಲ. ಫಾರ್ ಹ್ಯಾವಿಂಗ್ ಟೇಕನ್ ಯುವರ್ ಸ್ಟೂಡೆಂಟ್, ಯುವರ್ ಡಾಟರ್ ಆಸ್ ಮೈ ಸ್ಟೂಡೆಂಟ್, ಐ ಗಾಟ್ 4 hours, ತೊಂದರೆ ಇಲ್ಲ ಅಂದೆ. ಮರುದಿವ್ಸ ಬಂದ ನನ್ನ ಆಫೀಸಿಗೆ. 11 ಗಂಟೆಗೆ ಬಂದು ನನ್ನ ಚೇಂಬರಲ್ಲಿ ಕೂತಿದ್ದಾನೆ. ಆ ಹುಡುಗಿನ ಕರೆಸಿದೆ ಕ್ಲಾಸಿಂದ. ಈ ಸಿನಿಮಾದಲ್ಲಿ ಆಗ್ತಾವಲ್ಲ, ಎಕ್ಸಾಕ್ಟ್ಲಿ ಹಾಗೆ ಆಯ್ತದ. ಆ ಹುಡುಗಿ ಬಂದು ಬಾಗಿಲ ತೆಗೆದ್ಲು, ಅಪ್ಪ ಕೂತಿದ್ದಾನೆ. ಅಪ್ಪ ಅಂದ್ಲು.
ಬೆಳಕಲ್ಲಿ ನೋಡಿದ ಫಸ್ಟ್ ನೋಡ್ಬಿಡು ಸರಿಯಾಗಿ ಅಂದೆ, ಇವನೇ ಅಪ್ಪ, ಹಗಲು ಬೆಳಕಲ್ಲಿ ಕಾಣಿಸೋದು ಇವನೇಮ್ಮಪ್ಪ ಹೀಗಿದ್ದಾನೆ. ಆತನಿಗೆ ಎಷ್ಟು ಅನಿಸ್ಬಿಡ್ತು ಅಂದರೆ, ಈ ಸ್ಟಾರ್ಟೆಡ್ ಕಮ್ಮಿಂಗ್ ರೆಗ್ಯುಲರ್ಲಿ. ದ ಚೈಲ್ಡ್ ಹೂ ವಾಸ್ ಫೀಲಿಂಗ್ ದಟ್ ನಮ್ಮ ಅಪ್ಪನ ಅಟೆನ್ಷನೇ ಇಲ್ಲ ನನಗೆ ಅಂದ್ಕೊಂಡು ಹುಡುಗಿ, ಶಿ ಡಿಡ್ ಸೋ ವೆಲ್, ಶಿ ಇಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಟುಡೇ ಆ್ಯಂಡ್ ಎ ವೆರಿ ಫ್ಲರಿಶಿಂಗ್ ಚಾರ್ಟರ್ಡ್ ಅಕೌಂಟ್ ಇನ್ ಯುನೈಟೆಡ್ ಸ್ಟೇಟ್ಸ್. ಅವಲ್ಲಿದ್ದಾಳೆ, ಆರಾಮಾಗಿದ್ದಾಳೆ ಈಗ. ಆಕೆ ಹೇಳ್ತಾಳೆ, ಥ್ಯಾಂಕ್ ಯು ಸರ್, ಮೇಲ್ ಕಳಿಸ್ತಾಳೆ, ಥ್ಯಾಂಕ್ ಯು ಸರ್, ಯು ಡಿಸ್ಕವರ್ಡ್ ಮೈ ಫಾದರ್ ಫಾರ್ ಮೀ ಅಂತ. ಡಿಸ್ಕವರ್ಡ್ ಮೈ ಫಾದರ್. ಯಾಕೆ ಹಂಗಾಗಬೇಕು? ಇಂಡಿಫರೆಂಟ್ ಆಗೋ ಕಾರಣ ಇಲ್ಲ. ಇದು ಎರಡನೇ ಕ್ಯಾಟಗರಿ. ಮೂರನೇ ಕ್ಯಾಟಗರಿ ಬಹಳ ಇಂಪಾರ್ಟೆಂಟ್ ನನಗೆ, ಅದು ಬಹಳ ಮುಖ್ಯವಾಗಿರುವಂಥದ್ದು ಹೇಳಬೇಕಾದ್ದು. ಅವರು ಕೆಲವರು ಇರ್ತಾರೆ, ಬಹಳ ಜನ ಇರೋಲ್ಲ ಆ ಥರ ಇರೋರು. ಓವರ್ ಪೊಸೆಸಿವ್ ಮೊದಲೇ ಕ್ಯಾಟಗರಿ, ಎರಡನೇದು ಇಂಡಿಫರೆಂಟ್, ಇದು ಮೂರನೇದು. ಓವರ್ ಪವರಿಂಗ್ ಅಂದರೆ ಮಕ್ಕಳನ್ನು ಶಿಸ್ತಾಗಿ ಬಳಸಬೇಕು ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ. ಏನು ಬಿಗಿ ಅಂದರೆ ಬಿಗಿ, ಏಯ್ ಕೂತ್ಕೊ ಅಂದರೆ ಕೂತ್ಕೋಬೇಕು, ಹೇಳ್ದಂಗೆ ಕೇಳಬೇಕು, ಅಲಗಾಡೋಂಗಿಲ್ಲ. ಅಭಿಮಾನಿ ಅಂತ ಹೇಳ್ತಾರೆ, ನಮ್ಮ ಹುಡುಗ ಹಾಕಿದ ಗೆರೆ ದಾಟೋಲ್ಲ ಸರ್. ಅಲ್ಲ, ಲೈಫ್ ಲಾಂಗ್ ಗೆರೆ ಹಾಕೊಂಡು ಕೊಡೋಕ್ಕಾಗತ್ತಾ? ಕೆಲವರು ಬೆಳೆಸೋ ರೀತಿ ಬಿಗಿ ಇರಬೇಕು ಅಂತ. ಯಾರೋ ಒಬ್ಬರು ಡಾಮಿನೇಟಿಂಗ್ ಇರ್ತಾರೆ, ಅಪ್ಪನೋ ಅಮ್ಮನೋ ಯಾರೊಬ್ಬರು ಡಾಮಿನೇಟಿಂಗ್ ಇರ್ತಾರೆ ಮನೇಲಿ. ಹೆದರಿ ಸಾಯ್ತಾ ಹುಡುಗರು ಅವ್ರು ಹೇಳೋದಕ್ಕೆ, ಅಷ್ಟು ಬಿಗಿ ಬೆಳೆಸ್ಕೋತಾರೆ. ನಾನು ಕೆಲವು ಅಪರಾಧಗಳನ್ನು ಮಾಡಿದ್ದೀನಿ ಜೀವನದಲ್ಲಿ. ಆದರೆ PhD ಮಾಡಿಸಿದೆ ಹುಡುಗರಿಗೆಲ್ಲ. ನಾನು ಗೈಡ್ ಆಗಿದ್ದೆ. ಒಬ್ಬ ಹುಡುಗ ಬಾಂಬೆದಿಂದ ಬಂದ PhD ಮಾಡೋಕೆ ನನ್ನ ಕಡೆಗೆ. ಅವನ ಹೆಸರು ಬದಲಿ ಮಾಡ್ತೀನಿ, ಪಾಪ ಬೆಂಗಳೂರಲ್ಲಿದ್ದಾನೆ, ಯಾಕಂದ್ರೆ ಗೊತ್ತಾಗುತ್ತೆ, ಬೇಜಾರು ಅನ್ಕೋತಾನೆ ಅವನು. ಸುಧಾಕರ ಅಂತ ಇಟ್ಕೊಂಡು ಅವನ ಹೆಸರು. ಬಾಂಬೆದಿಂದ ಬಂದ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಅಲ್ಲಿ MSc ಮಾಡ್ಕೊಂಡು ಬಂದಿದ್ದಾನೆ, ಕೆಮಿಸ್ಟ್ರಿ ನಂದು. ಒಂದು ಸೇರ್ಕೊಂಡ 8 ದಿವಸ ಆಯಿತು. ಸಾಮಾನ್ಯವಾಗಿ ಡೈರೆಕ್ಟ್ಲಿ ಗೈಡ್ ಕಡೆ ಬರೋಲ್ಲ ಹುಡುಗರು, ಸೀನಿಯರ್ ಸ್ಟೂಡೆಂಟ್ಸ್ ಇರ್ತಾರೆ, ಮಾಡ್ತಿರ್ತಾನೆ. ಇವನು ಬಂದ, ಸರ್ ಒಂದು 20 ml ಆಲ್ಕೋಹಾಲ್ ತೊಗೊಳ್ಳ ಸರ್ ಅಂದ. ಯಾಕೋ ಅಂದೆ. ಪ್ರಾಕ್ಟಿಕಲಿಗೆ ಸರ್, ಪ್ರಾಕ್ಟಿಕಲಿಗೆ ತಗೋ ಪರವಾಗಿಲ್ಲ. ಮತ್ತೆ ಬಂದ, ಅದನ್ನು ಕುದಿಸ್ಲಾ ಸರ್ ಅಂದ. ಕುದಿಸು ಅಂದೆ. ಇದನ್ನು ಹಾಕ್ಲಾ ಸರ್ ಅಂದ. ಹಾಕು ಅಂದೆ. ತಿರ್ಗಾ ಮರಗೆ ಬರೋಣ, 5 ನಿಮಿಷ ಅದು ಮಾಡ್ಲಾ, ಇದು ಮಾಡ್ಲಾ, ಸೋಸ್ಲಾ, ಕುದಿಸ್ಲಾ ಅಂತ ಕೇಳೋನು. ನಾ ಇಲ್ಲಿ ಬಾರೋ, ಇಲ್ಲೇ ಸುಧಾಕರ, ಇಂಗ್ಲೀಷ್ ಬರ್ತದಲ್ಲ ನಿನಗೆ? ಬರ್ತದೆ ಸರ್. ಮತ್ತು ಈ ಕೆಮಿಸ್ಟ್ರಿ ಕಲ್ತಿ ಇಲ್ಲೋ? ಕಲ್ತೀನಿ ಸರ್. ಮತ್ತು ತಿರ್ಗಾ ಮರ್ಗೆ ಯಾಕೆ ಕೇಳ್ತೀನಿ? ನನಗೆ ಪ್ರೊಸೀಜರ್ ಕೊಟ್ಟಿದ್ದೀನಿ, ಅದ್ರ ಪ್ರಕಾರ ಮಾಡು ಅಂದೆ. ಸುಮ್ಮನೆ ಕೇಳಿದೆ ಸರ್ ಅಂದ. ಯಾಕೋ ತಮಾಷೆ ಅನ್ನಿಸ್ತು ನನಗೆ, ಯಾಕೋ ಹುಡುಗಂದಿ ಒಂದು ದಿವಸ ಬಂದ, ಸರ್ ನಾನು ಸ್ವಲ್ಪ ಬೇಗ ಮನೆಗೆ ಹೋಗ್ಲಾ ಸರ್ ಅಂದ. ಹೋಗು, ಇದೇನು ಪ್ರೈಮರಿ ಸ್ಕೂಲಾ ಪರ್ಮಿಷನ್ ತೊಗೊಂಡು ಹೋಗೋದಕ್ಕೆ? PhD ಅಪ್ಪ, ನೀವು ಹೋಗ್ತಿದ್ರು ಹೋಗಿ, ಬೇಗ ಹೋಗು. ನಾನು ಏನು ತೊಂದರೆ ಇದೆ ಏನಾದರೂ ಅಂತ ಕೇಳಿದೆ. ಏನಿಲ್ಲ ಸರ್, ಅಮ್ಮ ಮನೇಲಿ ಇದ್ದಾರಲ್ಲ ಸರ್, ಅದಕ್ಕೆ ಹೋಗ್ಬೇಕು ಸರ್ ಅಂದ. ಅಮ್ಮ ಮನೇದು ನೀನು ಯಾಕೆ ಹೋಗ್ಬೇಕು ಅಂದೆ. ಶರ್ಟ್ ತೊಗೋಬೇಕಾಗಿತ್ತಲ್ಲ ಸರ್, ಅದಕ್ಕೆ ಅಮ್ಮನ ಕರ್ಕೊಂಡು ಹೋಗ್ಬೇಕು ಸರ್. ಯಾಕೆ ನೀನು ತೊಗೊಳಕ್ಕೆ ಬರಲ್ಲ ಅಂತ. ನನಗೆ ಗೊತ್ತಾಗಲ್ಲ ಸರ್ ಬಣ್ಣ ಅಂದ. ಎಲ್ಲ ಚಂಡಾಲ, ಕಣ್ಣೇ ಕಾಣಿಸಲ್ಲ. ಮತ್ತು PhD ಕೆಮಿಸ್ಟ್ರಿ ಮಾಡೋಕೆ ಬಂದೆ. ಕೆಮಿಸ್ಟ್ರಿ ಬಣ್ಣ ಗೊತ್ತಿದ್ರೆ PhD ಏನು ಮಾಡ್ತಾನಂತಲ್ಲ ಇವನು. ಹಂಗಲ್ಲ ಸರ್, ನನಗೆ ಗೊತ್ತಾಗಲ್ಲ ಸರ್, ಯಾವ್ದು ಒಳ್ಳೇದು ಕೆಟ್ಟದ್ದು ಗೊತ್ತಾಗಲ್ಲ ಸರ್. 26 ವರ್ಷ, ಒಂದು ಶರ್ಟ್ ತೊಗೊಳಕ್ಕೆ ಬರಲ್ಲ ಇವನಿಗೆ. ನನಗನ್ನಿಸ್ತು ಏನೋ ಪ್ರಾಬ್ಲಮ್ ಇದೆ ಇವನಿಗೆ, ಮನೆಗೆ ಹೋಗೋಣ ಅಂತ ಕಾಯ್ತಿದ್ದೆ. ದೀಪಾವಳಿ ಬಂತು. ಅವರಪ್ಪ ಹೇಳಿ ಕಳಿಸಿದ್ರು. ಅವರಪ್ಪ ಡಾನ್, ಅವರು ಡಾನ್ ಅಂದರೆ ಡಾನ್. ನಮ್ಮ ಮನೆಗೆ ಬರ್ಬೇಕ್ರಿ ದೀಪಾವಳಿಗೆ ಅಂದರು. ಕಾಯ್ತಾ ಇದ್ದೀನಿ ಸ್ವಾಮಿ ಅಂದೆ ನಾನು. ಮನೆಗೆ ಹೋದೆ. ಪೂರ್ತಿ ಬಾಗಿಲು ಹಾಕಿದರೆ ಬೆಲ್ ಬಾರಿಸ್ಬೋದು, ತೆಗೆದಿದ್ರೆ ಕಾಣಿಸುತ್ತೆ. ಮುಕ್ಕಾಲು ಭಾಗ ಮುಚ್ಕೊಂಡಿತ್ತು. ಬೆಲ್ ಮಾಡ್ಲಾ ಅಂತ ಹಿಂಗೆ ಹೋದೆ. ಎಸ್ ಕಮೆನ್ ಅಂತ ಬೂಮಿಂಗ್ ವಾಯ್ಸ್ ಬಂತು. ಒಳಗಡೆ ಕಾಲಿಟ್ಟೆ. ಎದುರುಗಡೆ ಕೂತಿದ್ದಾರೆ ಹುಡುಗನ ಅಪ್ಪ ಡಾನ್ ಅವರು. 3 ಸೀಟರ್ ಸೋಫಾ ತುಂಬ ಕೂತಿದ್ದಾರೆ. ಕೂತ್ಬಿಟ್ಟು ಬನ್ನಿ ಒಳಗಡೆ ಅಂದರು. ಒಳಗಡೆ ಕಾಲಿಟ್ಟ ತಕ್ಷಣ ಜೋರಾಗಿ ಕೂಗಿದ್ರು. ಸುಧಾಕರ ಅಂದರು. ಅನ್ನೋದ್ರೊಳಗೆ ಬಂದಿದ್ದ ಅವನಲ್ಲಿ. ಬಂದು ನಮಸ್ಕಾರ ಸರ್, ಬಂದದ್ದು ಭಾಳ ಸಂತೋಷ ಆಯಿತು ಸರ್, ಬನ್ನಿ ಸರ್ ಕೂಡಿ ಸರ್ ಅಂಥದ್ದು ಕುರ್ಚಿ ಕಡೆ ಕರ್ಕೊಂಡು ಹೋದ. ಬೇರೆ ಕಡೆ ಹೋಗಂಗಿಲ್ಲ, ಅಲ್ಲೇ ಹೋಗ್ಬೇಕು ನಾನು. ಒಂದು ಹೆಜ್ಜೆ ಮುಂದಿಟ್ಟೆ. ಕೂಗಿದ್ರು ಮತ್ತೆ. ಕೀರ್ತಿ ಅಂದರು. ಇದು ಯಾವ ಕೀರ್ತಿದು? ಒಬ್ಬ ಹುಡುಗಿ ಓಡಿ ಬಂದು, ಇವನ್ ತಂಗಿ, ಸುಧಾಕರನ್ ತಂಗಿ. ಸೇಮ್ ಡೈಲಾಗ್. ನಮಸ್ಕಾರ ಸರ್, ಮನೆಗೆ ಬಂದದ್ದು ಭಾಳ ಸಂತೋಷ ಆಯಿತು ಸರ್, ಕೂಡಿ ಸರ್ ಅಂದ್ಲು. ಇನ್ನೊಂದು ಹೆಜ್ಜೆ ಇಟ್ಟೆ. ಮತ್ತೆ ಕೂಗಿದ್ರು. ಜಾನಕಿ ಅಂದರು. ಜಾನಕಿ ಯಾರು? ಸುಧಾಕರನ್ ತಾಯಿ, ಅವ್ರ ಹೆಂಡತಿ. ಅವ್ರು ಬಂದರು. ಅದೇ ಡೈಲಾಗ್. ನಮಸ್ಕಾರ ಸರ್, ಮನೆಗೆ ಬಂದದ್ದು ಭಾಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್ ಅಂದರು. ಇನ್ನೇನು ಕೂತ್ಕೋಬೇಕು ಅಂತ ಹೋದೆ. ಮತ್ತು ಅವ್ರು ಜೋರಾಗಿ ಕೂಗಿದ್ರು. ಜಾನಕಿ ಅಂದರು. ಎಲ್ಲ ಇವನ 2ನೇ ಜಾನಕಿ. ಒಂದು ಜಾನಕಿ ಬಂದಾಯಿತು. 2ನೇ ಜಾನಕಿ ಏನು? 2ನೇ ಸಲ ಜಾನಕಿ ಅಂದಾಗ ಯಾಕೆ ಒಳಗೆ ಹೋದರು. ಅಂದ್ರೆ ರಿಹರ್ಸಲ್ ಎಷ್ಟು ಪಕ್ಕ ಆಗಿತ್ತು ಅಂದರೆ, ಮೊದಲನೇ ಸಲ ಜಾನಕಿ ಅಂದಾಗ ಎಂಟರ್, ಸೆಕೆಂಡ್ ಜಾನಕಿ ಅಂದಾಗ ಎಕ್ಸಿಟ್. ಗೊತ್ತಾಯ್ತು ಸುಧಾಕರ್ ಯಾಕೆ ಹಿಂಗಾಗಿದ್ದಾನೆ ಇವನು ಅಂತ ಗೊತ್ತಾಯ್ತು. ಒಂದು ಅನುಕೂಲ PhD ಅಂದರೆ ಯಾರೂ ನಪಾಸ್ ಆಗಲ್ಲ. SSLCಯಲ್ಲಿ ಫೇಲ್ ಆಗ್ಬೋದು, PhDಯಲ್ಲಿ ಯಾರೂ ಫೇಲ್ ಆಗಲ್ಲ. ಒಂದು 6 ತಿಂಗಳು ಜಾಸ್ತಿ ಆಗ್ತದೆ ಅಷ್ಟೇ. ಮುಗಿಸ್ದ, ಬೆಂಗಳೂರಿಗೆ ಬಂದ, ಲೆಕ್ಚರರ್ ಆದ.
6 ತಿಂಗಳಾದ್ಮೇಲೆ ಅವ್ರ ಅಪ್ಪ ನನಗೆ ಫೋನ್ ಮಾಡಿದ್ರು, ಪ್ರೊಫೆಸರ್ ಐ ಗಾಟ್ ಸಮ್ ಗುಡ್ ನ್ಯೂಸ್ ಫಾರ್ ಯು ಅಂದರು. ಏನು ಗುಡ್ ನ್ಯೂಸ್ ಸರ್ ಅಂತ ಕೇಳಿದೆ. ನಮ್ಮ ಸುಧಾಕರ್ ಮದುವೆ ಗೊತ್ತು ಮಾಡಿದ್ದೀನಿ ಅಂದರು. ಅಯ್ಯೋ ಕರ್ಮವೇ, ಮದುವೆ ಬೇರೆ ಇವನಿಗೆ, ಯಾರು ಹುಡುಗಿ ಅಂತ ಕೇಳಿದೆ. ಆ ಹುಡುಗಿ ಆಶಾ ಅಂತಿದ್ದಾಳೆ ಅಂತೆಲ್ಲ ಹೇಳಿದರು. ನಾನು ಹಣೆ ಪಡ್ಕೊಂಡೆ. ಆ ಆಶಾನ ಇಷ್ಟು ಹುಡುಗಿದ್ದಾನೆ ನೋಡಿದ್ದೆ ನಾನು ಬೆಂಗಳೂರಲ್ಲಿ. ಆ ಹುಡುಗಿ ನಗ್ತದೆ, ಅಸಾಧ್ಯ ನಗ್ತದೆ. ಕಾರ್ಟೂನ್ ಶೋ ನೋಡಿ ಕೈ ತಡ್ತಟ್ಟು ನಗ್ತಾಳಾಕೆ. ಇವ್ರ ಮನೇಲಿ ಹೆಂಗೆ ಬದುಕ್ತದಪ್ಪ ಹುಡುಗಿ ಇದು ಅನಿಸ್ಬಿಡ್ತು. ಮದುವೆಗೆ ಹೋಗಿದ್ದೆ. 4 ದಿವಸ ಆದ್ಮೇಲೆ ರಾತ್ರಿ 11ಕ್ಕೆ ಫೋನ್ ಬಂತು ಆ ಹುಡುಗಿದು. ಅಂಕಲ್ ಸುಧಾಕರ್ ಮೊದಲೇ ಗೊತ್ತಿತ್ತಾ ನಿಮಗೆ ಅಂದ್ಲು. ಗೊತ್ತಿತ್ತ, ನನ್ನ ಕಡೆ ಅಲ್ಲ PhD ಮಾಡಿದ್ದ. ಒಂದು ನನಗೆ ಯಾಕೆ ಹೇಳಲಿಲ್ಲ ಅಂದ್ಲು. ನನಗೇನು ಗೊತ್ತು ನೀ ಅವನು ಮದುವೆ ಆಗ್ತೀಯ ಅಂತ. ಮದುವೆ ಕಾರ್ಡ್ ನಿಮ್ಮಪ್ಪ ಹೇಳ್ದ, ನನ್ನ ಮಾವ ಹೇಳ್ದಾಗ ಗೊತ್ತಾದದ್ದು ನನಗೆ. ಏನು ತಕರಾರು ಏನು ಅಂತ ಕೇಳಿದೆ. ಇಲ್ಲಿ ಬದುಕೋದು ಕಷ್ಟ ಸರ್. ಯಾಕೆ, ನನಗೆ ನಗು ನಿಲ್ಸೋಕ್ಕಾಗಲ್ಲ. ಇಲ್ಲಿ ನಗಬೇಕಾದ್ರೆ 3 ಪರ್ಮಿಷನ್ ತೊಗೋಬೇಕು, ಹಿಂಗೆ ಆಮೇಲೆ ನಗಬೇಕು. ಹೆಂಗೆ ಮಾಡಲಿ? ನಾ ಇದೆ ನೋಡಮ್ಮ, 2 ಹಾದಿ ಇರೋದು ನಿನಗೆ. ನೀನು ಅವರಂಗೆ ಗುಮ್ಮಂತ ಕೂತ್ಕೋ, ಇಲ್ಲದೆ ಹೋದರೆ ಅವ್ರನ್ನೂ ನಗಸು, ಮತ್ತೇನೇ ಮಾಡ್ತೀಯ ಅಂದೆ. ಶಿ ಟುಕ್ 4 years ಟು ಮೇಕ್ ದೀಸ್ ಫೆಲೋಸ್ ಲಾಫ್. ಯಾಕೆ ಹೇಳ್ತೀನಿ ಅಂದರೆ, ಬಾಲ್ಯದಲ್ಲಿ ಬಿಗಿ ಹಿಡಿದು ಗಪ್ಪಣದ ಐರನ್ ಕ್ಲ್ಯಾಂಪ್ ಥರ ಬೆಳೆಸ್ಬಿಟ್ರೆ ವ್ಯಕ್ತಿತ್ವ ಬೆಳೆಯೋದೇ ಇಲ್ಲ. ಪ್ರತಿಯೊಂದು ಹೆಜ್ಜೆ ಕೇಳ್ತಾರೆ, ಕ್ಯಾನ್ ಐ ಡೂ ಇಟ್, ಮಾಡ್ಬೋದಾ? ಕೆಲವು ಅಮ್ಮಂದ್ರೆ ಖುಷಿ ತಗೋತಾರೆ, ನನ್ನ ಮಗ ನಾನು ಕೇಳಲಾರ್ದೆ ಏನೂ ಮಾಡಲ್ಲ. ಭಾಳ ಸಂತೋಷ ಆಯಿತು. ಅವ್ ಮಾಡ್ಬೇಕ್ರಿ, ಅವನು ನಿಮ್ಮನ್ನು ಕೇಳಲಾರ್ದೆ ಮಾಡಬೇಕು. ಸಣ್ಣ ಮಗು ಇದ್ದಾಗ ಅಡ್ಡಿ ಇಲ್ಲಪ್ಪ. ದೊಡ್ಡವನಾದ್ಮೇಲೆ ಕೇಳ್ತಾ ಕೂತ್ಕೊಂಡ್ರೆ ದಿಸ್ ಈಸ್ ಹೌ ದಿ ಪರ್ಸ್ನಾಲಿಟಿ ಗೆಟ್ ಸ್ಟಂಟೆಡ್. ಪರ್ಸ್ನಾಲಿಟಿ ಸ್ಟಂಟ್ ಆಗಬಾರ್ದು ಅಂದರೆ ಗಿವ್ ದೆಮ್ ಫ್ರೀಡಮ್, ಲೆಟ್ ದೆಮ್ ಡೂ ಇಟ್. ಐರನ್ ಹ್ಯಾಂಡ್, ಅದಕ್ಕೆ ಬರದೆ ನಾನು, ಐರನ್ ಹ್ಯಾಂಡ್ ಹರ್ಟ್ಸ್. ಕಬ್ಬಿಣದ ಕೈ ಕ್ಲ್ಯಾಂಪ್ ಇದೆಯಲ್ಲ, ಕೈ ನೋವು ಮಾಡುತ್ತೆ. ವೆಲ್ವೆಟ್ ಗ್ಲೋಗೆ ಶಕ್ತಿ ಇಲ್ಲ. ಅದಕ್ಕೆ ಹೆಂಗಿರಬೇಕು? ಐರನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋ. ಕಬ್ಬಿಣದ ಕೈ ಇರಬೇಕು, ಆದರೆ ವೆಲ್ವೆಟ್ ಗ್ಲೋದಲ್ಲಿ ಇರಬೇಕು. ವೆಲ್ವೆಟ್ದ ಮೃದುತ್ವ ಇರಬೇಕು, ಕಬ್ಬಿಣದ ಸ್ಥಿರತೆ ಇರಬೇಕು. ಅವೆರಡೂ ಸೇರ್ಕೊಂಡಾಗ ಮಾತ್ರ ವಿ ಕ್ಯಾನ್ ಬ್ರಿಂಗ್ ದ ಚಿಲ್ಡ್ರನ್ ಬೆಟರ್. ಇನ್ನು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳ್ಬಿಡ್ತೀನಿ ನಾನು, ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು ಇದು. ನಮ್ಮ ಹುಡುಗ ಸರ್ ಭಾಳ ಉಡಾಳ ಸರ್. ಪೇರೆಂಟ್ಸ್ ಬರ್ತಾರೆ ನನ್ನ ಕಡೆ, ಭಾಳ ಉಡಾಳ ಸರ್. ಉಡಾಳ ಅಲ್ಲವನು, ನಮಗೆ ಬುದ್ಧಿವಂತಿಕೆ ಉಡಾಳತನ ಡಿಫ್ರೆನ್ಸ್ ಗೊತ್ತಾಗಲ್ಲ. ಹೈಪರ್ ಆ್ಯಕ್ಟಿವ್ ಹುಡುಗ. ಹುಡುಗರು ಹೈಪರ್ ಆ್ಯಕ್ಟಿವ್, ಇನ್ನೇನು ಮುದುಕರು ಹೈಪರ್ ಆ್ಯಕ್ಟಿವ್ ಇರೋಕ್ಕಾಗತ್ತೇನ್ರಿ? ಸಣ್ಣ ಹುಡುಗರು ಯಾವಾಗ ಸುಮ್ಮನೆ ಕೂತ್ಕೋತಾವೆ ಹೇಳಿ? ಜ್ವರ ಬಂದಾಗ, ಆರಾಮಿಲ್ಲದೆ ಇದ್ದಾಗ ಸುಮ್ಮನೆ ಕೂತ್ಕೋತಾವೆ. ಸುಮ್ಮನೆ ಕೂತ್ಕೋಬಾರ್ದು ಹುಡುಗರು. ನಾವೇನು ಮಾಡ್ತೀವಿ? ಬಹಳ ಹೈಪರ್ ಆ್ಯಕ್ಟಿವ್. ಎಲ್ಲೋ ಕೇಳ್ಬಿಟ್ಟಿದ್ದೀವಿ ವರ್ಡ್ ಅದನ್ನು, ಹೈಪರ್ ಆ್ಯಕ್ಟಿವ್. ಹೈಪರ್ ಆ್ಯಕ್ಟಿವ್ ಈಸ್ ನಾಟ್ ಎ ಪ್ರಾಬ್ಲಮ್. ಚಾನಲೈಸ್ ದಟ್ ಎನರ್ಜಿ ಟು ಸಮಥಿಂಗ್ ಯೂಸ್ಫುಲ್, ದೇ ವಿಲ್ ಬಿ ವಂಡರ್ಫುಲ್. ಅವ್ರ ಕೆಲಸ ಕೊಡುವಂಥ ಕೆಲಸ ಕೊಟ್ಟರೆ ಅದ್ಭುತ ಕೆಲಸ ಮಾಡ್ತಾರೆ ಮಕ್ಕಳವರು. ನಾವು ಅಂದ್ಕೊಂಡದ್ದು ಹುಡುಗರು ಮಿಸ್ಚುವಸ್ ಇದ್ದಾರೆ ಹಾಗೆ ಹೇಗೆ ಅಂತೀವಿ. ಹುಡುಗರು ಮಿಸ್ಚುವಸ್ ಅಲ್ಲ ಅದು. ಇಲ್ಲಿ ದಯವಿಟ್ಟು ಇದನ್ನು ನೋಡಿ ಹೇಗಿದೆ ಅಂತ. ಇದು ನನಗೆ ಭಾಳ ಇಷ್ಟವಾದಂಥದ್ದು ಸಣ್ಣ ವಿಡಿಯೋ. ಇನ್ನೋಸೆಂಟ್ ಅನ್ಕೋಬೇಡಿ. ನಿಮ್ಮ ಮನೇಲಿ ನೋಡಿ, 12 ತಿಂಗಳು 13 ತಿಂಗಳು ಮಗು ನಡೆಯೋಕೆ ಶುರು ಮಾಡುತ್ತಲ್ಲ. ಕೆಲವು ಲಘು ಬೇಗ ಶುರು ಮಾಡ್ತಾವೆ ಕೆಲವು ಮಕ್ಕಳು. ನಡೆಯೋಕೆ ಶುರು ಮಾಡಿದ ಮಗು ದಿನಕ್ಕೆ 100 ಸಲ ಬೀಳುತ್ತೆ. ಹೇಳ್ತದೆ ಬೀಳ್ತದೆ, ಹೇಳ್ತದೆ ಬೀಳ್ತದೆ. ನೀವು ನೋಡದೆ ಹೋದರೆ, ಗಮನ ಕೊಡದೆ ಹೋದರೆ, ಪರ್ಪಸ್ಲಿ ನೋಡಿ. ಮನೇಲಿ ಹಾಗೇನಾರ ಮಗು ಇದ್ದರೆ, ಅವನು ಹಾಲಲ್ಲಿ ಇರ್ತಾನೆ, ಒಳಗಡೆ ಇರ್ತೀರಿ ನೋಡಿ, ನೀವು ಕಣ್ಣಿಗೆ ಕಾಣಿಸ್ಕೋಬೇಡಿ. ಅವನು ಬಿದ್ದರೆ ತಿರುಗಿ ನೋಡ್ತಾನೆ ಎಲ್ಲ ಕಡೆ, ಯಾರು ಇಲ್ಲ ಅಳಲ್ಲ. ಹತ್ರ ಏನು ಪ್ರಯೋಜನ? ಸುಮ್ಮನೆ ವೇಸ್ಟು. ನೀವು ಹೋಗಿ ಬಿದ್ದೇನೋ ಪುಟ್ಟ, ನೀವು ಹೋ ಅಂತ ಹೇಳ್ತಾನೆ. ಅಂದರೆ ಅವ್ರಿಗೆ ಗೊತ್ತು ಯಾವಾಗ ಅಳಬೇಕು ಯಾವಾಗ ಅಳಬಾರ್ದು ಅಂತ. ಇಟ್ಸ್ ಆಲ್ ಮ್ಯಾನಿಪುಲೇಟೆಡ್ ಕ್ರೈಂಗ್. ಎಲ್ಲ ಮಕ್ಕಳು ಹಾಗೆ ಅಲ್ಲ, ಪೆಟ್ಟಾಗ್ತದೆ ಗೊತ್ತಿದೆ. ಆದರೆ ಮಕ್ಕಳು ಎಷ್ಟು ಬುದ್ಧಿವಂತರಿರ್ತಾರೆ ಅಂತ. ಆದ್ದರಿಂದ ಡೋಂಟ್ ಅಂಡರ್ ಎಸ್ಟಿಮೇಟ್ ಅ ಪ್ಲೇಫುಲ್ನೆಸ್ ಆ್ಯಂಡ್ ಚೈಲ್ಡ್. ಭಾಳ ಮಿಸ್ಬಿಹೇವಿಯರ್ ಡಿಫರೆನ್ಸ್ ಇದೆ ಅದಕ್ಕೆ, ಅದು ಗೊತ್ತಾಗಬೇಕು. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಐ ರಿಕ್ವೆಸ್ಟ್ ಯು, ಪ್ಲೀಸ್ ಲಿಸನ್ ಟು ವಾಟ್ ದ ಚಿಲ್ಡ್ರನ್ ಸೇ. ಶಾಲೆಯಿಂದ ಬಂದ ತಕ್ಷಣ ಒಂದು 10 ನಿಮಿಷ ಮಗು ಜೊತೆಗೆ ಏನಾಯಿತು ಕ್ಲಾಸಲ್ಲಿ, ಏನಾಯ್ತು ಸ್ಕೂಲಲ್ಲಿ ಅಂತ ಕೇಳಿ ಮಾತಾಡಿ. ಮಗುಗೆ ಏನೇನೋ ಎಂಗ್ಸೈಟಿ ಇರ್ತದೆ, ಏನೇನೋ ಟೆನ್ಷನ್ ಇರುತ್ತೆ, ಅದು ಹೇಳಬೇಕು ಅನ್ನತ್ತೆ. ನಾವೇ ಜಜ್ಮೆಂಟ್ ತೊಗೊಂಡ್ಬಿಡ್ತೀವಿ ಕೆಲವೊಂದು ಸಲ. ಜಜ್ಮೆಂಟ್ ಬೇಡ, ಮಾತಾಡಲಿ. ಮಾತಾಡೋ ಉದ್ದೇಶ 2 ಕಾರಣಕ್ಕೆ. ಒಂದು, ಒಳಗಿರುವಂಥ ಪ್ರೆಷರ್ ಎಲ್ಲ ಹೊರಗೆ ಬರಲಿ. ಸೆಕೆಂಡ್ಲಿ, ವೈಲ್ ಡೂಯಿಂಗ್ ಸೋ ಚೈಲ್ಡ್ ಇಂಪ್ರೂವ್ಸ್ ದ ಕಮ್ಯುನಿಕೇಷನ್ ಸ್ಕಿಲ್ಸ್. ಮಗು ಮಾತಾಡೋದನ್ನು ಕಲ್ಕೊಳ್ಳುತ್ತೆ, ಹೇಗೆ ಮಾತಾಡಬೇಕು ಅಂತ. ಅದಕ್ಕೆ ಆದಷ್ಟು ಲಿಸನ್ ಟು ದ ಚೈಲ್ಡ್. ಅದ್ರಲ್ಲಿ 2 ಥರ ಲಿಸನಿಂಗ್ ಇದೆ. ಒಂದು ಆ್ಯಕ್ಟಿವ್ ಲಿಸನಿಂಗ್, ಒಂದು ಪ್ಯಾಸಿವ್ ಲಿಸನಿಂಗ್ ಅಂತ. ಪ್ಯಾಸಿವ್ ಲಿಸನಿಂಗ್ ಅಂದ್ರೆ ಏನು? ಟಿ ವಿ ನೋಡ್ತಾ ಇರೋದು, ನೀ ಹೇಳಪ್ಪ, ನೀ ಹೇಳು, ಹೇಳು. ಒಂದು 2 ಸಲ ನೋಡ್ತಾನೆ, 3 ಸಲ ನೋಡ್ತಾನೆ, 4ನೇ ಸಲ ಮಾತಾಡಲ್ಲ, ಹೋಗ್ಬಿಡ್ತಾನೆ ಅವನು. ಯಾಕಂದ್ರೆ ನೀವು ಕೇಳಲ್ಲ. ಅಮ್ಮಂದ್ರಿಗೆ ಜಾಸ್ತಿ ಗೊತ್ತಿರುತ್ತೆ. ಮಗು ಶಾಲೆಯಿಂದ ಬಂದಾಗ, ಪುಟ್ಟ ಮಗು LKG UKG ಫಸ್ಟು ಸೆಕೆಂಡ್ ಇದ್ರೆ, ಅಮ್ಮ ಏನಾಯ್ತು ಗೊತ್ತಾ ಕ್ಲಾಸಲ್ಲಿ ಇವತ್ತು, ನೀವು ಅಡುಗೆ ಮಾಡ್ತಿರ್ತೀರಿ, ಹೇಳಪ್ಪ. ಹೇಳಲ್ಲ ಅದು. ಇಲ್ಲಿ ನೋಡಿಲ್ಲಿ ಕೈ ಹಿಡಿದು ಎಳೆದು ಹೇಳುತ್ತೆ.
ಅಂದರೆ ಯು ವಾಂಟ್ ಆ್ಯಕ್ಟಿವ್ ಲಿಸನಿಂಗ್, ನಾಟ್ ಪ್ಯಾಸಿವ್ ಲಿಸನಿಂಗ್. ಹರಿಕತೆ ಕೇಳಿದಾಗ ಬತ್ತಿ ಹೊಸಿತಿರ್ತಾರೆ ಕೆಲವರು, ಪುರೋಹಿತರು ಗಂಟಲು ಶೋಷಣೆ ಮಾಡ್ಕೋತಿರ್ತಾರೆ. ಅದಲ್ಲ ಅದು. ಮಗು ವಾಂಟ್ಸ್ ಯು ಟು ಲಿಸನ್ ಟು ಇಟ್ ಕೇರ್ಫುಲಿ. ಅದು ಹೇಳಬೇಕು, ತಂದು ಇಂಪಾರ್ಟೆನ್ಸ್ ಹೇಳಬೇಕು. ಅದನ್ನು ಆ್ಯಕ್ಟಿವ್ ಲಿಸನಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಬೆಸ್ಟ್ ವೇ ಟು ಫೈಂಡ್ ಔಟ್ ದಿ ಚಿಲ್ಡ್ರನ್ ಇಮೋಷನ್ ಈಸ್ ದ್ಯಾಟ್, ಲಿಸನ್ ಟು ಇಟ್. ಅದು ಲಿಸನಿಂಗ್ ಇದ್ದರೆ ಅರ್ಧ ಕೆಲಸ ಆಗುತ್ತೆ. ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಮೈ ಫ್ರೆಂಡ್ಸ್. This is what I am talking now is about small children. I'll come to the bigger children little later. 8th, 9th, 10th ಮಕ್ಕಳಿಗೆ ಲೇಟರ್ ಬರ್ತೀನಿ. ಇಲ್ಲಿ those of your small children, please follow it. One of the best techniques that is found. ನಾನು ಮೊದಲು ಗೊತ್ತಿರಲಿಲ್ಲ. ಈಗ 2 ವರ್ಷದ ಹಿಂದೆ ಅವ್ನು ಹೇಳಿದ್ನಲ್ಲ, ಜಾನ್ ಗಿಲ್ಮಾಟ್, ಹಿ ಈಸ್ ಎ ಟೀಚರ್ ಇನ್ ದ ಪ್ರೀ ಪ್ರೈಮರಿ ಲೆವೆಲ್ ಇನ್ ಆಕ್ಸ್ಫರ್ಡಲ್ಲಿ ಇದ್ದಾನೆ ಹುಡುಗ. ಏನು ರಿಸರ್ಚ್ ಮಾಡಿದ್ದಾನೆ ಹುಡುಗ, ಅದ್ಭುತ ರಿಸರ್ಚ್ ಮಾಡಿದ್ದಾನೆ ಅವನು. ಮಕ್ಕಳು ಇಮೋಷನ್ಸ್, ಕೆಲವು ಮಕ್ಕಳು ಹೇಳ್ತೀವಿ ನಮ್ಮ ಮಗು ಬಹಳ ಕಿರಿಕಿರಿ ಮಾಡುತ್ತೆ, ಹೊಡೆದಾಡ್ತಾನೆ, ಚುರ್ಕೋತಾನೆ, ಹೊಡಿತಾನೆ, ಅಗ್ರೆಸಿವ್ ಆಗಿಬಿಟ್ಟಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವು ಮಕ್ಕಳು ಬರೀ ಅಳ್ತಾವೆ, ಅಳೋದೇ ಹೇಳೋದು. ಯಾಕೆ ಅಳ್ತಾವೆ ಗೊತ್ತಿಲ್ಲ. ಏನು ಮಾಡಬೇಕು? ಹೌ ಟು ಹ್ಯಾಂಡಲ್ ಇಮೋಷನ್ಸ್ ಆಫ್ ದ ಚಿಲ್ಡ್ರನ್. ಅವನು ಒಳ್ಳೆ ರಿಸರ್ಚ್ ಮಾಡಿದ್ದಾನೆ ರೀ. ಅವನು ಹೇಳ್ತಾನೆ, ಲೇಬಲ್ ದಿ ಇಮೋಷನ್ಸ್. ಮನೆಯಲ್ಲಿ ಮಗು ಕೋಪ ಮಾಡ್ಕೊಳ್ಳುತ್ತೆ, ಅವಾಗೇನು ಮಾಡಬೇಕು? ಅಪ್ಪ ಅಮ್ಮ ಯಾರೊಬ್ಬರಿದ್ದು, ಸಿಟ್ಟು ಬಂತಲ್ಲ ನಿನಗೀಗ, ಹೌದು ಸಿಟ್ಟು ಬಂದಿದೆ, ಇನ್ನು ನೋಡಿದ್ರೆ ಗೊತ್ತಾಗುತ್ತೆ, ನೋಡು ನೀನು ನೋಡಿ ಸಿಟ್ಟು ಬಂದಿದೆ ಹೇಳಬೇಕು. ಇದು ಲೇಬಲಿಂಗ್ ದಿ ಇಮೋಷನ್ಸ್ ಅಂತಾರೆ. ಹೇಳಿದ್ರೆ ಏನು ಪ್ರಯೋಜನ? ಅಳ್ತದ ಮಗು, ಅಳ್ತೀಯಲ್ಲ, ದುಃಖ ಆಗಿರ್ಬೇಕಲ್ಲ ನಿನಗೀಗ, ಓಹೋ ದುಃಖ ಆಗಿದೆ ಅದಕ್ಕೆ ಅಳ್ತೀಯ ನೀನು, ಒಂದು 2-3 ಸಲ ಹೇಳಿ. ಇದರಿಂದ ಏನಾಗುತ್ತೆ ಅಂತ ಅನಿಸ್ಬೋದು. ಡೀಪ್ ದೇ ಹ್ಯಾವ್ ಸ್ಟಡೀಡ್ ಸೋ ಮಚ್. ನೆಕ್ಸ್ಟ್ ಟೈಮ್ ಹುಡುಗಿಗೆ ಅಳು ಬಂದಾಗ, ಓಹೋ ದುಃಖ ಆದ್ರೆ ಅಳು ಬರ್ತಲ್ಲ, ನನ್ನ ದುಃಖ ಆಗಿರ್ಬೇಕಾಗಾದ್ರೆ. ದ ಚೈಲ್ಡ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್. ವಿ ಆರ್ ಆಲ್ ಬಾರ್ನ್ ವಿತ್ 2 ಮೈಂಡ್ಸ್. ಎಲ್ಲರೂ 2 ಮನಸ್ಸಿದೆ ನಮ್ಮ ಹುಟ್ಟಿದಾಗಿನಿಂದ. ಬೇರೆ ಅವಕಾಶ ಇಲ್ಲೇ ಇಲ್ಲ ನಮಗೆ. ಒಂದು ಇಮೋಷನಲ್ ಮೈಂಡ್ ಅಂತ, ಒಂದು ರ್ಯಾಷನಲ್ ಮೈಂಡ್ ಅಂತ. ಭಾವನಾತ್ಮಕ ಮನಸ್ಸು, ವೈಚಾರಿಕ ಮನಸ್ಸು ಅಂತ ಹೇಳಿದಾಗ ಬೇರೆ ಗತಿಯಲ್ಲಿ ಹಾಗೆ ಇರಬೇಕು ನಾವು. ಮ್ಯಾನುಫ್ಯಾಕ್ಚರ್ ಹಾಗೆ ಆಗಿದ್ದು ನಾವು. ಆ ಇಮೋಷನ್ಸ್ ಏನಿದೆ ಬೇಗ ಬಂದ್ಬಿಡ್ತದೆ ಹೊರಗಡೆ. ವೈಚಾರಿಕ ಮನೋಭಾವ ಸಾವಕಾಶ ಬರ್ತದೆ. ಈಗ ನೋಡಿ, ಯಾರಾದ್ರೂ ಇದ್ರೆ ಟಕ್ ಅಂತ ಬೈದು ಬಿಡ್ತೀವಿ ನಾವು, ತಲೆ ಇಲ್ವಾ ನಿನಗೆ ಅಂದ್ಬಿಟ್ಟು. ಆಮೇಲೆ ಸಾರಿಯಾ, ತಪ್ಪು ತಿಳ್ಕೊಬೇಡಿ. ಸಾರಿಯಾ ಅಂತ ಹೇಳೋದು ವೈಚಾರಿಕ ಮನಸ್ಸು. ಸಿಟ್ಟು ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿದೆ ತಿಬೆಟಲ್ಲಿ ಏನಾಯಿತು, ನೇಪಾಳದಲ್ಲಿ ಏನಾಯಿತು ಅಂತ. 20 ವರ್ಷಗಳ ಹಿಂದೆ ಕಿಂಗ್ ಬೀರೇಂದ್ರ, ಅವನ ಮಗ ದೀಪೇಂದ್ರ, ಅವನ ಮುಂದೆ ರಾಜ ಆಗೋನು. ಅವನು ಕಲ್ತದ್ದಲ್ಲಿ ಮಸೂರಿಯಲ್ಲಿ, ಡೆಹ್ರಾಡೂನಲ್ಲಿ, ಆಕ್ಸ್ಫರ್ಡಲ್ಲಿ, ಪ್ರಿನ್ಸ್ಟನ್ನಲ್ಲಿ ಎಲ್ಲ ಕಲ್ತಂಥ ಹುಡುಗ. ಒಳ್ಳೆ ಟ್ರೈನಿಂಗ್ ಆಗಿದೆ, ಮುಂದೆ ರಾಜ ಆಗೋನು ಅಂತ. ಹೌ ಟು ಸ್ಮೈಲ್, ಹೌ ಟು ಶೇಕ್ ಹ್ಯಾಂಡ್ ಎಲ್ಲ ಕಲಿಸಿದ್ದಾರೆ. ಗವರ್ನೆನ್ಸಸ್ ಇರ್ತಾರೆ ಅವನ ಜೊತೆಗೆ. ಅಂಥವನಿಗೆ ಅಪ್ಪ ನಾನು ಒಪ್ಕೊಂಡಂಥ ಹುಡುಗಿನ ಒಪ್ಪಲಿಲ್ಲ ಅಂತ ಹೇಳಿ 2 AK-47 ತೊಗೊಂಡು ಹೋದ. ಒಂದು ಸಾಕಾಗಿತ್ತು. 2 AK-47 ತೊಗೊಂಡು ಹೋಗಿ ಅಪ್ಪ, ಅಮ್ಮ, ಸೋದರ ಮಾವ 9 ಜನನ ಕೊಂದು ಹಾಕಿದ. ಕೊಂದು ಹಾಕಿದ. ಇದು ಇಮೋಷನ್ ಮೈಂಡ್ ಅದು. ಆಮೇಲೆ ತಕ್ಷಣ ನೆನಪು ಬಂತು, ಛೇ ನಾನೇನು ಮಾಡಿದೆ, ನಾನು ಅಪ್ಪ ಅಮ್ಮನ ಕೊಲ್ಲಿಲ್ಲ, ನೇಪಾಳದ ರಾಜ ರಾಣಿಯರನ್ನು ಕೊಂದೆ, ದೇಶ ನಾನು ಬಿಡಲ್ಲ ಅಂದ್ಕೊಂಡು ಮತ್ತೆ ಇಮೋಷ್ನಲ್ ಆಗಿ ತಾನೇ ತಲೆ ಹೊಡ್ಕೊಂಡು ಸತ್ತೋದು. ಈ ಇಮೋಷ್ನಲ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಮೈಂಡ್ ನಮ್ಮ ಮಕ್ಕಳಿಗೆ ನಿಧಾನ ಕಲಿಸ್ಬೇಕು. ಹೌ ಟು ಕಮ್ ಅಪ್, ಬ್ರಿಂಗ್ ಅಪ್ ದ ರ್ಯಾಷನಲ್ ಮೈಂಡ್. ನಾನು ಹೇಳಿದ್ನಲ್ಲ, ನಮ್ಮ ಕಡೆ PhD ಮಾಡೋಕೆ ಹುಡುಗ ಬಂದಿದ್ದ, ಈ ಸುಧಾಕರ್ ಅಲ್ಲ ಇನ್ನೊಬ್ಬ. ಎಲ್ಲರೂ ಇಂಥವರೇ ಇದ್ದಾರೆ ನಿಮ್ಮ ಕಡೆ ಅಂತ ಕೇಳಬೇಡಿ. ಹುಡುಗ ಬಂದ, ಬುದ್ಧಿವಂತ, ಭಾರಿ ಬುದ್ಧಿವಂತ. ಅವ್ನು ನಗ್ತಾನೆ ಇರಲಿಲ್ಲ, ಭಯಂಕರ ಸೀರಿಯಸ್ ಹುಡುಗ. ವಿಚಿತ್ರ ಅನ್ಸೋದು ಆ ವಯಸ್ಸಿಗೆ. ನಾನೊಂದ್ಸಲ ಇಮೋಷ್ನಲ್ ಮೈಂಡ್, ರ್ಯಾಷನಲ್ ಮೈಂಡ್ ಹೇಳಿದಾಗ, ನನಗೆ ಆ ಪ್ರಾಬ್ಲಮ್ ಇಲ್ಲ ಸರ್ ಅಂದ. ಏನಪ್ಪ ಹಂಗಂದ್ರೆ, ನನಗೆ ಇಮೋಷ್ನಲ್ ಮೈಂಡ್ ಇಲ್ಲ ಸರ್, ಯಾವಾಗಲೂ ರ್ಯಾಷನಲ್ಲೇ ಇರ್ತೀನಿ ಸರ್ ಅಂದ. ಇರ್ಬೋದೇನಪ್ಪ, ಅವನು ಬುದ್ಧ ಅಂತ ಕರಿತಿದ್ದೆ ನಾನು. ಒಂದ್ಸಲ ಊಟಿಗೆ ಹೋದ್ವಿ. ನೀವು ಊಟಿ ನೋಡಿದ್ದೀರಿ, ಅದೊಂದೇ ಪ್ಲೇಸ್ ಅಪ್ಪ ಜಗತ್ತಲ್ಲಿ ನಾನು ಕಂಡದ್ದು. ಅಂದರೆ ಎಲ್ಲ ಕಡೆ ಹೋದರೆ ಇಂಡಿಕೇಶನ್ ಇದ್ದಾವೆ, ವೇ ಟು ಸ್ಯೂಸೈಡ್ ಪಾಯಿಂಟ್, ವೇ ಟು ಸ್ಯೂಸೈಡ್ ಪಾಯಿಂಟ್. ನೋಡಿದ್ದೀರ ಅಲ್ಲಿ ಸ್ಯೂಸೈಡ್ ಪಾಯಿಂಟ್ ಅಂತ ಒಂದಿದೆ, ಅದಕ್ಕೆ ಅಡ್ವರ್ಟೈಸ್ಮೆಂಟು, ವೇ ಟು ಸ್ಯೂಸೈಡ್ ಪಾಯಿಂಟ್, ವೇ ಟು ಸ್ಯೂಸೈಡ್ ಪಾಯಿಂಟ್. ನಾನು ಜಗತ್ತಲ್ಲಿ ಎಲ್ಲೂ ನೋಡಿಲ್ಲ ಆ ಥರ. ಅದು ಹೆಂಗಿದೆ ಅಂದರೆ, ಬೆಟ್ಟ ಹಿಂಗೆ ಶಾರ್ಪ್ ಇದೆ, ಒಳಗಡೆ ಆಳ ಪ್ರಪಾತ ಇದೆ, ಯಾವಾಗಲೂ ಮೋಡ ತುಂಬಿಕೊಂಡಿರುತ್ತೆ, ಮೇಲಿಂದ ಹಾರ್ಕೊಂಡ್ರೆ ಚಿಂತೆ ಮಾಡೋ ಕಾರಣ ಇಲ್ಲ. ಚಿಂತೆ ಮಾಡೋದು ಕಲೆ ಮುಗಿದೋಯ್ತಲ್ಲ. ಅಲ್ಲಿ ಅಮೇಚೋರ್ಸ್ ಹೋಗಬಾರ್ದು ಅಂತ ಬ್ಯಾರಿಕೇಡ್ ಹಾಕಿದ್ದಾರೆ. ಅಂದರೆ ತೀರಾ ಸುಮ್ಮನೆ ಹುಚ್ಚು ಇಮೋಷ್ನಲ್ ಹೋಗಬಾರ್ದು ಅಂತ ಕಟ್ಟಿಟ್ಟಿದ್ದಾರೆ. ಹಿಂಗೆಲ್ಲ ಕಟ್ಟಿಗೆ ಎಲ್ಲ ಕಟ್ಟಿಟ್ಟಿದ್ದಾರೆ. ನಾವೆಲ್ಲ ಹೋಗಿದ್ವಿ. ಅವನು ನಮ್ಮ ಬುದ್ಧನೂ ಇದ್ದ. ಇಟ್ಟು ದೂರ ಇದ್ವಿ. ನಾನೇನು ಮಾಡಿದೆ, ತಲೆಗೆ ಐಡಿಯಾ ಬಂತು. ಅವ್ನು ನಿಂತಿದ್ನಲ್ಲ, ಹಿಂದೆ ಹೋಗಿ ಬೆನ್ನ ಮೇಲೆ ಒಂದು ರಪ್ ಅಂತ ಹೊಡೆದೆ. ಅವನೇನು ತಳ್ಳೋ ವಿಚಾರ ಇರಲಿಲ್ಲ. ಒಂದು ಹೊಡೆದ್ರೆ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟ. ಅವನು ಹೋಗ್ಬಿಟ್ಟು ಅಷ್ಟು ದೂರ ಇದ್ದಾನೆ ಸೂಸೈಡ್ ಪಾಯಿಂಟಿಗೆ. ಸಿಟ್ಟು ಬಂತು ಅವನು, ಯೂಸ್ಲೆಸ್ ಫೆಲೋ ಅಂದ. ಅಂದ್ಬಿಟ್ಟು ತಿರುಗಿ ನೋಡ್ದ. ನಾನು ಗೈಡ್ ಯೂಸ್ಲೆಸ್ ಆದರೂ ಕೂಡ ಯೂಸ್ಲೆಸ್ ಅನ್ನಬಾರ್ದು, ಅಂದರೆ PhD ಮುಗಿಯಲ್ಲ ಅಲ್ವಾ.
ಅವನು ಮೊದಲು ನನಗೆ ಯೂಸ್ಲೆಸ್ ಫೆಲೋ ಅಂದ, ಅವ್ನು ತಿರುಗಿ ನೋಡ್ಬಿಟ್ಟು ಸಾರಿ ಸರ್ ಅಂದ. ಈಗ ನೋಡಪ್ಪ ಏನಾಯಿತು, ಯೂಸ್ಲೆಸ್ ಫೆಲೋ ಅಂದದ್ದು ಇಮೋಷ್ನಲ್ ಮೈಂಡು, ಗೈಡ್ಗೆ ಹಂಗೆ ಅನಬಾರ್ದಾಗಿತ್ತು ಅಂದದ್ದು ವಿಚಾರಿಕ ಮನಸ್ಸು, ರ್ಯಾಷನಲ್ ಮೈಂಡ್, ಎಲ್ರಿಗೂ ಇರ್ತದೆ. ಈ ಮಕ್ಕಳಿಗೆ ಇದು ಕಲಿಸ್ಕೊಡೋದು ಎಷ್ಟು ಸಿಂಪಲ್ ಟೆಕ್ನಿಕ್ ಮಾಡಿದ್ದಾನೆ ಅವನು ಜಾನ್ ಗಿಲ್ಮಾರ್ಟ್ ಅಂದರೆ, ಅದು ತೋರಿಸ್ತೀನಿ. ಅವನೊಂದು ಹಾಡು ಮಾಡಿದ್ದಾನೆ, ರೈಮ್, ನರ್ಸರಿ ರೈಮ್, ನೀವು ಕೇಳುವಂಥ ರೈಮೆ. ಆ ಹುಡುಗರಿಗೆ ಹಾಡು ಕೇಳಿಸ್ತಾರೆ ಶಾಲೆಯಲ್ಲಿ ಮಕ್ಕಳಿಗೆ. ಬೇಕಾದ್ರೆ ನಾನು ಕೊಟ್ಟಿರ್ತೀನಿ ಸ್ಕೂಲಲ್ಲಿ, ಬೇಕಾದ್ರೆ ಯಾರೇ ಇಸ್ಕೋಬೋದು ಅದನ್ನು, ಬಹಳ ಚೆನ್ನಾಗಿ. I'm happy, I'm very happy, I'm happy, I'm happy, I'm happy, I'm very happy. How are you? How are you? How are you today? I'm sad, I'm sad, I'm sad, I'm very sad, I'm sad, I'm sad, I'm sad, I'm very sad. How are you? How are you? How are you today? I'm angry, I'm angry, I'm angry, I'm very angry, I'm angry, I'm angry, I'm angry, I'm very angry. How are you? How are you? How are you today? I'm tired, I'm tired, I'm tired, I'm very tired, I'm tired, I'm tired, I'm tired, I'm very tired. How are you? How are you? How are you today? ನಮಗೆ ತಮಾಷೆ ಅನಿಸ್ಬೋದು ಇದನ್ನು. ಸಿಟ್ಟು ಬಂದಾಗ ಐ ಆಮ್ ಆ್ಯಂಗ್ರಿ, ಯು ಆರ್ ಆ್ಯಂಗ್ರಿ ಅಂದ ತಕ್ಷಣ ಈ ಮಾಸ್ಟರ್ ಕತೆ ಮುಖ ಕಾಣ್ಕೊಂಡು ಬರುತ್ತೆ, ಆ್ಯಂಗ್ರಿ ಇದ್ದಾಗ ಹೆಂಗಿರ್ತದೆ ಅಂತ. ಓ, ನನ್ನ ಮುಖನೂ ಹಾಗೆ ಕಾಣಿಸ್ತದ, ಆ್ಯಂಗ್ರಿ ಆಗಿದ್ದೀನಿ. ದ ಮೊಮೆಂಟ್ ದ ಚೈಲ್ಡ್ ಸ್ಟಾರ್ಟ್ ಸೇಯಿಂಗ್ ಟು ಇಟ್ ಸೆಲ್ಫ್ ದಟ್ ಐ ಆಮ್ ಆ್ಯಂಗ್ರಿ, ನನಗೆ ಕೋಪ ಬಂದಿದೆ ಅಂದ್ಕೊಳ್ಳೋದೇ ರ್ಯಾಷನಲ್ ಬಿಹೇವಿಯರ್. ಅದು ಕೋಪ ಬಂದಾಗ ವಿಚಾರ ಮಾಡೋಕ್ಕಾಗಲ್ಲ. ಸ್ಲೋಲಿ ಆ್ಯಂಡ್ ಸ್ಲೋಲಿ ದಿಸ್ ದ ಬೆಸ್ಟ್ ವೇ ಟು ಮ್ಯಾನೇಜ್ ದಿ ಇಮೋಷನ್ಸ್ ಆಫ್ ಚಿಲ್ಡ್ರನ್ ಅಂತ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಹೇಳಬೇಕಾದದ್ದು, ಬಿಕಾಸ್ ದ ಟೈಮ್ ಐ ಹ್ಯಾವ್ ಈಸ್ ವೆರಿ ಲಿಮಿಟೆಡ್. ಇದು ಮುಖ್ಯ. ನೆವರ್ ಸ್ಟಾಪ್ ಕಮ್ಯುನಿಕೇಟಿಂಗ್ ವಿತ್ ದ ಚೈಲ್ಡ್. ದಯವಿಟ್ಟು ಮಾತಾಡಿ, ಎಸ್ಪೆಷಲಿ ಹೈಯರ್ ಕ್ಲಾಸ್ ಮಕ್ಕಳು ಬಂದ ಹಾಗೆ ದಯವಿಟ್ಟು ಮಾತಾಡಿ. ಯಾಕಂದರೆ ಮುಂದೆ ಹೈಯರ್ ಕ್ಲಾಸಲ್ಲಿ ಮಾತಾಡೋಕೆ ಸಿಗಲ್ಲ ಹುಡುಗರು. ನಿಮಗೆ ನೀವು ನೋಡಿರಬೇಕು, ಸಣ್ಣ ಮಕ್ಕಳು ಕ್ಲಾಸಿಂದ ಬಂದ ತಕ್ಷಣ ಚಾಟರ್ ಬಾಕ್ಸಸ್ ಅವು, ಏನಾಯಿತು ಅಂತ ಹೇಳೋ ತನಕ ಬಿಡೋಲ್ಲ ಅವರು. ಕ್ಲಾಸಲ್ಲಿ ಏನಾಯ್ತು ಗೊತ್ತಾ ಇವತ್ತು, ಎಲ್ಲ ಕತೆ ಹೇಳಬೇಕು. ಇದು ಎಲ್ಲಿವರೆಗೂ ಅಂತ ತಿಳ್ಕೊಂಡಿದ್ದೀರಿ? 5ನೇ ಕ್ಲಾಸ್ವರೆಗೂ, ಬಹಳ ಅಂದ್ರೆ 6ನೇ ಕ್ಲಾಸ್ವರೆಗೂ. ಆಮೇಲೆ ಹುಡುಗರು ಏನೂ ಹೇಳಲ್ಲ ನಿಮಗೆ, ನೀವೇ ಕೇಳಬೇಕು, ಏನಾಯ್ತು ಸ್ಕೂಲಲ್ಲಿ? ಏನಿಲ್ಲ ಅಂದರೆ ಏನಾಗ್ತದೆ, ಕ್ಲಾಸ್ ಆಯ್ತು ಅಷ್ಟೇ. ನೀವು ನೋಡಿರ್ಬೇಕು, ಅನುಭವ ಆಗಿರ್ಬೇಕು ನಿಮಗೆ. ಯಾವ ಮಗು ವಿಪರೀತ ಮಾತಾಡ್ತಿತ್ತು ಶಾಲೆಯಿಂದ ಬಂದ ತಕ್ಷಣ, ಈಗ ಸ್ಟಾಪ್ ಕಮ್ಯುನಿಕೇಷನ್. ಮನೆಗೆ ಬಂದು ಒಂದು ಅರ್ಧ ಗಂಟೆ, ಎಸ್ಪೆಷಲಿ 8th 9th 10th ಮಕ್ಕಳು ಬಂದ ತಕ್ಷಣ ಫೋನ್ ತೊಗೊಂಡು ಫ್ರೆಂಡಿಗೆ ಫೋನ್ ಮಾಡೋದು. ನಿಮಗೆ ಘನಕೋಪ ಬಂದ್ಬಿಡುತ್ತೆ. ಅದು ಇಟ್ಟೋದಂಕ ಅವ್ರ ಜೊತೆಗೆ ಇದ್ದು ಮತ್ತೇನು ಫೋನ್ ಮಾಡೋದು? ನನ್ನ ಮುಂದೆ ಹೇಳಲ್ಲ, ಏನಾಯ್ತು ಕ್ಲಾಸಲ್ಲಿ, ಏನು ಹೇಳೋದು ನಿನಗೆ, ಕ್ಲಾಸ್ ಚೆನ್ನಾಗಿತ್ತು ಅಷ್ಟೇ. ಫ್ರೆಂಡ್ ಹತ್ರ ಮಾತಾಡೋದು ಜಾಸ್ತಿ ಆಗಿಬಿಡುತ್ತೆ. ದೇ ಸ್ಟಾಪ್ ಟಾಕಿಂಗ್ ಟು ಯು. ಇನ್ನೊಂದು ನೋಡ್ಬೇಕು ನೀವು, ಸಣ್ಣ ಸಣ್ಣ ಮಕ್ಕಳಿದ್ದಾಗ, ಆ್ಯನ್ಯುವಲ್ ಡೇ ಇದ್ದಾಗ ಕಾಡಿ ಇಡ್ತಾರೆ ನಿಮ್ಮನ್ನು, ತಪ್ಪಿಸೋಂಗಿಲ್ಲ, ಬರಬೇಕು, ತಪ್ಪಿಸೋಂಗಿಲ್ಲ. ನೀವು ಅದಕ್ಕೋಸ್ಕರ ರಜೆ ಹಾಕಿ ಬರ್ತೀರಿ ಆ್ಯನ್ಯುವಲ್ ಡೇಗೆ. ಅದಕ್ಕೆ ಸ್ಟೇಜ್ ಮೇಲೆ ಹೋದಾಗ ಮಗು ನೋಡ್ತಿರ್ತದೆ, ಎಲ್ಲಿ ಕೂತಿದ್ದಾರೆ ನಮ್ಮ ಅಪ್ಪ ಅಮ್ಮ ನೋಡ್ತಿರ್ತದೆ. ಅದು ಸಣ್ಣದಿದ್ದಾಗ ಮಾತ್ರ. ಸ್ವಲ್ಪ ದೊಡ್ಡದಾದ್ಮೇಲೆ 7ನೇ ಕ್ಲಾಸ್ ಬಂದಾಗ, ಅಮ್ಮ ನೀನು ಬರೋದು ಬೇಡ, ಯಾರೂ ಬರಲ್ಲ. ನೋಡಿದ್ದೀರಾ ಅದು how ಚೇಂಜ್ ಆಗುತ್ತೆ ಅಂತ. ಪೇರೆಂಟ್ಸ್ ಮೀಟಿಂಗ್ ಕೂಡ ಹುಡುಗರು ಹೇಳ್ತಾರೆ, ಅಮ್ಮ ಬರಬೇಡ, 2 ಜನ ಬರಲ್ಲ, ಭಾಳ ಜನ ಬರಲ್ಲ, ನೀ ಬರಬೇಡ. ಯಾಕೆ? ಅದು ಕಾರಣ ಇಷ್ಟೇನೆ, ಯು ಆರ್ ನಾಟ್ ದಿ ಐಕಾನ್ ಫಾರ್ ದೆಮ್ ನೌ. ಪಿಯರ್ ಗ್ರೂಪ್ ಐಕಾನ್ ಶುರು ಆಗಿಬಿಡುತ್ತೆ. ಅಲ್ಲೊಬ್ಬ ಫ್ರೆಂಡ್ ಇರ್ತಾಳೆ ಕ್ಲಾಸಲ್ಲಿ, ಫ್ರೆಂಡ್ ಇರ್ತಾನೆ, ಅವನು ಹೀರೋ ಆಗಿರ್ತಾನೆ, ಅವನಂಗೆ ಆಗಬೇಕು. ಈ ಹುಡುಗರಿಗೆಲ್ಲ ಹುಚ್ಚೇನು ಅಂದರೆ, ಐ ವಾಂಟ್ ಟು ಬಿ ಎ ಬಿಗ್ ಬಾಯ್, ಎತ್ತರ ಆಗಬೇಕು, ದೊಡ್ಡವನಾಗಬೇಕು. ಹುಡುಗರು ಇಂಡಿಕೇಶನ್ ಹೆಂಗೆ ಕೊಡ್ತಾರೆ ಗೊತ್ತಾ? ಅಪ್ಪ ನೀನು ಚಪ್ಪಲಿ ಕರೆಕ್ಟ್ ಆಗತ್ತೆ ನನಗೀಗ ಅಂದರೆ, ಐ ಆಮ್ ಬಿಕಮಿಂಗ್ ಬಿಗ್, ಡೋಂಟ್ ಟ್ರೀಟ್ ಮಿ ಲೈಕ್ ಎ ಸ್ಮಾಲ್ ಚೈಲ್ಡ್ ಅಂತ ಹೇಳೋದು. ಆಮೇಲೆ ಶರ್ಟು ಗಿಡ್ ಆಗ್ತಾ ಇದೆ ತುಂಬ. ಇದು ದೇರ್ ವೇ ಆಫ್ ಕಮ್ಯುನಿಕೇಟಿಂಗ್ ದಟ್ ಐ ಆಮ್ ಬಿಕಮಿಂಗ್ ಬಿಗ್. ಆ ಹುಡುಗರಿಗೆಲ್ಲ ಬಿಗ್ ಆಗಬೇಕು ಅಂತ, ಹುಡುಗಿಯರಿಗೆಲ್ಲ ಚಂದ ಕಾಣಿಸ್ಬೇಕು ಅಂತ. ದೇ ಸ್ಪೆಂಡ್ ಮೋರ್ ಟೈಮ್ ಬಿಫೋರ್ ಮಿರರ್, ಕಾಸ್ಮೆಟಿಕ್ಸ್ ಜಾಸ್ತಿ, ಅದು ಶುಲ ಅಲಂಕಾರ, ನ್ಯಾಚುರಲ್. ಅದು ಅಲಾಂಗ್ ವಿತ್ ದ ಫಿಸಿಕಲ್ ಗ್ರೋತ್ ಅದು ಬರುತ್ತೆ. ಆಗ ಬಂದಾಗ ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಹೈಯರ್ ಕ್ಲಾಸ್ ಮಕ್ಕಳು ಬಂದಾಗ
ಡೋಂಟ್ ಟ್ರೀಟ್ ದೆಮ್ ಲೈಕ್ ಸ್ಮಾಲ್ ಚಿಲ್ಡ್ರನ್. ದೇ ಹ್ಯಾವ್ ಗ್ರೋನ್ ಬಿಯಾಂಡ್ ದ್ಯಾಟ್. ನಾವು ಅವ್ರನ್ನೂ ಸಣ್ಣ ಮಕ್ಕಳಂಗೆ ಟ್ರೀಟ್ ಮಾಡಿಕೊಂಡು ಏನು ಮಾಡಿದೆ ಹೇಳೋ, ನೋಟ್ಬುಕ್ ತೊಗೊಂಬ ನೀನು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ನೀವು ಹಂಗೆ ಮಾಡಲ್ಲ ಗೊತ್ತು ನನಗೆ, ಆದರೂ ಹೇಳ್ತೀನಿ. ಕೆಲವರು ಹುಡುಗರು ಬ್ಯಾಗ್ ಚೆಕ್ ಮಾಡೋಕೆ ಶುರು ಮಾಡ್ತಾರೆ. 8ನೇ ಕ್ಲಾಸ್ ಮಗು ಇದ್ರೆ ಬ್ಯಾಗ್ ತೆಗೆದು ನೋಡು, ಬ್ಯಾಗಲ್ಲಿ ಏನಿದೆ, ಚೂಯಿಂಗ್ ಗಮ್ ಇದೆಯಾ, ಏನಾದರೂ ಬುಕ್ಕಲ್ಲಿ ನೋಟ್ ಇಟ್ಕೊಂಡಿದ್ದಾಳ, ಬೇಕಿಲ್ಲ. ಮೈ ಫೀಲಿಂಗ್ ಈಸ್ ಟ್ರೀಟ್ ದ ಚೈಲ್ಡ್ ಸ್ಟ್ರೇಟ್, ಆನೆಸ್ಟ್ಲಿ. The moment the child knows that you are involved in a detective act, child will start distrusting you. ನಿಮ್ಮನ್ನೇ ನಂಬೋದು ಕಮ್ಮಿ ಮಾಡಿಬಿಡುತ್ತೆ ಹುಡುಗು. ಅದು ಬೇಡ, ಬೇಕಾಗಿಲ್ಲ. ನಿಮ್ಮ ಮಗು ಅದು, ಓಪನ್ ಆಗಿ ಮಾತಾಡಿ, ಮಗು ಬಾರ ಇಲ್ಲೇ, ಏನಪ್ಪ ಪ್ರಾಬ್ಲಮ್ ನಿಂದು, ಅದು ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ, ಕೊನೆಗೆ ಒಂದು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ. ಟಾಕ್ ಸ್ಟ್ರೇಟ್, ಕಮ್ಯುನಿಕೇಟ್ ಸ್ಟ್ರೇಟ್. ಈ ಇಂಡೈರೆಕ್ಟ್ ಮಾಡೋದು, ಫ್ರೆಂಡಿಗೆ ಕೇಳೋದು, ನೋಡು ಆಕೆ ಏನ್ರ ಮಾಡೋದು ನನಗೆ ಫೋನ್ ಮಾಡಿ ಹೇಳು, ಇದು ಬೇಕಿಲ್ಲ. ಮತ್ತವ್ರು ಪತ್ತೇದಾರಿ ಹಾಕ್ಬೇಕು ನಿಮಗೆ, ನಿಮ್ಮ ಮಗಳದು, ನಿಮ್ಮ ಮಗ, ಅವನು ಕೇಳಿ. ಮೊಮೆಂಟ್ ಯು ಸ್ಟಾರ್ಟ್ ಟಾಕಿಂಗ್ ದೆಮ್ ಡೈರೆಕ್ಟ್ಲಿ, ದೇ ಹ್ಯಾವ್ ಫೇತ್ ಇನ್ ಯು. ಅದೇ ಇನ್ನೊಬ್ಬರು ಎಷ್ಟರ ಮಟ್ಟಿಗೆ ಸೆನ್ಸಿಟಿವ್ ಇರ್ತಾರೆ ಹುಡುಗರು ನೋಡ್ಬೇಕು ನೀವು. 8th ಸ್ಟ್ಯಾಂಡರ್ಡ್ ಬಂದಾಗ ಸ್ಟೈಲ್ ಚೇಂಜ್ ಆಗೋಕೆ ಶುರು ಆಗುತ್ತೆ ಹುಡುಗರದು. ಹುಡುಗರು ಹೇರ್ ಸ್ಟೈಲ್ ಹಿಂಗೆ ಆಗೋಕೆ ಶುರು ಆಗುತ್ತೆ ಅಲ್ಲ, ಪ್ಯಾಂಟ್ ಕೆಳಗೆ ಇಳಿಯೋಕೆ ಶುರು ಆಗುತ್ತೆ, ಅದು ಬೆಲ್ಟ್ ಕೆಳಗೆ ಹಾಕ್ಕೊಂಡು ಇನ್ನು ಕೆಳಗೆ ಅದಕ್ಕಿಂತ ಹೋಗೋಕೆ ಸಾಧ್ಯ ಇಲ್ಲ ಅಂತ ಕೆಳಗೆ ಇಳಿಸ್ಕೊಂಡಿರ್ತಾರೆ. ಅದು ಸ್ಟೈಲ್ ಅದು, ಬೈಬೇಡಿ ಅವ್ರನ್ನ. ನೀವು ಅದೇ ಮಾಡಿದ್ದು ಕಾಲೇಜಲ್ಲಿದ್ದಾಗ, ಮರ್ತೋಗಿದೆ ಅಷ್ಟೇ ನಿಮಗೆ. ನಿಮ್ಮಪ್ಪ ನಿಮಗೆ ಬೈತಿದ್ರು, ಏನು ಸ್ಟೈಲು, ಮೂಲಂಗಿ ಪ್ಯಾಂಟ್ ಇದು, ಅವು ಟೈಟ್ ಪ್ಯಾಂಟ್ ಹಾಕ್ಕೊಂಡು. ಅವಾಗ ಒಂದು ಕಾಲಕ್ಕೆ ನೆನಪಿದೆ ನನಗೆ, 60ರ ದಶಕದಲ್ಲಿ ಟೈಟ್ ಪ್ಯಾಂಟ್ ಎಷ್ಟು ಟೈಟ್ ಇರ್ತಿತ್ತು ಅಂದರೆ ಇದಕ್ಕೇನು ಟೈಟ್ ಮಾಡೋಕ್ಕಾಗಲ್ಲ, ಜಿಪ್ ಹಾಕ್ಕೋಬೇಕು ಅದಕ್ಕೆಲ್ಲ, ಆ ಪರಿಸ್ಥಿತಿ ಇರ್ತಿತ್ತು ಹುಡುಗರು. ಆಮೇಲೆ ಬೆಲ್ ಬಾಟಮ್ ಬಂತು, ಊರೆಲ್ಲ ಕಸ ಗುಡಿಸ್ಕೊಂಡು ಹೋಗೋದು. ಅದು ಫ್ಯಾಷನ್ ಇರಲಿಲ್ಲ, ನೀವಿದ್ರಲ್ಲ, ಮರ್ತು ಹೋಗಿದೆ ಅಷ್ಟೇ ನಿಮಗೆ. ಆದರೆ ಹುಡುಗರು ಮಾಡಿದಾಗ ಏನು ಫ್ಯಾಷನ್ ಇದು, ಹೇರ್ ಕಟ್ ಮಾಡಿಸ್ಕೊಂಬ. ನಾವೇನು ಮಾಡ್ತೀವಿ ಗೊತ್ತಾ, ವಿ ಸ್ಟಾರ್ಟ್ ಟ್ರಾನ್ಸ್ಫರಿಂಗ್ ಅವರ್ ವ್ಯಾಲ್ಯೂಸ್ ಆನ್ ಟು ದ ಚಿಲ್ಡ್ರನ್. ಮೌಲ್ಯಗಳನ್ನು ಮಾಡಿದ್ರೆ ಅಡ್ಡಿ ಇಲ್ಲ, ಅವರ್ ಸ್ಟೈಲ್ಸ್ ಆಫ್ ಲಿವಿಂಗ್ ಆನ್ ಟು ದ ಚಿಲ್ಡ್ರನ್. ಯು ಲಿವ್ಡ್ ಲೈಕ್ ದ್ಯಾಟ್ ಇನ್ 1980, 1990, ಬಟ್ ದೇ ಆರ್ ಲಿವಿಂಗ್ ಇನ್ 2019. ಆದ್ದರಿಂದ ಆ ವ್ಯತ್ಯಾಸ ಇರ್ತವೆ. ಎಂಜಾಯ್ ದ್ಯಾಟ್, ಬಟ್ ಒನ್ಸ್ ಅಬ್ಸರ್ವ್ ಕೇರ್ಫುಲಿ ಆಲ್ಸೋ. ಎಸ್ಪೆಷಲಿ ಹೈಯರ್ ಕ್ಲಾಸಿಗೆ ಮಕ್ಕಳು ಬಂದಾಗ ಸ್ವಲ್ಪ ಅಬ್ಸರ್ವ್ ಮಾಡಿ. ಅವ್ರ ಭಾಷೆ ಚೇಂಜ್ ಆಗುತ್ತೆ, ಅವ್ರ ಮೊಬೈಲ್ ಬಳಸೋ ರೀತಿ ನೋಡಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಫೋನ್ ಬಂದ ತಕ್ಷಣ ಮಕ್ಕಳು ಓಡೋಗಿ ರೂಮಲ್ಲಿ ಹೋಗ್ತಾರೆ, ಎದುರಿಗೆ ಮಾತಾಡಲ್ಲ. ಅದು ಮೇಲೆ ಫ್ರೀಕ್ವೆಂಟ್ ಆಗ್ತಿದ್ರೆ ಸ್ವಲ್ಪ ಗಮನ ಇಡಿ. ಯಾಕಂದರೆ ಕಾನ್ಫಿಡೆನ್ಷಿಯಲ್ ಮಾತಾಡೋದು ಏನೇ ಇದ್ದರೂ ಇಲ್ಲೇ ಮಾಡ್ಬೋದು, ಅಂಥದ್ದೇನು ಕ್ಲಾಸಿನ ಬಗ್ಗೆ ಮಾತಾಡೋದು ತೊಂದರೆ ಇಲ್ಲ. ಆದರೆ ಒಳಗೆ ಹೋಗೋದು, ಗುಸಗುಸ ಮಾತಾಡೋದು, ಬಾಗಿಲು ಹಾಕ್ಕೊಂಡು ಮಾತಾಡೋದು, ಇದು ಮೇಲೆ ಆಗ್ತಿದ್ದಾಗ ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾಕಮ್ಮ ಏನು ತೊಂದರೆ, ಯಾಕೆ ಮಾತಾಡ್ಬೋದಲ್ಲ, ಏನು ತೊಂದರೆ ಇದೆಯಮ್ಮ, ಮಾತಾಡು, ಡಿಸ್ಟರ್ಬ್ ಆಗಲ್ಲ ಅಂತ ಹೇಳಿ. ಶೋ ಟ್ರಸ್ಟ್ ಇನ್ ದ ಚೈಲ್ಡ್ ಆ್ಯಂಡ್ ದ ಚೈಲ್ಡ್ ವಿಲ್ ಶೋ ಟ್ರಸ್ಟ್ ಇನ್ ಯು. ಅದು ಬಿಟ್ಟು ಏನು ನಡೆದಿದೆ ಫ್ರೆಂಡ್ ಕೇಳೋದು, ಅವ್ರ ಒಪಿನಿಯನ್ ಕೇಳೋದು, ಟೀಚರ್ ಹತ್ರ ಹೋಗೋದು, ದೇ ಡೋಂಟ್ ವಾಂಟ್ ದ್ಯಾಟ್. ಇಂಟ್ರೆಸ್ಟಿಂಗ್ ಗೊತ್ತಾ, ದೇ ಡೋಂಟ್ ವಾಂಟ್ ದ ಟೀಚರ್ಸ್ ಟು ಮೀಟ್ ಯು. ಯಾಕೆ, ನೀವು ಏನು ಹೇಳ್ಬಿಡ್ತೀವಿ, ಎಸ್ಪೆಷಲಿ ಹುಡುಗಿಯರಿಗೆ, ಊಟನೇ ಮಾಡಲ್ಲ ಮೇಡಮಿಗೆ ಹೇಳಿ ಮೇಡಮ್ ಅಂತೀರಿ. ಆಕೆ ಹುಡುಗಿ ಇನ್ನೂ ಮುಜುಗರಾಗ್ಬಿಡುತ್ತೆ. ಹೋಗಿ ಅವ್ರ ಮುಂದೆ ಯಾಕೆ ಹೇಳ್ತೀನಿ ಊಟ ಮಾಡಲ್ಲ ಅಂತೇಳಿ, ಊಟ ಮಾಡಿಸ್ತಾರೆ ಅವರು. ಮನೇಲಿ ಬಂದು ಜಗಳ ಆಡ್ತೇವೆ ಮಗು, ಹಾಗೆ ಎಷ್ಟೋ ಆಗಿರುತ್ತೆ ಮನೆಯಲ್ಲಿ. ಆದ್ದರಿಂದ ಟೀಚರ್ ಹತ್ರ ಹೋದಾಗ ಕಂಪ್ಲೇಂಟ್ ತೊಗೊಂಡು ಹೋಗ್ತಾರೆ ಅಂತ ಭಾವನೆ ಇರುತ್ತೆ ಮಕ್ಕಳಿಗೆ. ಕಂಪ್ಲೇಂಟ್ ತೊಗೊಂಡು ಹೋಗಲೇಬೇಡಿ. ಟೆಲ್ ಅಬೌಟ್ ಪಾಸಿಟಿವ್ ಥಿಂಗ್ಸ್ ಅಬೌಟ್ ದ ಚೈಲ್ಡ್. ಕಾನ್ಫಿಡೆನ್ಷಿಯಲ್ ಇದ್ದರೆ ಮಗು ಇಲ್ಲದೆ ಹೋದಾಗ ಟೀಚರ್ ಹತ್ರ ಮಾತಾಡಿ ಕೇಳ್ಕೊಂಬನ್ನಿ, ಹೇಗಿದೆ ಶಾಲೆಯಲ್ಲಿ ಮಗು ಅಂತ. ಅದರಿಂದ ಎಸ್ಪೆಷಲಿ ದಿಸ್ ಏಜ್ ವೆನ್ ದೇ ಆರ್ ಗ್ರೋಯಿಂಗ್ ಅಪ್, ಕಮ್ಯುನಿಕೇಟ್. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದ್ಯಾಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ ಟು ಸೇ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಐ ವಾಂಟೆಡ್ ಟು ಸೇ. ಇದು ಫ್ಯಾಮಿಲಿ ಟೈಮ್ ಅಂತ ನಿಮ್ಮೆಲ್ರಿಗೂ ಪ್ರಾರ್ಥನೆ ಮಾಡ್ಕೊಳ್ಳೋದು. ಬಿಕಾಸ್ ಶಿವಮೊಗ್ಗದಲ್ಲಿ ಕಲ್ಚರ್ ಇಲ್ಲದೆ ಹೋದರೆ ಬೇರೆ ಕಡೆ ಸಿಗೋಲ್ಲ. ಇದು ಸೆಂಟರ್ ಆಫ್ ಕಲ್ಚರ್. ನನಗೆ ಅನಂತಮೂರ್ತಿ ಎಷ್ಟು ಸಲ ಹೇಳೋರು, ಇನ್ ಶಿವಮೊಗ್ಗ ಯು ಕಾಂಟ್ ಎಸ್ಕೇಪ್ ಕಲ್ಚರ್, ಇನ್ ಶಿವಮೊಗ್ಗ ಯು ಕಾಂಟ್ ಎಸ್ಕೇಪ್ ಕಲ್ಚರ್ ಅಂತ ಹೇಳೋರು. ಅಂಥ ಕಲ್ಚರ್ ಬೌಲಲ್ಲಿ ಇರುವಂಥವ್ರು ನೀವು, ನಿಮಗೆ ಹೇಳಬೇಕಾಗಿಲ್ಲ, ಆದರೂ ಹೇಳೋ ಪ್ರಸಂಗ ಇದೆ. ಈ ಫ್ಯಾಮಿಲಿ ಟೈಮ್ ಅಂತಿದೆಯಲ್ಲ, ನಮ್ಗೆಲ್ಲದಕ್ಕೂ ಟೈಮ್ ಇದೆ ಸ್ವಾಮಿ. ಮಕ್ಕಳ ಹತ್ರ ಕೂತು ಹರಟೆ ಹೊಡೆಯೋಕ್ಕೆ ಟೈಮ್ ಇಲ್ಲ ನಮಗೆ. ನನಗೊಂದ್ಸಲ ಮಾಸ್ತಿ ಕೇಳಿದರು, ಮನೇಲಿ ಏನಾದರೂ ಓದ್ತೀರಾ ಮೇಷ್ಟ್ರೇ ಅಂದರು. ಓದ್ತೀನಿ ಸರ್ ಅಂದೆ. ನೀವು ಓದೋದಲ್ರಿ, ಎಲ್ಲರೂ ಸೇರಿ ಏನಾದರೂ ಓದ್ತೀರಾ ಅಂತ. ಇಲ್ಲ ಅಂದೆ. ಓದಿ ಅಂದರು. ಶುರು ಮಾಡಿದೆ. ದಯವಿಟ್ಟು ಇದು ನಿಮ್ಮಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ, ನಿಮ್ಮಲ್ಲಿ 10% ಜನ ಮಾಡಿಕೊಂಡ್ರೆ ಅಲ್ಲಿ ಬಿ ಇಟರ್ನಲ್ಲಿ ಗ್ರೇಟ್ಫುಲ್. ಏನು ಮಾಡೋದು, ನಾನು ಕುಮಾರವ್ಯಾಸ ಭಾರತ ಭಾಳ ಹುಚ್ಚು. ನಾನು ಕುಮಾರವ್ಯಾಸ ಭಾರತ ಒಂದು ಸಂಧಿ ಓದೋದು, ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ಇಬ್ಬರು ಮಕ್ಕಳು ಎಲ್ಲರೂ ಕೂತ್ಕೊಳ್ಳೋದು. ನಾನು ಶ್ರೀ ವನಿತೆಯ ಅರಸನೇ ಅಂತ ಶುರು ಮಾಡಿದ ತಕ್ಷಣ ನನ್ನ ಹೆಂಡತಿ ಮಕ್ಕಳೆಲ್ಲ ಜೊತೆಗೆ ಅನ್ನೋರು, ಎಲ್ಲ ಬಾಯಿಗೆ ಬರುತ್ತೆ ಎಲ್ಲರಿಗೂ ಪದ್ಯ. ನಮ್ಮ ತಂದೆ ಒಂದೇನೋ ಹೇಳಬೇಕು, ತಾಯಿ ಒಂದೇನೋ ಹೇಳಬೇಕು, ಹುಡುಗರು ಪ್ರಶ್ನೆ ಕೇಳಬೇಕು. ಏನಾಗ್ತಿತ್ತು ಅಂದರೆ ಮಹಾಭಾರತ ಕತೆ ಮಕ್ಕಳಿಗೆ ಮುಟ್ತಾ ಇತ್ತು. ಇವತ್ತು ಆ ಹುಡುಗರಿಗೆ ಬಾಯಿಗೆ ಬರುತ್ತಲ್ಲ,
ನನ್ನ ಸಮಾಧಾನ ಇದೆ, ಕುಮಾರವ್ಯಾಸ ಇನ್ನೊಂದು ತಲೆಮಾರಿ ಬದುಕೊಂಡ ಅಂತ. ಕುಮಾರವ್ಯಾಸ ಭಾರತ ಭಾಳ ಸಲ ಆಯಿತು, ಬೇಡ ಮಂಕುತಿ ಮನ ಕಗ್ಗ ತಗೊಳ್ಳೋಣ, ಭಗವದ್ಗೀತೆ ಶ್ಲೋಕ ತಗೊಳ್ಳೋಣ, ಬೇಡ ಮಾಸ್ತಿ ಕಥೆಗಳಿದ್ದಾವೆ ಕತೆ ಓದೋಣ ದಿನ ಒಂದು. ಇದರಿಂದ ಆಗ್ತದೇನು ಅಂದರೆ, ಮುಂದಿನ ತಲೆಮಾರಿಗೆ ನನ್ನ ಮಗ ಇಂಗ್ಲೆಂಡಿಗೆ ಹೋದಾಗ ಕಲಿಯೋಕೆ ಹೋದಾಗ ಅಲ್ಲಿ ಫೋನ್ ಮಾಡಿದ್ದ, ಅಪ್ಪ ಐ ಮಿಸ್ ಕಗ್ಗ ನಾವು ಅಂದ. ಐ ಫೆಲ್ಟ್ ಸೋ ಹ್ಯಾಪಿ. ನಮ್ಮ ಹುಡುಗರು ಐ ಮಿಸ್ ಪಿಜ್ಜಾ, ಐ ಮಿಸ್ ಬರ್ಗರ್ ಅಂದರೆ ಶಾಕ್ ಆಗುತ್ತೆ. ಅಂಥದ್ದು ಐ ಮಿಸ್ ಕಗ್ಗ ಅಂದಾಗ ಏನು ಮಾಡಬೇಕು ಅಂತ ಕೇಳಿದೆ. ಅದಪ್ಪ ನಿನ್ನ ಧ್ವನಿಯಲ್ಲೇ ಒಂದು 500 ಕಗ್ಗ ಮಾಡಿ ಕಳಿಸು ಅಂದ. 500 ಕಗ್ಗ ಮಾಡಿ ಕಳಿಸಿದೆ. ಅವ್ನು ಕಾರಲ್ಲಿ ಹಾಕ್ಕೊಂಡಿದ್ದಾನೆ. ಇವತ್ತಿಗಾದರೂ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಕಗ್ಗನೇ ಬರುತ್ತೆ. ಅವನ ಬಾಯಿಗೆ ಒಂದು 200 ಪದ್ಯ ಬರುತ್ತೆ. ನನಗನ್ನಿಸ್ತು, ಗುಂಡಪ್ಪ ಇನ್ನೊಂದು ತಲೆಮಾರಿ ಬದುಕೊಂಡ್ರು. ಈ ನನ್ನ ಮೊಮ್ಮಗಳಿದ್ದಾಳೆ, 6 ವರ್ಷ ಹುಡುಗಿ. ಸಾಯಂಕಾಲ ಕೂತ ತಕ್ಷಣ ಕಗ್ಗ ತಂದು ಕೊಡ್ತಾಳೆ, ಅಜ್ಜ ಕಗ್ಗ ಓದು ಅಂತಾಳೆ. ನಾನು ಶುರು ಮಾಡಿದರೆ ಅದು ಶುರು ಮಾಡುತ್ತೆ, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಅಂತ ಅದು ಶುರು ಮಾಡುತ್ತೆ. ಅನ್ನಿಸ್ತಾ ಆತ ಇನ್ನೊಂದು ತಲೆಮಾರಿ ಬದುಕೊಂಡಪ್ಪ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮಗೆ ಸಂಸ್ಕೃತಿಯನ್ನು ನಮ್ಮ ತಂದೆ ತಾಯಿ ಕೊಟ್ಟರು. ಯುವರ್ ಪೇರೆಂಟ್ಸ್ ಗೇವ್ ಕಲ್ಚರ್ ಟು ಯು. ಮಕ್ಕಳನ್ನ ಬೈಬೇಡಿ, ಏನು ಸಂಸ್ಕೃತಿನೇ ಇಲ್ಲ ಹುಡುಗರಿಗೀಗ ಅನ್ಬೇಡಿ. ಅವ್ರು ಕೊಡಬೇಕಾದವ್ರು ನಾವೇ ಅಲ್ವಾ. ನಾವು ಸಂಸ್ಕೃತಿ ಕೊಡದೆ ಹೋದ್ರೆ ಇನ್ನು ಯಾರು ಕೊಡಬೇಕಾಗತ್ತೆ ಹೇಳಿ. ನಮಗೆ ನಮ್ಮ ತಂದೆ ತಾಯಿ ಕೊಟ್ಟರು ಅಂತ ನಮಗೆ ಸ್ವಲ್ಪ ಉಳ್ಕೊಂಡಿದೆ, ನಾವು ಕೊಡದೆ ಹೋದರೆ ಏನು ಬರಲ್ಲ. ದಯವಿಟ್ಟು ಬ್ಲೇಮ್ ಮಾಡಬೇಡಿ. ಮುಂದೆ ನಾ ಹೇಳಿದೆ, ಮುಂದಿನ ತಲೆಮಾರಿ ಗುಂಡಪ್ಪ ಕುಮಾರವ್ಯಾಸ ಬಿಟ್ಬಿಡಿ, ಬರಗೂರು ರಾಮಚಂದ್ರಪ್ಪ ಚಂದ್ರಶೇಖರ್ ಕಂಬಾರ್ ನೆನಪಿರಲ್ಲ ಹುಡುಗರಿಗೆ. ಓದೋರು ಯಾರು? ಅದು ಕಲಿಸ್ಬೇಕಾದ ಜವಾಬ್ದಾರಿ ನಮ್ದಲ್ವಾ. ದಿನಾಲು ಒಂದು ಸ್ವಲ್ಪ ದಯವಿಟ್ಟು ಇದು ಫ್ಯಾಮಿಲಿ ಟೈಮ್ ಅಂತ ಒಂದು ಮಾತು ಈಗಾದರೂ ನಾನು ಪಾಲಿಸ್ತೀನಿ ಸ್ವಾಮಿ. ನನಗೆ ಭಾಳ ಅನುಕೂಲ ಆಗಿದೆ ಅದರಿಂದ. ಮನೆ ಮೇಲೆ ಟೆರೆಸ್ ಮೇಲೆ ನಮ್ಮ ಹುಡುಗ, ಈಗೆಲ್ಲ 2 ಮಕ್ಕಳಿಗೆ ಮದುವೆ ಆಗಿದೆ, ಇಲ್ಲೊಬ್ಬ ಇದ್ದಾನೆ, ಅವನು ಅವನ ಹೆಂಡತಿ ಮೊಮ್ಮಗಳು, ನಾನು ನನ್ನ ಹೆಂಡತಿ ಜಮಖಾನೆ ಹಾಸ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಟೆರೆಸ್ ಮೇಲೆ. ಏನು ಚಂದ ರೀ ಜೀವನ. ನಾನು ದಯವಿಟ್ಟು ಬೆಡ್ಕೊ, ನೀವೆಲ್ಲ ಹಂಗಿಲ್ಲ. ಧಾರಾವಾಹಿ ಬರ್ತಾವಲ್ಲ, ಸಾಯಂಕಾಲ ಧಾರಾವಾಹಿ, ನಾವೆಲ್ಲ ಕೂಡೋದು ಎದಕ್ಕೆ ಗೊತ್ತಾ? ಹೊಟ್ಟೆ ಕೂತ್ಕೊಳ್ಳೋದು ಧಾರಾವಾಹಿ ನೋಡೋದಕ್ಕೆ. ಬೇಗ ಬೇಗ ಊಟ ಮುಗಿಸ್ರಿ, ಧಾರಾವಾಹಿ ಶುರು ಆಗ್ತದೆ, ಧಾರಾವಾಹಿ ಶುರು ಆಗ್ತದೆ. ನಾನು ದಯವಿಟ್ಟು ಮೇಲೆ ಬೆಡ್ಕೊಳ್ಳೋದು, ಮಕ್ಕಳಿಗೋಸ್ಕರ ಏನೇನೋ ತ್ಯಾಗ ಮಾಡ್ತೀವಂತೆ, 1-2 ಸೀರಿಯಲ್ ತ್ಯಾಗ ಮಾಡಿ. ನಮ್ಮಮ್ಮ ಭಾಳ ಭಕ್ತಿಯಿಂದ ನೋಡ್ತಿದ್ಲು ಸೀರಿಯಲ್. 91 ವರ್ಷ ಆಕೆ. ನಾನು ಎಷ್ಟು ನೋಡ್ತಾಳಲ್ಲ, ಏನಿರಬೇಕಿದು ಅಂತ ನಾನು 2 ದಿವಸ ಗಟ್ಟಿ ಕೂತು ನೋಡಿಬಿಟ್ಟೆ. 6ರಿಂದ ರಾತ್ರಿ 10:30 ತನಕ ನೋಡಿದೆ. ನನಗೆ ಕಥೆ ಅರ್ಥ ಆಗಲ್ಲ, ನೋಡಿದ್ರೆ ಗೊತ್ತಾಗತ್ತಾನೆ. ಒಂದು ಡೈರಿಯಲ್ಲೆಲ್ಲ ಇಟ್ಕೊಂಡು ಕೂತ್ಕೊಂಡೆ. 2 ದಿವಸ ನೋಡಿದೆ, ಕತೆ ಅರ್ಥ ಆಗದಿದ್ರು ಒಂದು ಬಹುದೊಡ್ಡ ಜ್ಞಾನ ಬಂತು ನನಗೆ. ಏನು ಅಂದರೆ, ನಮ್ಮ ಮಕ್ಕಳನ್ನು ಹಾಳು ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆಯ ಉಪಕರಣಗಳಿಲ್ಲ ಅನಿಸ್ಬಿಡ್ತು ಅಲ್ಲ. ಅದು ಇರೋದೇನು? ಎಲ್ಲಾದ್ರಲ್ಲೂ ಅತ್ತೆ ಸೊಸೆನ ಹೆಂಗೆ ಮೋಸ ಮಾಡೋದು, ಸೊಸೆ ಅತ್ತೆಗೆ ಹೆಂಗೆ ಮಾಡೋದು, ಆ ನಾದಿನಿಗೆ ಹೆಂಗೆ ಮೋಸ ಮಾಡೋದು. ನನ್ನ ಪಕ್ಕದಲ್ಲಿ ಹುಡುಗಿ ಇದೆ ರೀ, ಭಾಳ ಚೂಟಿ ಹುಡುಗಿ ಅದು. ಒಂದ್ಸಲ ನನ್ನ ಪಕ್ಕ ಕೂತಿತ್ತು, ನಾ ಪೇಪರ್ ಏನೋ ಓದ್ತಾ ಇದ್ದೆ, ಬರಿತಾ ಇದ್ದೆ. ಅಜ್ಜ ನೋಡು ಅಂದ್ಲು. ಏನು ನೋಡಲಿ ಅಂತ ಕೇಳಿದೆ. ಆ ಹುಡುಗಿ ಇದ್ದಾಳಲ್ಲ, ಹಾವು ಆಗ್ಬಿಡ್ತಾಳೆ ನೋಡೋಕ್ಕೆ ಅಂದು. ಹುಡುಗಿ ಹೆಂಗೆ ಹಾವು ಆಗ್ತಾಳೆ ನೋಡೀಗ ಅಂದ್ಲು. ಆಗೇ ಬಿಟ್ಲಕ್ಕೆ ಹಾವದ್ಲು. ನಾನಂದೆ, ಎಲ್ಲ ಇವನ ಐದರ್ ದ ಡೈರೆಕ್ಟರ್ ಈಸ್ ಆ್ಯಸ್ ಸ್ಟುಪಿಡ್ ಆಸ್ ದಿಸ್ ಗರ್ಲ್ ಆರ್ ದ ಗರ್ಲ್ ಈಸ್ ಆ್ಯಸ್ ಇಂಟೆಲಿಜೆಂಟ್ ಆಸ್ ದ ಡೈರೆಕ್ಟರ್. ನಾವು ಏನೇನು ತಲೆಗೆ ತುಂಬ್ತಿದ್ದೀವಿ ರೀ ಹುಡುಗರಿಗೆ. ಮೋಸ್ಟ್ ಇಲ್ಯೂಷನರಿ ಥಿಂಗ್ಸ್ ವಿ ಆರ್ ಪುಟ್ಟಿಂಗ್ ಇನ್ ದ ಹೆಡ್ ಆಫ್ ದ ಚೈಲ್ಡ್. ಅದಕ್ಕೆ ಅದನ್ನು ಬಿಟ್ಟು TV ಆಫ್ ಮಾಡಿ ಒಂದು ಸ್ವಲ್ಪ ಕೂತ್ಕೊಳ್ಳಿ. ನಿಮ್ಮ ಆಫೀಸಲ್ಲಿ ಏನಾಯಿತು ಅಂತ ನೀವು ಹೇಳಿ, ಮನೆಯಲ್ಲಿ ಏನಾಯಿತು ಅಂತ ಹೆಂಡತಿ ಹೇಳಿ, ಶಾಲೆಯಲ್ಲಿ ಮಕ್ಕಳು ಹೇಳಿ, ಮಾತಾಡಲಿ ಕಂಟಿನ್ಯೂಸ್ ಆಗಿ. ಹರಟೆ ಹೊಡೀರಿ, ಗಪ್ಪ ಮಾರನೆ. ಹಳೆ ಕಾಲದಲ್ಲಿ ಕಟ್ಟೆ ಏನು ಮಾಡ್ತಿದ್ರು, ಮನೆ ಮುಂದೆ ಕಟ್ಟೆ ಹರಟೆ ಹೊಡಿಬೇಕು ಅಂತ. ಯಾಕೆ ಗೊತ್ತಾ? ಮನುಷ್ಯ ಸಂಬಂಧಗಳೇ ಇಲ್ದಂಗಾಗಿದೆ. ನಿಮ್ಮ ಮನೇಲಿ ನೀವೇ ನೋಡಿ, 4 ಜನ ಕೂತಿದ್ರೆ ಹಾಲಲ್ಲಿ 4 ಮೊಬೈಲ್ ಇರುತ್ತೆ ಕೈಯಲ್ಲಿ. ಎಲ್ಲರೂ ಮೊಬೈಲ್ ನೋಡ್ತಾ ಕೂತಿರೋದು. ನಮ್ಮಮ್ಮ ಬುದ್ಧಿ ಕಲಿಸಿಲ್ಲ ನನಗೊಂದ್ಸಲ. ನಾನು ಆಫೀಸಲ್ಲಿ ಬಂದ ತಕ್ಷಣ ಫೋನ್ ಆಫ್ ಮಾಡಿಬಿಡ್ತೀನಿ. ಅರ್ಜೆಂಟ್ ಯಾವುದು ಕಾಲು ಅಂತ ಆಫೀಸಿಂದ ಕೊಟ್ಟಿರ್ತಾರೆ, ವಾಪಸ್ ಮಾಡಬೇಕು. ಕಂಟಿನ್ಯೂಸ್ 5-6 ಫೋನ್ ಬರ್ತಾನೆ ಇತ್ತು. ನನ್ನ ಅಣ್ಣಮ್ಮ ಮುಂದೆ ಕೂತಿದ್ಲಕ್ಕೆ. ಕೂತು, ನಿನ್ನ ಫೋನ್ ನಂಬರ್ ಏನೋ ಅಂದ್ಲು. ಯಾಕಮ್ಮ ಅಂತ ಕೇಳಿದೆ. ಫೋನ್ ಮಾಡ್ತೀನಿ ನಿನಗೆ ಅಂದ್ಲು. ಯಾಕೆ ಅಂದೆ. ಮುಂದೆ ಕೂತ್ರಂತೂ ಮಾತಾಡೋಕ್ಕಾಗಲ್ಲ, ಇನ್ನು ಫೋನಲ್ಲೇ ಮಾತಾಡ್ಬೇಕು ಕಾಣಿಸುತ್ತೆ ಅಂದು. ಅವತ್ತಿಂದ ತೀರ್ಮಾನ ಮಾಡಿದೆ, ಅಮ್ಮನ ಜೊತೆ ಕೂತ್ಕೊಂಡಾಗ, ಮನೇಲಿ ಕೂತ್ಕೊಂಡಾಗ ಫೋನ್ ಆಫ್ ಮಾಡಿ. ಏನೂ ಪ್ರಳಯ ಆಗಿ ಹೋಗಲ್ಲ, ಪ್ರಳಯ ಆಗೋದಿಲ್ಲ. ಯಾಕಂದರೆ ಮನುಷ್ಯ ಸಂಬಂಧಗಳು ಮುಖ್ಯನೋ ಫೋನ್ ಸಂಬಂಧ ಮುಖ್ಯನೋ ನಮಗೆ? ಇವತ್ತು ಮನುಷ್ಯ ಸಂಬಂಧಗಳೇ ಅಶಕ್ತವಾಗಿ ಹೋಗ್ತಾ ಇದ್ದಾವೆ ಸರ್. ಮಾತಾಡೋ ಟೈಮ್ ಇಲ್ಲ ನಮಗೆ. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿರೋದು, ಅರ್ಧ ತಾಸು ಕೂತ್ಕೊಳ್ಳಿ. ಐ ಟೆಲ್ ಯು, ಲೈಫ್ ಈಸ್ ಸೋ ಬ್ಯೂಟಿಫುಲ್. ಮುಂದೆ ನಿಮ್ಮ ಮಕ್ಕಳು ಬೇಕು ಅಂದ್ರೂ ಕೈಗೆ ಸಿಗಲ್ಲ ನಿಮಗೆ. ರೆಕ್ಕೆ ಬಂದಮೇಲೆ ಹಾರಿ ಹೋಗ್ತಾವೆ ಮಕ್ಕಳು. ನೆನೆಸ್ಕೊಂಡು ಕೂತಿರೋದು, ಮಗ ಅಲ್ಲಿದ್ದಾನೆ, ಸ್ಕೈಪ್ ಕಾಲ್ ಮಾಡ್ತಾ ಕೂತ್ಕೊಳ್ಳೋದು. ಇದ್ದಾಗ ಪಕ್ಕದಲ್ಲಿ ಕೂತ್ಕೊಂಡು 4 ಮಾತಾಡಿ, ಸಂಬಂಧ ಗಟ್ಟಿ ಮಾಡ್ಕೊಳ್ಳಿ. ಇದು ಭಾಳ ಮುಖ್ಯ ನಮ್ಮ ಫ್ಯಾಮಿಲಿಯಲ್ಲಿ.
ಈ ವ್ಯಾಲ್ಯೂಸ್ ಇವತ್ತಿಗೂ ನನ್ನ ಮಗ ಹೇಳ್ತಾನೆ, ಅಪ್ಪ ದೋಸ್ ವರ್ ದಿ ಬೆಸ್ಟ್ ಟೈಮ್ಸ್ ಆಫ್ ಅವರ್ ಲೈಫ್, ವಿ ಸ್ಯಾಟ್ ಟುಗೆದರ್, ಏನೇನೋ ಹರಟೆ ಹೊಡೆದ್ವಿ, ಕೂತ್ ಮಾತಾಡಿದ್ವಲ್ಲ. ಮನಸ್ಸಲ್ಲಿ ಗೋಡೆಗಳು ಬರಲ್ಲ ಸ್ವಾಮಿ. ಸಾಕಷ್ಟು ಜನ ಜೆಂಟಲ್ಮೆನ್ ಇದ್ದಾರೆ, ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ಬೆಳೆದ ಮಕ್ಕಳಿಗೆ ಹೇಳುವಂಥ ಮನಸ್ಸಿಲ್ಲ, ನಮಗೆ ಧೈರ್ಯ ಇಲ್ಲ. ಬೆಳೆದ ಮಕ್ಕಳಿಗೆ ಏನು ಮಾತಾಡೋದು? ನಂದೇ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮಗ ಫಸ್ಟ್ ಟೈಮ್ ಇಂಗ್ಲೆಂಡಿಗೆ ಹೋದಾಗ ಅವನಿಗೆ ಹೇಳಬೇಕು ಅಂತಂದ್ರೆ ಬಾಯಿ ಬರೋಲ್ಲ, ಏನು ಹೇಳೋದು? ಇಷ್ಟು ಕಷ್ಟ ಆಗಿಬಿಟ್ಟಿದೆಯಲ್ಲ, ಗೋಡೆ ಹಾಕ್ಕೊಂಡ್ಬಿಟ್ಟಿದ್ದೀವಲ್ಲ ನಾವು. ಮಕ್ಕಳ ಹತ್ರ ನೇರವಾಗಿ ಮಾತಾಡೋಕ್ಕಾಗಲ್ಲ. ದಯವಿಟ್ಟು ಮಾತಾಡಿ, ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಿ. ನಾವು ಕೆಲಸ ತಮಾಷೆ ಮಾಡ್ತೀನಿ. ನಿಮ್ಮ ಆಲ್ಬಮ್ ಇದೆಯಲ್ಲ, ಮ್ಯಾರೇಜ್ ಆಲ್ಬಮ್ಮು, ಇತ್ತೀಚೆಗೇನಾದ್ರೂ ನೋಡಿದ್ದೀರ ಅದನ್ನು? ಯಾರೂ ನೋಡಲ್ಲ ಅದನ್ನು. ಮದುವೆಯಾಗಿ ಒಂದು ವಾರ ಹೊತ್ಕೊಂಡು ಅಡ್ಡಾಡಿದ್ದು ತೋರಿಸಿದ್ದು. ಒಂದು ವಾರ ಆದ್ಮೇಲೆ ಕಟ್ಟಿ ಮೇಲೆ ಇಟ್ಟಿದ್ದು ಯಾರೂ ತೆಗೆದು ನೋಡಿಲ್ಲ. ತೆಗೀರಿ ಒಂದ್ಸಲ ಕೆಳಗಡೆ ಅದನ್ನ. ಈಗ ಮದುವೆಯಾಗಿ 20 ವರ್ಷ ತೆಗೀರಿ, ತೆಗೆದು ಮಕ್ಕಳಿಗೆ ತೋರಿಸಿ, ಅಮ್ಮ ಹಿಂಗೆ ಕಾಣಿಸ್ತಿದ್ದೆ ನೀನು ಅಂತಾಳಕ್ಕೆ. ಹೌದು, ಹಿಂಗೆ ಕಾಣಿಸ್ತಿದ್ದೆ ಅಂತ ಹೇಳ್ಬೇಕು. ಇವರಿದ್ದಾರಲ್ಲ, ಇವ್ ನಿಮ್ಮ ಅಜ್ಜನ ಅಣ್ಣ, ಇವರು ಅಲ್ಲಿದ್ದರು. ನಿಮ್ಮ ಪರಿಚಯ ಮಾಡಿಕೊಡಿ, ಫ್ಯಾಮಿಲಿ ಪರಿಚಯ ಮಾಡಿಕೊಡಿ. ಈಗಿನ ಹುಡುಗರಿಗೆ ಹೇಗಿದೆ ಗೊತ್ತಾ, ಫ್ಯಾಮಿಲಿ ಪರಿಚಯನೇ ಬೇಕಾಗಿಲ್ಲ ಅವ್ರಿಗೆ ಯಾರಿಗೂ. ನಾವು ಸಣ್ಣಂದಿರ್ತಾ ಯಾವುದರ ಮದುವೆ ಇದ್ದರೆ ಫ್ಯಾಮಿಲಿಯಲ್ಲಿ, ಆ ಮದುವೆ ಆಗೋರು ಹೊಲಿಸ್ಕೋತಿದ್ರೋ ಗೊತ್ತಿಲ್ಲ, ನಾವು ಬಟ್ಟೆ ಹೊಲ್ಸ್ಕೊಂಡು ರೆಡಿಯಾಗಿರ್ಬೇಕು ಮದುವೆಗೆ. ಸಂಭ್ರಮ ಮದುವೆಗೆ ಹೋಗೋದಂದ್ರೆ. ಇವತ್ತು ಮಕ್ಕಳು ಕೇಳಿ ನೋಡಿ ಮದುವೆಗೆ, ಅಮ್ಮ ನೀವು ಹೋಗ್ಬಾ, ನಾ ಬರಲ್ಲ, ಬೋರ್. ಮದುವೆ ಬೋರ್ ಅಂದ್ರೆ ಇನ್ನೇನು ಮಾಡೋದ್ರಿ? ನೋಡಿದ್ದೀರ, ಹುಡುಗರು ಮದುವೆಗೆ ಬರಲ್ಲ ಈಗ, ಬೇಡ ಅಂತವೆ, ನೀವು ಹೋಗ್ಬಾ, ನಾ ಇರ್ತೀನಿ ಮನೆಯಲ್ಲಿ. ದಟ್ ಮೀನ್ಸ್ ರಿಲೇಷನ್ಶಿಪ್ಸ್ ಆರ್ ಲೆಸ್ ಇಂಪಾರ್ಟೆಂಟ್ ದ್ಯಾನ್ ಇಮ್ಯಾಜಿನರಿ ರಿಲೇಷನ್ಶಿಪ್ ಆನ್ ದಿ ಫೋನ್ ಆರ್ ದಿ ಟಿವಿ. ಅದಾಗಬಾರ್ದು. ದಯವಿಟ್ಟು ಆದಷ್ಟು ಕೂತ್ಕೊಂಡು ಸಂಸ್ಕೃತಿ ಬಗ್ಗೆ ಮಾತಾಡಿ. ರಾಮಾಯಣ ಮಹಾಭಾರತ ಇದುವರೆಗೂ ಬಹಳ ದೊಡ್ಡ ಹೆಮ್ಮೆ ಇತ್ತು ನಮಗೊಂದು. ಏನು ಹೆಮ್ಮೆ ಇತ್ತು? ದೀಸ್ ಆರ್ ದಿ ಓನ್ಲಿ 2 ಕ್ಲಾಸಿಕ್ಸ್ ಇನ್ ದ ವರ್ಲ್ಡ್ ವಿಚ್ ಎವ್ರಿ ಒನ್ ನೋಸ್ ವಿದೌಟ್ ರೀಡಿಂಗ್ ದೆಮ್. ಬೇರೆ ಯಾವುದೇ ಕ್ಲಾಸಿಕ್ ಓದ್ಬೇಕಾದ್ರೆ ಓದಬೇಕು, ಅರ್ಥ ಮಾಡ್ಕೋಬೇಕು. ಆದರೆ ಇದು ಹಾಗಲ್ಲ. ರಾಮಾಯಣ ಮಹಾಭಾರತ ಹಳ್ಳಿ ಜನಕ್ಕೆ ಕೂಡ ರಾಮನ ಕತೆ ಗೊತ್ತು, ಮಹಾಭಾರತ ಕತೆ ಗೊತ್ತು. ಇದು ಬಂದದ್ದು ಹೇಗೆ? ಬಾಯಿಂದ ಬಂದದ್ದಲ್ವಾ? ಹಾಗೆ ನಾವು ಬಳಸ್ಬೇಕು ಹುಡುಗರನ್ನ. ಮಕ್ಕಳಿಗೆ ಕತೆ ಹೇಳಿ. ಮಕ್ಕಳು ನೋಡೋ ದೃಷ್ಟಿ ಬೇರೆ. ಅದು ತಮಾಷೆ ಹೇಳಿಬಿಡ್ತೀನಿ ನಿಮಗೆ. ನಾವು ಅಂದ್ಕೊಂಡಂಗೆ ನೋಡಲ್ಲ ಮಕ್ಕಳಿಗೆ ರಾಮಾಯಣ. ನನ್ನ ಮೊಮ್ಮಗಳಿಗೆ ನಾನು ಸಂಭ್ರಮದಿಂದ ಹೇಳ್ತಾ ಇದ್ದೆ ರಾಮಾಯಣ. ಅದು 5 ವರ್ಷ ಹುಡುಗಿ ಇತ್ತು. ನೋಡು, ರಾಮ ಹೋದ ಜನಕರಾಜನ ಆಸ್ಥಾನಕ್ಕೆ, ಒಂದು ಬಿಲ್ ತಂದರು. ಎಷ್ಟು ದೊಡ್ಡ ಬಿಲ್ ಗೊತ್ತಾ ಅದು? 5,000 ಜನ ತಳ್ಕೊಂಡು ಬಂದರು ಅನ್ಲಕ್ಕೆ. ಅಷ್ಟು ದೊಡ್ಡ ಬಿಲ್ಲ. ನನಗೇನು ಹೇಳಬೇಕಾಗಿತ್ತು? ರಾಮ ಎಡ್ ಶೂರ ಅಂತ ಹೇಳಬೇಕಾಗಿತ್ತು. ಅವನು ಎಡಗೈಯಿಂದ ಎತ್ತಿಬಿಟ್ಟ ಬಿಲ್ಲು, ಅಂದ್ಲು. ಎಳೆದು ಹಗ್ಗ ತಗೊಂಡು ಕಟ್ಟಿಬಿಟ್ಟ, ಠಕ್ ಅಂತ ಮುರಿದು ಹೋಯ್ತು ನಡುವೆ ಅಂದೆ. ನಾನೇನು ಅಂದ್ಕೊಂಡೆ? ನನ್ನ ಕೆಲಸ ಮಾಡಿದೆ ನಾನು. ರಾಮ ಶೂರ ಅಂತ ತೋರಿಸ್ಬಿಟ್ಟೆ ಹುಡುಗಿಗೆ ಅಂದ್ಕೊಂಡೆ. ಆಕೆ ನೋಡ್ಬಿಟ್ಟು ಭಾಳ ಹಳೇದಾಗಿತ್ತು ಅನಿಸುತ್ತೆ ಅಂದ್ಲು. ಅಂದರೆ ಈಗಿನ ಹುಡುಗರು ಹಾಗೆ ನಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಕೋಬೇಡಿ, ಆ ಥರ. ಬಟ್ ಟೆಲ್ ದೆಮ್ ಸ್ಟೋರಿ ಆಫ್ ರಾಮಾಯಣ, ಟೆಲ್ ದೆಮ್ ಸ್ಟೋರಿ ಆಫ್ ಮಹಾಭಾರತ. ಕಲ್ಚರ್ ಕೊಡಿ. ಕಲ್ಚರ್ ಇಸ್ ಲೈಕ್ ದ ರೂಟ್ ಆಫ್ ಎ ಪ್ಲಾಂಟ್. ಎಷ್ಟು ಬೇರು ಆಳಕ್ಕೆ ಹೋಗುತ್ತೋ ಅಷ್ಟು ಮರ ಗಟ್ಟಿಯಾಗಿರುತ್ತೆ. ಹಾಗೆ ವ್ಯಕ್ತಿ ಕೂಡ ಅವನ ಸಂಸ್ಕೃತಿ ಎಷ್ಟು ಆಳ ಆಗಿದೆಯೋ ಅಷ್ಟು ವ್ಯಕ್ತಿ ಗಟ್ಟಿ ಆಗ್ತಾನೆ, ಜೀವನ ಗಟ್ಟಿ ಆಗುತ್ತೆ. ಅದಕ್ಕೆ ದಯವಿಟ್ಟು ಅದು ಸಂಸ್ಕೃತಿ ಕೊಡೋ ಕಡೆ ಸ್ವಲ್ಪ ನೋಡೋಣ. ಇದೊಂದು ಡ್ಯುಯಲ್ ಪೇರೆಂಟಿಂಗ್ ಒಂದು ಸ್ವಲ್ಪ ಕೆಲವು ಕಡೆ ಇರ್ತದೆ, ಕೆಲವು ಕಡೆ ಇರಲ್ಲ. ಡ್ಯುಯಲ್ ಪೇರೆಂಟಿಂಗ್ ಅಂದ್ರೆ ಏನು? ಅಪ್ಪ ಹೇಳ್ತಾರೆ, ಇವನು ಕೊಡಬೇಡ, ಏನು ಕೊಡಬೇಡ, ಇವನು ಕೆಲಸ ಮಾಡಿಲ್ಲ ಕೊಡಬೇಡ ಅಂತ. ಅಮ್ಮ ಸನ್ನೆ ಮಾಡ್ತಾಳೆ, ಸುಮ್ಮನಿರು, ಅಪ್ಪ ಹೋದ್ಮೇಲೆ ಕೊಡ್ತೀನಿ ನಾನು ಅಂತ ಹೇಳು. ಅಥವಾ ಅಮ್ಮ ಹೇಳ್ತಾಳೆ ಕೊಡಬೇಡ ಅಂತ, ಅಪ್ಪ ಕೊಟ್ಬಿಡು ಹೋಗಲಿ, ಏನು ಮಾಡ್ತಾರೆ, ಕೊಡಬೇಡ ಹೋಗಲಿ. ದಿಸ್ ಈಸ್ ಕಾಲ್ಡ್ ಡ್ಯುಯಲ್ ಪೇರೆಂಟಿಂಗ್. ಅಪ್ಪ ಹೇಳೋದು ಎಕ್ಸಾಕ್ಟ್ಲಿ ಅಪೋಸಿಟ್ ಅಮ್ಮ ಹೇಳೋದು. ಅದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಇಫ್ ದರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್, ಡೋಂಟ್ ಲೆಟ್ ಡೌನ್ ಯುವರ್ ಸ್ಪೌಸ್. ತಪ್ಪೋ ಸರಿನೋ ಗಂಡ ಹೇಳಿದ್ದಾರೆ, ನೀವು ಹೌದು ಅನ್ನಿ ಆ ಕ್ಷಣಕ್ಕೆ, ಮುಂದೆ ತಿದ್ಕೊಳ್ಳೋಕೆ ಬರುತ್ತೆ. ಆದರೆ ಮಗು ಮುಂದೆ ಜಗಳ ಬೇಡ. ಮಗು ಹಂಪೈರ್ ಆದಂಗೆ ಆಗ್ಬಿಡುತ್ತೆ, ಆ ಕಡೆ ಈ ಕಡೆ ನೋಡ್ತಾ. ಎರಡೆರಡು ಒಪಿನಿಯನ್ ಬಂದಾಗ ಏನಾಗುತ್ತೆ ಅಂತ ಭಾಳ ಚಂದ ಹೇಳ್ತಾರೆ. ಐದರ್ ಹಿ ಗೆಟ್ಸ್ ಟೋಟ್ಲಿ ಕನ್ಫ್ಯೂಸ್ಡ್ ಆರ್ ಹಿ ಬಿಕಮ್ಸ್ ವೆರಿ ಮ್ಯಾನಿಪುಲೇಟಿವ್. ಅಮ್ಮನಿಗೆ ಏನು ಬೇಕು ಅಮ್ಮನಿಗೆ ಹೇಳೋದು, ಅಪ್ಪನಿಗೆ ಏನು ಬೇಕು ಅಪ್ಪನಿಗೆ ಹೇಳೋದು, ಪಕ್ಕ ಪಾಲಿಟಿಷಿಯನ್ ಮಾಡ್ತಾನೆ ಅವನು ಎರಡು ಕಡೆ. ಅಥವಾ ಅದಕ್ಕೆ ಹೇಳೋದು, ಕೋಣೆಯಲ್ಲಿ ಹೋಗಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತ, ಒಂದು ಕೋಣೆಗೆ ಹೋಗಿ ಚೆನ್ನಾಗಿ ಜಗಳಾಡಿ, ಆದರೆ ಹೊರಗಡೆ ಬಂದಾಗ ಒಂದೇ ಮಾತಿರಲಿ. ಲೆಟ್ ದ ಚೈಲ್ಡ್ ನೋ ದಟ್ ದ ಫಾದರ್ ಅಂಡ್ ಮದರ್ ಡು ನಾಟ್ ಡಿಫರ್ ಇನ್ ದ ವ್ಯೂ. ಅದು ಭಾಳ ಇಂಪಾರ್ಟೆಂಟ್. ಅದು ಡ್ಯುಯಲ್ ಪೇರೆಂಟಿಂಗ್ ಮೇಕ್ಸ್ ದ ಚೈಲ್ಡ್ ಕನ್ಫ್ಯೂಸ್ಡ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್. ಇದು ಭಾಳ ಚಂದ. ನಮ್ಮ ಇಮೋಷನ್ಸ್ ನಾವು ಮ್ಯಾನೇಜ್ ಹೇಗೆ ಮಾಡಬೇಕು ಅಂತ ಇದೊಂದು ವಿಡಿಯೋ ಇದೆ ಸ್ವಾಮಿ, ಆಶ್ಚರ್ಯ ಅನಿಸುತ್ತೆ. 1955 ವಿಡಿಯೋ ಇದು.
ಆಗ ಮಾಡಿದ್ದು ಇದರಂಥ ವಿಡಿಯೋ ಇನ್ನೂ ಬಂದಿಲ್ಲ ಅಂತ ಇವತ್ತು ಸೈಕಾಲಜಿಸ್ಟ್ ಹೇಳ್ತಾರೆ. ಇಟ್ಸ್ ಲವ್ಲಿ ವಿಡಿಯೋ. ಸಿ, ಎಲ್ಲರ ಮನೆಯಲ್ಲಿ ಆಗುವಂಥದ್ದು ಇದು. ವಾಚ್ ದಿಸ್ ಆ್ಯಂಡ್ ಅಪ್ಪ ಮನೆಗೆ ಬಂದರು. What happened that night was a different story. ವಾಲ್ಯೂಮ್ ಕಮ್ಮಿ ಮಾಡಿ. If there's anything I hate, it's a messy looking yard. ಮನೆ ಮುಂದೆ ಕಸ. ಸಿಟ್ಟು ಬಂದ್ಬಿಡ್ತಾ ಅವನಿಗೆ. ದಾಡ್ ಒಳಗೋದ್ರು. ಏನು ಮನೆ ಮುಂದೆ ಹೊಲಸು ಮಾಡಿದ್ದೀರಿ ಅಂತ. I let Sarah have it straight. ಕೋಪ ಕುದೀತಾ ಇದೆ. ಹೆಂಡ್ತಿನ ಕರೆದು ಆಕೆ ನಗನಗ್ತಾ ಬಂದ್ಲು ಪಾಪ. ಇವ್ರು ಕೂಗಿದ್ರು. ಆಕೆಗೂ ಸಿಟ್ಟು ಬಂತೀಗ. ನಾ ಹಾಕಿದ್ದೇನೆ, ನಿಮ್ಮ ಮಗ ಹಾಕಿದ್ದು. Maybe ಕರಿ too ಅವನ್ನ. straight. ಇಬ್ರು ಸಿಟ್ಟು. ಕರಿ ಬಗನ. ಅವ್ನು ನಗನಗ್ತಾ ಬಂದ ಹುಡುಗ ಮೊದಲು. ನೋಡಿ ಎಷ್ಟು ಚೆನ್ನಾಗಿ ನಗ್ತಾನ ಅವನು. She let him ಈಕೆ enjoy. ಬೈದ್ರು. ಅಪ್ಪ ಬೈದ್ರು. Sent him out to clean up the mess he'd made. ಅಪ್ಪನ ಕೋಪ ಅಮ್ಮನಿಗೆ ಬಂತು, ಅಮ್ಮನ ಕೋಪ ಮಗ್ ಬಂತು. ಅವನೇನು ಕ್ಲೀನ್ ಮಾಡ್ತಾನೆ ಈಗ? ನೋಡಿ ಏನ್ ಮಾಡ್ತಾನ ಅವನು. He went out all right. ಆರಾಮ್ ಕೂತ್ಕೊಂಡು ಅವನೇನು ಕ್ಲೀನ್ ಮಾಡಲ್ಲ. Not to work. Then I saw him try to ನೋಡಿ keep ಆ ನಾಯಿಗೆ rags. ಓದಿತ್ತಾನ ಅವನು. That did it. Joy loves that pup more than me both put together. ನೋಡಿ If they ಕ್ಲೀನ್ brought ಮಾಡ್ಬೋದು, out ಇನ್ನಷ್ಟು about ಕೆಡಿಸ್ತಾನೆ the ಕೆಲಸ. yard, tied him up so tight he'd even kick rags. Well, all of a sudden, His I ego is didn't hurt. need any more blueprints about how the headache switch works. ಅಪ್ಪ ವಿಚಾರ ಮಾಡಿದ್ರು, ಎಲ್ಲಿ ತಪ್ತು ಇದೆಲ್ಲ, ಹೋಲ್ ಪ್ರಾಸೆಸ್ ಎಲ್ಲಿ ತಪ್ತು. All the trouble ದೆನ್ he understood ಮಿಸ್ಟೇಕ್ ಇಸ್ ವಿತ್ ಮೀ. Frank had told me. ತಪ್ಪು ನನ್ನ ಕಡೆ ಆದದ್ದು. I'd left the plant with a chip on my. ಈಗ ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾನೆ. ನೋಡಿ ಹೇಗೆ ಮಾಡ್ಬೇಕಾಗಿತ್ತು. ನಾನು ಆತ ಕೋಪದಿಂದ ಬಂದ. I took it out on ಅವನ Sarah. ಕೋಪ ಹೆಂಡತಿ ಮೇಲೆ ಬಂತು, ಹೆಂಡತಿ She ಕೋಪ let ಮಗನ off ಮೇಲೆ first ಬಂತು, aim at Joy. ಈ ಮಗನ ಕೋಪ His ನಾಯಿ headache ಮೇಲೆ ಬಂತು, on rags. ನಾಯಿ ಕೋಪ ಪಕ್ಕದ And ಬೆಕ್ಕಿನ ಮೇಲೆ ಬಂತು. rags, well, he Chain took reaction. it out on the neighbor's cat. ಇಮೋಷನ್ಸ್ ಆರ್ ಟ್ರಾನ್ಸ್ಫರ್ಡ್. ಅದಕ್ಕೆ ಏನ್ ಮಾಡ್ಬೇಕು ಅಪ್ಪ Talk ವಿಚಾರ about ಮಾಡ್ತಾನೆ ಈಗ. a vicious circle. And it didn't even get results. Joy sure wasn't doing much about that mess in the yard. I felt like 2 cents. Went ಈಗ on ನೋಡಿ out ಸ್ಟೈಲ್ to the ಚೇಂಜ್ yard to ಮಾಡ್ತಾನಪ್ಪ. try to make things right. ಕಮಾನ್ ಸನ್, ನೀ ಮಾಡು ಅನ್ನಲ್ಲ ಈಗ, ಇಬ್ರು ಕೂಡ ಕ್ಲೀನ್ ಮಾಡೋಣ ಬಾ. Enjoy what they're doing. ದೊಡ್ಡದು ನಾ ತೆಗಿತೀನಿ, ಸಣ್ಣದು ನೀ ತೆಗಿ ನೀನು. ಕಮಾನ್ ಹೆಲ್ಪ್ ಮಿ, Share it with ಹೆಲ್ಪ್ ಮಿ, somebody who doesn't act like ಹೆಲ್ಪ್ it ಮಿ was ಅಂದ a ವಾಲಂಟಿಯರಿಸಮ್ ಬಂತು. ನೋಡಿ ಅಪ್ಪ ದೊಡ್ಡದೆಲ್ಲ ತಗೊಂಡ, ಸಣ್ಣದ ಮಗ ತಗೊಂಡ. He pitched in too. 5 ನಿಮಿಷದಲ್ಲಿ ಪೂರ್ತಿ ಯಾರ್ಡ್ ಕ್ಲೀನ್ ಆಯ್ತು. They copied folks around them like crazy. ಯಾರ್ಡ್ ಈಸ್ ಕ್ಲೀನ್. ನೋಡಿ ಬೋತ್ ಆರ್ ಫ್ರೆಂಡ್ಸ್ ನಾವು. ಜಗಳ In ಕೋಪ ಇಲ್ಲ. half an hour we had a This is the clean small yard. difference. Please believe me, your emotions are passed on to the child. ಮನೆಯಲ್ಲಿ ಅಪ್ಪ ಕೋಪ ಮಾಡ್ಕೊಂಡು ಹುಡುಗನ ಕೋಪ ಮಾಡ್ಕೊಳಕ್ ಶುರು ಮಾಡ್ತಾನೆ. ಯಾರೊಬ್ರು ಅಮ್ಮ ಕೋಪ ಮಾಡ್ಕೋತಾರೆ, ಆ ಮಗು ಕೋಪ ಮಾಡ್ಕೊಳಕ್ ಶುರು ಮಾಡುತ್ತೆ. ಅದಕ್ಕೆ ಹೇಳ್ತಾರೆ, ಬೆಸ್ಟ್ ಥಿಂಗ್ ಈಸ್ ಯು ಪಾಸ್ ಆನ್ ಯುವರ್ ಇಮೋಷನ್ಸ್ ಆನ್ ಟು ದ ಚಿಲ್ಡ್ರನ್. ಮೌಲ್ಯಗಳನ್ನು ಮಕ್ಕಳಿಗೆ ಕೊಡಬೇಕಾಗತ್ತೆ. ಮೌಲ್ಯಗಳನ್ನು ಪಾಸ್ ಆನ್ ಮಾಡೋದು ಹೇಗೆ? ಮೌಲ್ಯಗಳನ್ನು ಕೊಡಬೇಕಲ್ಲ ಮಕ್ಕಳಿಗೆಲ್ಲ. ಶಾಲೆಯಲ್ಲಿ ಕೊಡ್ತಾರೆ, ಆದರೆ ಮನೆಯಲ್ಲಿ ಜಾಸ್ತಿ ಕೊಡಬೇಕಾಗತ್ತೆ. ಬಿಕಾಸ್ ವ್ಯಾಲ್ಯೂಸ್ ಆರ್ ಟಾಟ್ ಎಟ್ ಹೋಮ್. ಭಾಳ ಮುಖ್ಯ ಕಲಿಸ್ಬೇಕಾದದ್ದು. ಮೌಲ್ಯಗಳನ್ನು ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ, ಲೇಖನ ಬರೆದು ಕಲಿಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ, ಬೇರೆ ಮಾತಿಲ್ಲ. ಅಪ್ಪ ಬರ್ತಾರೆ ಮನೆಗೆ, ಹೇಳ್ತಾರೆ, ಏ ಮಗನೇ ಸುಳ್ಳು ಹೇಳಬಾರ್ದು. ಹ್ಞೂ ಅಪ್ಪ ಅಂತಾನೋ. ಟಿ ವಿ ನೋಡ್ತಿರ್ತಾರೆ ಅಪ್ಪ, ಫೋನ್ ಸಪ್ಪಳಾಗತ್ತೆ, ಮೊಬೈಲು. ಅಪ್ಪನ ತಗೊಳ್ಳೋ ಮನಸ್ಸಿಲ್ಲ. ಹೆಣ್ತಿಗತ್ತ ಇಲ್ಲ ಅಂತ ಹೇಳ್ಬಿಡು, ಮಲ್ಕೊಂಡಿದ್ದಾರೆ ಅಂತ ಹೇಳು. ಹುಡುಗ ಅಪ್ಪನ ಮುಖ ನೋಡ್ದ. ಅಪ್ಪ ಏನು ಹೇಳಿದ್ರಿ ಈಗ? ಸುಳ್ಳು ಹೇಳಬಾರ್ದು ಅಂದಿದ್ರು. ಈಗ ತಾನೇ ಅಷ್ಟೇ ಅಲ್ಲ, ಅಮ್ಮನ ಕಡೆ ಸುಳ್ಳು ಹೇಳಿಸ್ತಾರೆ. ಇದೇ ಥರ ಒಂದು 4-5 ಸಲ ಆದಾಗ ಹುಡುಗಿಗೆ ಏನು ಅನಿಸುತ್ತೆ ಅಂದರೆ, ಮೊಬೈಲ್ ನಾನು ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಅವನು ಕಾಲೇಜಿಗೆ ಬರ್ತಾನೆ, ಮೊಬೈಲ್ ಕೊಡಿಸ್ತೀರಿ. ಆತ ಕ್ಲಾಸ್ ತಪ್ಪಿಸಿ ಬೇರೆ ಕಡೆ ಎಲ್ಲೋ ಹೋಗಿದ್ದಾನೆ. ನೀವು ಫೋನ್ ಮಾಡ್ತೀರಿ, ಎಲ್ಲಿದ್ದೀಯೋ ಮಗನೇ ಅಂತ. ಅವನು ಫೋನ್ ಮುಚ್ಚಿಬಿಟ್ಟು ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೆದಿದೆ, ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವನು ಕಲಿಸಿದವ್ರು ಯಾರು ಸುಳ್ಳು ಹೇಳೋದಕ್ಕೆ? ನಾವೇ ತಾನೆ. ರೋಲ್ ಮಾಡೆಲ್ ನಾವೇ ಆಗಿಬಿಡ್ತೀವಿ. ಆದ್ದರಿಂದ ದೆರ್ ಇಸ್ ನೋ ವೇ. ಒಂದು ಬೆಳಗ್ಗೆ ಒಂದು ಎಕ್ಸಸೈಸ್ ಮಾಡಿಸಿದ್ದೆ, ಅದು ನಿಮಗೂ ಮಾಡಿಸ್ಬಿಡ್ಬೇಕು ನಾನು. ಸಣ್ಣ ಎಕ್ಸಸೈಸ್, 30 ಸೆಕೆಂಡ್ ಎಕ್ಸಸೈಸ್ ಮಾಡ್ಬೋದಾ? ವೆರಿ ಸ್ಮಾಲ್ ಎಕ್ಸಸೈಸ್. ಮೌಲ್ಯಗಳನ್ನು ಹೇಗೆ ನಡೆದು ತೋರಿಸ್ಬೇಕಾಗ್ತದೆ ಅಂತ. ಬಲಗೈ ಖಾಲಿ ಇಟ್ಕೊಳ್ಳಿ ಎಲ್ಲರೂ. ಬಲಗೈ ಪೆನ್ನು, ಪೆನ್ಸಿಲು, ಮೊಬೈಲ್ ಬೇಡ.
ಸಣ್ಣ ಪ್ರಯೋಗ 30 ಸೆಕೆಂಡಲ್ಲಿ ಆಗುವಂಥದ್ದು. ಕೇಳಿಸುತ್ತಾ ಕೊನೆಗೆ? ಆಗೋದು. ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡಬೇಕು. ಆಗ್ಬೋದಾ? ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಬಲಗೈ ಮೇಲಕ್ಕೆ ಎತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತಗೊಂಡು ಬನ್ನಿ. ತೋರು ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನು ಎಡ ಕೆನ್ನೆ ಮೇಲೆ ಇಟ್ಕೊಂಡ್ಬಿಡಿ. ಎಲ್ಲಿಟ್ಟಿದ್ದೀರಿ ನೋಡ್ಕೊಳ್ಳಿ. ಎಡ ಕೆನ್ನೆ ಅಂದಿದ್ದೆ ನಾನು. ಕೆನ್ನೆ ಯಾವುದು ಗದ್ದ ಯಾವುದು ಗೊತ್ತಿಲ್ವಾ? ನಾನು ಮೇಲೆ ನಿಂತು ನೋಡ್ತಿರೋದ್ರಿಂದ 3 ಥರ ಕಾಣಿಸ್ತಿತ್ತಪ್ಪ ನನಗೆ. ಒಂದು ಭಾಳ ಜನ ಇಟ್ಕೊಂಡು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು. ಇನ್ನು ಕೆಲವ್ರು ಇಟ್ಕೊಂಡು ಹಿಂಗೆ ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರೆ ಸರಿ ಇರಬೇಕು ಅಂತ ಇಲ್ಲಿ ಇಟ್ಕೊಂಡ್ರು. ಕೆಲವು ಗದ್ದದಲ್ಲಿ ಬಲಗಡೆ ಕೆನ್ನೆಗೆ ಹೋಗ್ಬಿಟ್ರು ಕೆಲವರು, ಆ ಮಾತು ಬೇರೆ. ಆದರೆ ಕೆಲವರು ಬುದ್ಧಿವಂತರು ಏನು ಮಾಡಿ ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರಿಂದ ಅಡ್ಸೆ. ಏನೇ ಆಗಲಿ, ಏನು ಸಿಂಪಲ್ ಫಿಲಾಸಫಿ ಇದು. ನಾನು ನಿಮಗೆ 3 ಸಲ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಎಂದಿದ್ದೆ, ಮಾಡಿದ ಹಾಗೆ ಮಾಡಿ ಅನ್ನಲಿಲ್ಲ. ಅಷ್ಟು ಜನ ತಪ್ಪೋದಕ್ಕೆ ಯಾರು ಕಾರಣ? ನಾನೇ ಕಾರಣ. ನಾನು ಯಾಕೆ ಕಾರಣ? ನಾನು ಹೇಳಿದ ಹಾಗೆ ಮಾಡಿ ಅಂದವ ನಾನು ಯಾಕೆ ಮಾಡಬೇಕಾಗಿತ್ತು? ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಂಡು ಹೇಳಿದ್ರೆ ಎಲ್ಲರೂ ಕರೆಕ್ಟಾಗಿ ಇಟ್ಕೋತಿದ್ರಿ. ಕೆನ್ನೆ ಯಾವುದು ಗದ್ದ ಯಾವುದು ಗೊತ್ತಿದೆ ನಮಗೆ. ನಾನು ಕೈ ಎತ್ತಿದ್ನಲ್ಲ, ಓ ಇವನು ಮಾಡಂಗೆ ಕಾಣಿಸ್ತಾನೆ ಅಂದ್ಕೊಂಡ್ರಿ. ಬೆರಳು ಸೇರಿ ಮುಷ್ಟಿ ಮಾಡಿ ನಾನು ಮಾಡಿದೆ. ಕೈ ಮುಂದೆ ತಗೊಂಡು ತಂದೆ ನಾನು. ಬೆರಳು ಚಾಚಿದೆ. ಈ 3-4 ಹಂತದಲ್ಲಿ ನಾನು ಹೇಳಿದ ಹಾಗೆ ಮಾಡ್ತಾ ಬಂದೆ. ನಿಮಗೊಂಥರ ನಂಬಿಕೆ ಬಂತು, ಇವನು ಹೇಳ್ದಂಗೆ ಮಾಡಂಗೆ ಕಾಣಿಸ್ತಾನೆ ಅಂಥೇಳಿ. ನೋಡೋದು ಜಾಸ್ತಿ ಮಾಡಿದ್ರಿ, ಕೇಳೋದು ಕಮ್ಮಿ ಮಾಡ್ಕೊಂಡ್ರಿ. ನಾನು ತಕ್ಷಣ ಅಂತ ಬೇರೆ ಸೇರಿಸ್ಬಿಟ್ಟೆ. ತಕ್ಷಣ ಬೆರಳನ್ನ ಎಡ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ಇಟ್ಕೊಂಡೆ. ನೀವು ಅಷ್ಟೇ ವೇಗವಾಗಿ ತಂದು ಇಟ್ಕೊಂಡ್ಬಿಟ್ರಿ. ಅಷ್ಟು ಜನ ತಪ್ಪೋದಕ್ಕೆ ನಾನು ಕಾರಣ ಅದೇ ಅಲ್ವಾ? ಸಿಂಪಲ್ ಫ್ಯಾಕ್ಟ್ ಆಫ್ ಲೈಫ್. ನಿಮ್ಮ ಮಕ್ಕಳು ನೀವು ಹೇಳಿದ ಹಾಗೆ ಮಾಡೋಲ್ಲ, ನೀವು ಮಾಡ್ದಂಗೆ ಮಾಡ್ತಾರೆ. ನೀವು ಮನೇಲಿ 4 ಪುಸ್ತಕ ಓದ್ಕೋ ಹವ್ಯಾಸ ಇಟ್ಕೊಂಡಿದ್ರೆ ಮಕ್ಕಳು ಪುಸ್ತಕ ಓದ್ತಾರೆ. ನೀವು ದಿನಕ್ಕೆ 6 ತಾಸು ಟಿ ವಿ ನೋಡ್ತಿದ್ರೆ ಹುಡುಗರು ಟಿ ವಿ ನೋಡ್ತಾರೆ. ಸಿಂಪಲ್ ಫ್ಯಾಕ್ಟ್ ಅದು, ಮತ್ತೇನು ಮಾಡೋಕ್ಕಾಗಲ್ಲ. ನಾವು ಮನೇಲಿ ವಾತಾವರಣ ಯಾವುದು ಸೃಷ್ಟಿ ಮಾಡ್ತೀವೋ ಹಾಗೆ. ನಾನು ಮನೇಲಿ ಎಲ್ಲ ಸಾಮಾನು ಅಸ್ತವ್ಯಸ್ತವಾಗಿ ಬಿಸಾಕ್ತಾ ಇದ್ದರೆ ಅವನು ಹಾಗೆ ಬಿಸಾಕ್ತಾನೆ, ಹಾಗೆ ಬೆಳ್ಕೊಂಡು ಹೋಗ್ತಾನೆ ಮಗು. ನಾನು ಎಲ್ಲ ವಸ್ತುಗಳು ಸರಿಯಾಗಿ ಇಡಬೇಕು, ವ್ಯವಸ್ಥಿತವಾಗಿ ಇಡಬೇಕು. ಒಂದು ಸಣ್ಣ ವಿಷಯ ಹೇಳ್ತೀನಿ, ತೀರಾ ಸಣ್ಣದಿದು. ಊಟಕ್ಕೆ ಕೂತ್ಕೊಂಡು ನಾನು ನೋಡಿದ್ದೀನಿ, ಎಷ್ಟೋ ಮನೇಲಿ ಹೋಗ್ತೀನಿ, ನಾನು ಭಾಳ ಬೇಜಾರಾಗ್ಬಿಡುತ್ತೆ. ತಟ್ಟೆಯಲ್ಲಿ ಆಹಾರ ಇರ್ತದೆ, ಬೇಡ ಬಿಟ್ಬಿಡಪ್ಪ, ಬೇಡ ಆದರೆ ಬಿಟ್ಬಿಡು. ಐ ಡೋಂಟ್ ಲೈಕ್ ಇಟ್. ಯಾಕೆ ಗೊತ್ತಾ? ಆ ಅನ್ನದ ಬೆಲೆ ಕಲಿಸೋದು ಬೇಡ ಮಗುಗೆ. ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊ, 3 ಸಲ ಹಾಕ್ಸ್ಕೊ, 4 ಸಲ ಹಾಕ್ಸ್ಕೊ. ಆದ್ರೆ ಒಂದು ಅಗಳು ಬಿಡೋ ಹಂಗಿಲ್ಲ ಕೆಳಗಡೆ. ಬಿಡ್ರಿ ಪಾಪ, ಸಾಕಂತಾನೆ, ಇನ್ನೇನು ಮಾಡೋದು? ಪ್ರತಿ ಸಲ ಚೆಲ್ತಾನ ಅವನು. ಅನ್ನದ ಬಗ್ಗೆ ವ್ಯಾಲ್ಯೂನೇ ಇರಲ್ಲ ಅವನಿಗೆ. ಅದಕ್ಕೇನು ಮಾಡ್ಬೇಕು? ಕೂತ್ಕೊಳ್ಳಿ, ಇವತ್ತೇನಾದರೂ ತಿಂದು ಮುಗಿಸು, ನೀನು ಅಜೀರ್ಣಾದ್ರೂ ಅಡ್ಡಿಯಲ್ಲಿ ತಿಂದು ಮುಗಿಸು, ನಾಳೇನು ಬಿಡೋಲ್ಲ ನೀನು. ಬೇಕಾದ್ರೆ ಸ್ವಲ್ಪ ಹಾಕ್ಸ್ಕೊ. ತಟ್ಟೆ ಮುಗಿಸಿದಾಗ ಒಂದು ಅಗಳು ಸಿಕ್ಕಿರಬಾರ್ದು. ನನ್ನ ಮಗನಿಗೆ ಮಾಡಿದಾಗ 10 ಬಿಟ್ಟ ಒಂದು ದಿವಸ ಅವನು. ಇದು ಅಗಳಿದೆಯಲ್ಲ, ಸುಲಭ ಬಂದಿದೆಯೇನೋ ಇದು? ಎಷ್ಟು ಕಷ್ಟ ಆಗಿದೆ ಗೊತ್ತಾ? ರೈತನ ತರಬೇಕಾದ್ರೆ 4 ತಿಂಗಳು ಒದ್ದಾಡಿದಾನೆ ಅಕ್ಕಿ ಬರಬೇಕಾದ್ರೆ. ಮಳೆಗಾಲದಲ್ಲಿ ನಿಂತ್ಕೊಂಡು ನೀರು ಬಿಟ್ಟು ನಿಂತ್ಕೊಂಡು ಒದ್ದಾಡಿದಾನ ಅಕ್ಕಿ ಕಾಳಕ್ಕೆ ಬರಬೇಕಾದ್ರೆ. ಅಷ್ಟು ಕಾಲು ಕಸ ಆಯ್ತಾ ನಿನಗಿದು? ತಟ್ಟೆಯಲ್ಲಿ ಒಂದು ಚೂರು ಬಿಡಬಾರ್ದು. ಯಾಕೆ ಗೊತ್ತಾ? ತಟ್ಟೆಯಲ್ಲಿ ಅನ್ನ ಬಿಡೋ ಪ್ರಶ್ನೆ ಅಲ್ಲ ಅದು. ವ್ಯಾಲ್ಯೂ ಆಫ್ ಥಿಂಗ್ಸ್ ದಟ್ ವಿ ಹ್ಯಾವ್. ನಾಳೆ ಅಕ್ಕಿ ಅನ್ನ ಬಿಡೋನು, ನಾಳೆ ಇನ್ನೇನೋ ಬಿಡ್ತಾನೋ, ಸಂಬಂಧಗಳನ್ನು ಬಿಟ್ಟು ಹೋಗ್ತಾನೆ, ಯಾವುದಕ್ಕೂ ಬೆಲೆ ಇರೋಲ್ಲ. ಆದ್ದರಿಂದ ದಯವಿಟ್ಟು ಈ ಸಂಬಂಧಗಳ ಬಗ್ಗೆ ಗಟ್ಟಿ ಮಾಡೋದ್ರೊಳಗೆ ಮಗುಗೆ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ಕಲಿಸ್ಕೊಡ್ಬೇಕು. ಯಾವುದೋ ತೀರಾ ಕೊಡೋಕೆ ಹೋಗಬೇಡಿ. ಮಗು ಪ್ರೀತಿ ನಿಜ, ಒಂದು ಕೇಳಿದಾಗ 4 ತಂದು ಕೊಡೋದು, 10 ತಂದು ಕೊಡೋದು ಮಾಡಿದಾಗ ವಸ್ತುವಿನ ಬೆಲೆ ಇರೋಲ್ಲ ಮಕ್ಕಳಿಗೆ. ಒಂದು ಸಲ ನಾವು ಆ ಮಕ್ಕಳನ್ನು ಸರಿಯಾಗಿ ಶಿಸ್ತಲ್ಲಿ ಬೆಳೆಸಿದರೆ, ಪ್ರೀತಿ ಕೊಡೋಣ, ಅತಿ ಪ್ರೀತಿ ಕೆಟ್ಟದಾಗತ್ತೆ. ಬಿಗಿ ಇರಲಿ, ಹೊಡಿಬಾರ್ದು. ನೀವೆಲ್ಲ ಹೊಡೆಯಲ್ಲ ಮಕ್ಕಳನ್ನು ಅಂದ್ಕೊಂಡಿದ್ದೀನಿ ನಾನು. ಕೆಲವ್ರು ಏನು ಪಟ ಹೊಡಿತಾರ್ರಿ, ಮಾತು ಪಟ ಹೊಡಿದೆ ಹಾಗೇನು. ನಂದು ಯಾಕೆ ಹೊಡಿಬಾರ್ದು ಅಂತ ಹೇಳಿದೆ. ಕೆಲವು ಪೇರೆಂಟ್ ಕೇಳಿಬಿಟ್ಟು, ಹೊಡಿಬಾರ್ದು ಅಂದರೆ ಹೆಂಗೆ ಸರ್, ಯಾಕೆ ಹೊಡಿಬೇಕು ಅಂತ ಕೇಳಿದೆ ನಾನು. ಮಾತು ಕೇಳಲ್ಲ ಅವನು. ನಾ ಕೇಳಿದ ಒಂದು ಉದಾಹರಣೆ ಹೇಳ್ತೀನಿ. ಈ ಉದಾಹರಣೆ ನಿಮ್ಮ ತಲೆಯಲ್ಲಿ ಇದ್ರೆ ಸಾಕು. ಇದು ಲಾಸ್ಟ್ ಮಾತು ನಂದು. ನೀವು ಕುದುರೆ ಗಾಡಿಯಲ್ಲಿ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ನನಗೆಲ್ಲ ಭಾಳ ಜನ ಕೇಳ್ತಾರೆ, ಹೊಡಿಬಾರ್ದು ಅಂದರೆ ಏನು ಮಾಡೋದು, ಯಾಕೆ ಹೊಡಿಬಾರ್ದು ಅಂತ. ನಾವೇನು ದ್ವೇಷದ ಹೊಡಿತೀವ, ಅವ್ನು ಸರಿ ಮಾಡೋಕ್ಕೆ ಹೊಡಿಯೋದಲ್ವ ನಾವು ಅಂತ. ನನ್ನ ಆರ್ಗ್ಯುಮೆಂಟ್ ಭಾಳ ಸಿಂಪಲ್ ಆಗಿದೆ. ಕುದುರೆ ಗಾಡಿಯಲ್ಲಿ ಹೋಗ್ತಿದ್ರಿ, ಟಾಂಗಾದಲ್ಲಿ ಹೋಗ್ತಿದ್ರಿ, ಬೇಗ ಹೋಗ್ಬೇಕಾದ್ರೆ ಏನು ಮಾಡ್ತೀರಿ? ಯಾರಿಗೆ ಹೊಡಿತೀರಿ? ಟಾಂಗಾದಲ್ಲಿ 2 ಭಾಗ ಇದ್ದಾವೆ, ಒಂದು ಕುದುರೆ, ಒಂದು ಬಂಡಿ. ಯಾರಿಗೆ ಹೊಡಿತೀರಿ? ಕುದುರೆಗೆ ಹೊಡಿತೀರೋ ಬಂಡಿಗೆ ಹೊಡಿತೀರೋ? ಕುದುರೆಗೆ ಹೊಡಿಬೇಕು ಬೇಗ ಹೋಗ್ಬೇಕಂದ್ರೆ ಅಲ್ವಾ? ಬಂಡಿ ಹೊಡೆದ್ರೆ ಪ್ರಯೋಜನ ಇಲ್ಲ. ಈ ಮಗು ಮಂಡುತನ ಮಾಡುತ್ತೆ, ಮಾಡಲ್ಲ ಅನ್ನತ್ತೆ, ತಿನ್ನೋಲ್ಲ ಅನ್ನತ್ತೆ, ಓದಲ್ಲ ಅನ್ನತ್ತೆ.
ಆ ಮಗುವಿನಲ್ಲಿ 2 ಭಾಗ ಇದ್ದಾವೆ, ಒಂದು ಮನಸ್ಸು, ಒಂದು ದೇಹ. ಓದಲ್ಲ ಅನ್ನೋದು ಯಾವುದು? ಮನಸ್ಸೋ ದೇಹನೋ? ಮನಸ್ಸು. ದೇಹ ಅಲ್ಲೇ ಕೂತಿದೆಯಲ್ಲ, ಏನು ಮಾಡುತ್ತೆ ಪಾಪ. ಮತ್ತು ದೇಹಕ್ಕೆ ಯಾಕೆ ಹೊಡಿತೀರಿ ನೀವು? ಮನಸ್ಸಿಗೆ ಹೊಡಿಬೇಕಲ್ಲ, ದೇಹಕ್ಕೆ ಹೊಡಿತೀರ ಯಾಕೆ? ಬಂಡಿಗೆ ಹೊಡೆದಂಗಲ್ವ ಅದು. ಯಾಕೆ ಅಂದರೆ ನಮ್ಮ ಮನಸ್ಸಿಗೆ ಹೆಂಗೆ ಹೊಡಿಬೇಕು ಅಂತ ನಮಗೆ ಗೊತ್ತಿಲ್ಲ, ಅದಕ್ಕೆ ದೇಹಕ್ಕೆ ಹೊಡಿತೀವಿ ನಾವು. ಮನಸ್ಸಿಗೆ ಹೊಡೆಯೋದಿದ್ದರೆ, ನಿಮ್ಮ ಮನೇಲಿ ಕೆಲವು ಹುಡುಗರು ಟಿ ವಿ ಪ್ರಾಬ್ಲಮ್ ಇದೆ ಯಾರಿಗಾದರೂ? ತುಂಬ ಟಿ ವಿ ನೋಡ್ತವೆ, ತುಂಬ ಮೊಬೈಲ್ ನೋಡೋದು ಬಿಡೋಲ್ಲ, ಏನು ಮಾಡೋದು, ಹೆಂಗೆ ಬಿಡಿಸೋದು ಅಂತ ಚಿಂತೆ. ಒಬ್ಬರು ತಾಯಿ ನನ್ನ ಅಳೋಕೆ ಶುರು ಮಾಡಿಬಿಟ್ಟು, ಭಯಂಕರ ಟಿ ವಿ ನೋಡ್ತಾಳೆ ಹುಡುಗಿ, ಏನು ಮಾಡಬೇಕು ಅಂತ. ನಮ್ಮ ಮನೇಲಿ ಒಂದು ಸ್ಪ್ಯಾಂಪಲ್ ಇದೆ, ಅದನ್ನು ಬಿಡಿಸಿದ್ದೀನಿ, ಕರೆಕ್ಟಾಗಿ ವರ್ಕ್ ಆಗುತ್ತೆ. ಒಂದು 100 ಮನೇಲಿ ಟ್ರೈ ಮಾಡಿದರೆ ವರ್ಕ್ ಆಗುತ್ತೆ. ಟಿ ವಿ ಬಿಡಿಸ್ಬೇಕಂದ್ರೆ ಫಾರ್ಮುಲಾ ಹೇಳ್ಕೊಟ್ಬಿಡ್ತೀನಿ ನಾನು, ಭಾಳ ಸುಲಭ. ನಾನು ಸೊಸೆ ಬಂದ್ಲು, ಅಪ್ಪ ವಿಪರೀತ ಡೊರೆಮಾನ್ ನೋಡ್ತಾಳೆ ಆಕೆ, ಡೊರೆಮಾನ್ ಅಂತಾಳೆ, ಬಿಡಿಸೋದು ಹೇಗೆ? ನಾ ಕೇಳಿದೆ, ಡೊರೆಮಾನ್ ಪರಿಚಯ ಯಾರು ಮಾಡಿದ್ರು ಆಕೆಗೆ? ಪರಿಚಯ ಯಾರು ಮಾಡಿದ್ರು? ನೀನೇ ಮಾಡಿದ್ದು ತಾನೆ. ಕಾರಣ ಇತ್ತು, ಕೆಲಸ ಇತ್ತು, ಮಗು ಕಾಡ್ತಾ ಇತ್ತು, ಕೈ ಬಿಡ್ತಿರ್ಲಿಲ್ಲ. ಒಂದು 10 ನಿಮಿಷ ಕೂತ್ಕೊಂಡು ನೋಡಮ್ಮ, ನಾ ಕೆಲಸ ಮುಗಿಸಿ ಬರ್ತೀನಿ ಅಂತ ಕೂಡಿಸಿದೆ, ಡೊರೆಮಾನ್ ಹಚ್ಚಿದೆ. ದಿನ ನೋಡಿ ನೋಡಿ ಹುಡುಗಿಗೆ ಡೊರೆಮಾನ್ ದೋಸ್ತಿ ಆಯಿತು. ನಿನ್ನ ದೋಸ್ತಿ ಬೇಕಾಗಿಲ್ಲ ಆಕೆಗೆ, ಅದು ಸಾಕು ದೋಸ್ತಿ. ಬಿಡಿಸೋದು ಹೇಗೆ? ಭಾಳ ಸುಲಭ, ಅದೇ ರೀತಿ ಬಿಡಿಸು. ಒಂದು ಮನೆಯಲ್ಲಿ ಎಲ್ಲರೂ ಮಾತಾಡ್ಕೋಬೇಕು ಇದನ್ನು. ಕೆಟ್ಟ ಚಟ ಬಿಡಿಸ್ಬೇಕಾದ್ರೆ ಮನೆಯಲ್ಲಿ ನೋಡು, ಟಿ ವಿ ಬೇಕಲ್ಲ, 15 ನಿಮಿಷ ಮುಳ್ಳಿಲ್ಲಿದೆ, 3ಕ್ಕೆ ಬಂದ ತಕ್ಷಣ ಸ್ಟಾಪ್ ಮಾಡಬೇಕು, 15 ನಿಮಿಷ ಸ್ಟಾಪ್ ಮಾಡಬೇಕು. ಹಚ್ಚು ಅಂತಾಳೆ, ಮೊದಲು ಬಂದ್ ಮಾಡೋದು ಆಮೇಲೆ ನೋಡ್ಕೊಂಡು ಹಚ್ಚಿ ಮೊದಲು ಅಂತಾಳೆ. ಹಚ್ಚಿ ಹೋಗ್ಬಿಡ್ಬೇಡಿ, ಕರೆಕ್ಟಾಗಿ 3ಕ್ಕೆ ಬಂದಾಗ ಸ್ಟಾಪ್ ಮಾಡಿ. ಅಳ್ತದೆ ಮಗು, ಹೋ ಅಂತ ಅಳ್ತದೆ, ಇನ್ನು ಬೇಕು ಅಂತ ಅಳ್ತದೆ. ಆಗ ಮನೇಲಿ ಹಿರಿಯರು ಏನು ಮಾಡ್ತಾರೆ, ಪಾಪ ಹಚ್ಚಿಬಿಡು ಅಳ್ತದೆ ಅಂತಾರೆ. ಮನೇಲಿ ಮಾತಾಡ್ಕೊಳ್ಳಿ, ಹಾಗನ್ಬೇಡಿ. ಡ್ಯುಯಲ್ ಪೇರೆಂಟಿಂಗ್ ಬೇಡ ಅಲ್ಲಿ. ವಿ ಹ್ಯಾವ್ ಟು ಟೀಚ್ ಡಿಸಿಪ್ಲಿನ್. 3 ಬಂದರೆ ಸ್ಟಾಪ್, ಅದು ಬಿಡಿಸಲ್ಲ, ಮುಂದೆ ಮಾಡಲ್ಲ ಅಂಥೇಳಿ. ನನ್ನ ಮೊಮ್ಮಗಳು ಹಾಗೆ ಮಾಡಿದ್ಲು, ಅಜ್ಜ ಅಮ್ಮ ಸಾಕು ಅಂತ ಬಂದ್ ಮಾಡಿದ್ಲು ಅಂತ. ಅಂದ್ರೆ ನನಗೇನು ಲಂಚ, ನನಗೆ ನೀ ಹಚ್ಚು ಅಂತ. ನಾ ಇದು ಇಲ್ಲಮ್ಮ, ಹಚ್ಚೋಕ್ಕಾಗಲ್ಲ. ಅಳ್ಬೇಕಾ? ಒಂದು ಕುರ್ಚಿ ಹಾಕ್ಕೊಡ್ತೀನಿ, ಚೆನ್ನಾಗಳು, ಕಣ್ಣು ಸ್ವಚ್ಛ ಆಗ್ತದೆ, ಏನೂ ಆಗಲ್ಲ. ನಾವು ಭಾಳ ಕಾಳಜಿ ಮಾಡು, ಸ್ವಚ್ಛ ಕಣ್ಣು. ಅಳು ಹೇಳಿದ್ನಲ್ಲ ನಿಮಗೆ, ಯಾಕೆ ಅಳ್ತಾ ಹುಡುಗರು ಅಂತ. ತನ್ನ ಕೆಲಸ ಸಾಧಿಸ್ಕೋಬೇಕಾಗಿದೆ ಅದಕ್ಕೆ. ನಾ ಅಳಪ್ಪ, ನೀವು ಬೇಕಾದಷ್ಟು ಅಳು, ಹಚ್ಚಲ್ಲ ಅಂದೆ. ಗೊತ್ತಾಯ್ತಕ್ಕೆ ಈಗೇನು ಬಂದಾಗತ್ತೆ, ಯಾರೂ ಮನೇಲಿ ಹಚ್ಕೊಳ್ಳಲ್ಲ. ಕರೆಕ್ಟಾಗಿ 3ಕ್ಕೆ ಬಂದಾಗ್ಬಿಡುತ್ತೆ. ನಾನು ಒಂದ್ಸಲ ಹೇಳಿದೆ, ಒಂದು ಕೆಲಸ ಮಾಡ್ಬಿಟ್ಟ, ಹೆಂಗಿದ್ರು 3ಕ್ಕೆ ಬಂದಾಗತ್ತಾ, ನೀನೇ ಬಂದ್ ಮಾಡಿಬಿಡು, ಗುಡ್ ಗರ್ಲ್ ಅಂತಾಳೆ. ಅದು ಹೆಂಗೂ ಬಂದಾಗ್ತಿತ್ತ, ಈಗ ತಾನೇ ಬಂದ್ ಮಾಡ್ತಾಳೆ. ಅಮ್ಮ ಕ್ಲೋಸ್ ಮಾಡಿದ್ದೀನಿ ನೋಡು ಅಂತಾಳೆ, ಗುಡ್ ಗರ್ಲ್, ಸಾಕು. ಸೆಲ್ಫ್ ಡಿಸಿಪ್ಲಿನ್ ತಾನೇ ಬರ್ತದೆ. ಈಗ ವಿ ಹ್ಯಾವ್ ಟು ಡೂ ಇಟ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಟುಗೆದರ್. ಮನೇಲಿ ಎಲ್ಲರೂ ಒಂದೊಂದು ಥರ ಮಾತಾಡಿದ್ರೆ ಆಗಲ್ಲ, ಎಲ್ಲರೂ ಕೂಡಿ ಮಾತಾಡಿದರೆ ಮಗುವಿನ ಬಿಹೇವಿಯರ್ ಸರಿ ಮಾಡ್ಬೋದು, ಮೌಲ್ಯಗಳನ್ನು ತರ್ಬೋದು. ಅದಕ್ಕೆ ನಾನು ಹೇಳೋದು, ನಿಮ್ಮ ಮನೇಲಿ ದಯವಿಟ್ಟು ನೀವು ಮಾಡ್ತೀರಿ ಅಂದ್ಕೊಂಡಿದ್ದೀನಿ, ಸಾಯಂಕಾಲ ಎಲ್ಲರೂ ಕೂತು ಒಂದು ಏನು ಪ್ರಾರ್ಥನೆ ಮಾಡ್ತಿರಲಿಲ್ಲ ಗೊತ್ತಿಲ್ಲ, ಮಲಗೋದಕ್ಕಿಂತ ಮೊದಲು ಒಂದು ಪ್ರಾರ್ಥನೆ ಮಾಡಿ ಮಲ್ಕೊಳ್ಳೋಕೆ ಹೋಗಿ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ದ ಫ್ಯಾಮಿಲಿ ದ್ಯಾಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ಯಾವ ಪರಿವಾರ ಒಟ್ಟಾಗಿ ಪ್ರಾರ್ಥನೆ ಮಾಡ್ತದೋ ಅದು ಒಟ್ಟಾಗಿ ಬದುಕ್ತದೆ ಅಂತ. ಇಲ್ಲಿದ್ರೆ ನಮ್ಮ ಕೆಲವರಿಗೆ ಆ ರಾತ್ರಿ 10:30ಗೆ 2 ಹೆಣ ನೋಡೇ ಮಲ್ಕೊಳ್ಳೋದು ಆ ಕ್ರೈಮ್ ಡೈರಿಯಲ್ಲಿ, ಏನು ಕರ್ಮನೋ ಏನೋ. ಅದ್ರ ಬದಲು ಎಲ್ಲರೂ ಕೂತು, ನಮ್ಮಮ್ಮ ನನಗೆ ರಾಮರಕ್ಷಾ ಸ್ತೋತ್ರ ಅಂತ ಹೇಳ್ತಿದ್ಲು, ಯಾವುದೋ ಒಂದು, ಎಲ್ಲರೂ ಕೂತು ಜೋರಾಗಿ ಅನ್ನಿ, ಎಂಥ ಚಂದ ಇರುತ್ತೆ ಗೊತ್ತಾ ಫ್ಯಾಮಿಲಿ ಟುಗೆದರ್ ಸಿಂಗಿಂಗ್. 2 ನಿಮಿಷ 5 ನಿಮಿಷ ಆಗತ್ತೆ ನಿಮ್ಮದು. ನಿಮ್ಗೆ ಯಾವುದೋ ದೇವರು ನಂಬಿದ್ದೀರಿ, ಆ ದೇವ್ರದ್ದು ಯಾವುದೋ ಒಂದು ಪ್ರಾರ್ಥನೆ, ಒಂದು ಸ್ತೋತ್ರ ಇಟ್ಕೊಂಡು ದಿವಸಕ್ಕೆ 5 ನಿಮಿಷ ಮಾಡಿ ಸಾಯಂಕಾಲ. ಲುಕ್ ಎಟ್ ದಿ ಕಲ್ಚರಲ್ ವ್ಯಾಲ್ಯೂಸ್ ಯು ಆರ್ ಗಿವಿಂಗ್ ಇಟ್ ಟು ದ ಚೈಲ್ಡ್. ಅದು ಮಾಡಿದಾಗ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ಯುವರ್ ಚಿಲ್ಡ್ರನ್ ಆರ್ ದ ಸಿಟಿಸನ್ ಆಫ್ ಟುಮಾರೋ. ದೇ ಆರ್ ಗೋಯಿಂಗ್ ಟು ಬಿ ದಿ ಇಂಪಾರ್ಟೆಂಟ್ ಲೀಡರ್ಸ್ ಆಫ್ ಟುಮಾರೋ. ಅದರಿಂದ ಆ ಮಕ್ಕಳನ್ನು ಬೆಳೆಸೋ ಜವಾಬ್ದಾರಿ ನಮಗಿದೆ. ಐ ವಿಲ್ ಸ್ಟಾಪ್ ಅಟ್ ದಿಸ್ ಸ್ಟೇಜ್. Any questions, suggestions, modifications, corrections, I stand for it. Thank you, sir. ಮೈಕ್ ಸ್ಟ್ರೈಟ್ ಇಟ್ಕೊಳ್ಳಿ, ನಿಮ್ಮ ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದು ಸಣ್ಣ ಪ್ರಶ್ನೆ ಸರ್. ಎಸ್ ಸರ್. ಮಕ್ಕಳಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ. ವೆರಿ ಗುಡ್, ವೆರಿ ನೈಸ್, ಬ್ಯೂಟಿಫುಲ್ ಸ್ಟೋರಿ. ಅದು ನಾನು ಎಲ್ಲ ಶಾಲೆಯಲ್ಲೂ ಹೇಳ್ತೀನಿ. ನಾವು ವಿ ಮ್ಯಾನೇಜ್ ಅಬೌಟ್ 89 ಸ್ಕೂಲ್ಸ್ ಆಲ್ ಓವರ್ ದಿ ವರ್ಲ್ಡ್. ನಮ್ಮಲ್ಲಿ ಕಂಪಲ್ಸರಿ ಮಾಡಿದ್ದು, ನಾನು ನಿಮ್ಮಲ್ಲಿ ಪ್ರಿನ್ಸಿಪಲ್ಸ್ ಇದ್ದಾರೆ, ಒಂದು ಬೇಡ್ಕೊಳ್ಳೋದು. ನಾನೊಂದು ಸಣ್ಣ ಕೆಲಸ ಮಾಡಿದ್ದೀನಿ ಸರ್, ಶಾಲೆಯಲ್ಲಿ ಮಾಡೋದು ಅವ್ರಿಗೆ ಹೇಳ್ತೀನಿ, ನಿಮಗೆ ಮಾಡೋದು ನಾನು ಹೇಳ್ತೀನಿ. ನಮ್ಮ ಎಲ್ಲ ಶಾಲೆಯಲ್ಲಿ ಪ್ರತಿ ಸೋಮವಾರ, ಎವ್ರಿ ಮಂಡೇ, ಸ್ಕೂಲ್ ಸ್ಟಾರ್ಟ್ಸ್ ವಿತ್ ಸಮಥಿಂಗ್ ನೈಸ್. LKG ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಯಾರೊಬ್ಬರು ಟೀಚರ್ ಇದ್ದೇ ಇರ್ತಾರಲ್ಲ ಫಸ್ಟ್ ಪೀರಿಯಡಲ್ಲಿ, ಅವ್ರು ಹೇಳೋದೇನೆಂದರೆ, ಹಿಂದಿನ ಸೋಮವಾರ ಹೇಳಬೇಕು, ಮುಂದಿನ ಸೋಮವಾರ 3 ಸ್ಟೂಡೆಂಟ್ಸ್ ವಿ ಸೆಲೆಕ್ಟ್, ನೀನು 3 ಜನ 1 ನಿಮಿಷ ಮಾತಾಡ್ಬೇಕು ಕ್ಲಾಸಲ್ಲಿ, ಕ್ಲಾಸ್ ಒಳಗೆ. ಏನು? ವಾಟ್ ಗುಡ್ ಐ ಸಾ, ವಾಟ್ ಗುಡ್ ಐ ಹರ್ಡ್, ವಾಟ್ ಗುಡ್ ಐ ರೆಡ್. ಒಳ್ಳೇದನ್ನು ಏನು ಕಂಡೆ, ಏನು ನೋಡಿದೆ, ಏನು ಕೇಳಿದೆ.
ಒಳ್ಳೆಯದ್ರ ಬಗ್ಗೆ ಒಂದೊಂದು ನಿಮಿಷ ಮಾತಾಡಬೇಕು. ಏನಾಗುತ್ತೆ ಗೊತ್ತಾ ಸರ್, ತಮಾಷೆ ನೋಡಿ, ಪ್ರತಿ ಮಂಡೇ 3 ಜನ ಹುಡುಗರು ಬರ್ತಾರೆ ಯಾರ್ಯಾರು. ಇಡೀ ಸ್ಕೂಲಲ್ಲಿ ಏನಾಗ್ತದೆ ಅಂತ ಲೆಕ್ಕ ಹಾಕ್ಕೊಳ್ಳಿ. LKG ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಮಂಡೇ ಮಾರ್ನಿಂಗ್ ಸ್ಟಾರ್ಟ್ಸ್ ವಿತ್ ಎ ಪಾಸಿಟಿವ್ ಥಾಟ್. ಇಡೀ ಎಲ್ಲ ಕ್ಲಾಸಲ್ಲೂ ಯಾವುದೋ 3 ಮಕ್ಕಳು ಅವತ್ತು ಏನು ಹೇಳಬೇಕು ಅಂತ ಅಪ್ಪನ ಕೇಳ್ತಾರೆ. ನಾ ಏನು ಹೇಳಬೇಕು ಹೇಳು, ಪಾಸಿಟಿವ್ ಹೇಳಬೇಕು, ನಾ ಏನೋ ಒಂದು ಕತೆ ಹೇಳು ಅಂತಾರೆ. ಓದ್ಕೋತಾರೆ, ಅದಕ್ಕೋಸ್ಕರ ಒಳ್ಳೇದು ಓದ್ತಾರೆ. ದಿಸ್ ಆ್ಯಕ್ಚುಲಿ ಐಡಿಯಾ ಸಜೆಸ್ಟ್ ಬೈ ಕಲಾಂ ಟು ಮೀ ಲಾಂಗ್ ಬ್ಯಾಕ್. ಅದನ್ನು ಮಾಡಿದ್ದು ನಾನು. ಪ್ರತಿ ವಾರ ಒಂದು ಪಾಸಿಟಿವ್ ಆಗಿ ಮಾತಾಡಲಿ. ಅವಾಗ ಏನಾಗುತ್ತೆ ಗೊತ್ತಾ, ಇಡೀ ಸ್ಕೂಲು ಸ್ಟಾರ್ಟ್ಸ್ ವಿತ್ ಎ ಪಾಸಿಟಿವ್ ಥಾಟ್ ಆನ್ ಮಂಡೇ ಮಾರ್ನಿಂಗ್. ಎಲ್ಲ ಕ್ಲಾಸಲ್ಲೂ 3 ಜನ ಮಕ್ಕಳು ಮಾತಾಡ್ತಾರೆ. 3 ವರ್ಷ ಮತ್ತು 3 ತಾನೆ. ಇದಕ್ಕೆ ದಯವಿಟ್ಟು ತಾವು ಮಾಡಬೇಕಾದದ್ದು ಸರ್, ಒಂದು ಕತೆ ಮಗುಗೆ ಹೇಳಿ, ಇದು ನೀ ಹೇಳಪ್ಪ ಮಗು ಅಂತ. ಹುಡುಗರಿಗೆ ಆಸಕ್ತಿ ಹೆಂಗೆ ಬರುತ್ತೆ ಗೊತ್ತಾ, ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ತೀನಿ ಅಂತ ಹಾಕಿ. ಇಸ್ ಟ್ರಿಕ್ ಐ ಹ್ಯಾವ್ ಟ್ರೈಡ್ ವಿತ್ ಮೆನಿ ಚಿಲ್ಡ್ರನ್. ಸಣ್ಣ ಮಕ್ಕಳಿದ್ರೆ, ದೊಡ್ಡ ಮಕ್ಕಳಿದ್ರೆ ಅಡ್ಡಿ ಇಲ್ಲ. ಕಮ್ ಆನ್, ಟೆಲ್ ಮಿ ಎ ಸ್ಟೋರಿ ಟುಡೇ, ಐ ವಿಲ್ ರೆಕಾರ್ಡ್ ಆ್ಯಂಡ್ ಪ್ಲೇ ಇಟ್ ಬ್ಯಾಕ್ ಟು ಯು. ನನಗೆ ನನ್ನ GP ರಾಜರತ್ನಂ ನನ್ನ ಮಾರ್ಗದರ್ಶಕರಾಗಿದ್ದವ್ರು 15 ವರ್ಷ. ನನಗೇನು ಹೇಳಿದ್ರು ಗೊತ್ತಾ, ಮೇಷ್ಟ್ರ ಕೆಲಸ ಶುರು ಮಾಡಿದಾಗ 72ಕ್ಕೆ ಶುರು ಮಾಡಿದ್ದು ನಾನು. ಮೇಷ್ಟ್ರೆ ಕನ್ನಡ ಮುಂದಿನ ಪ್ರಾಕ್ಟೀಸ್ ಮಾಡಿರಿ ಅಂದರು. ಬೆಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ ಅದು, ಪ್ರಾಕ್ಟೀಸ್ ಬಿಫೋರ್ ದ ಮಿರರ್. ನಾನು ಹುಚ್ಚರಂಗೆ ಮಾಡಿದೆ, ಫುಲ್ ಮೇಲೆ ಹರ್ಕೊಂಡು ಮಾಡ್ತಿದ್ದೆ. ಗೊತ್ತಾಯಿತು ಮಿರರ್ ಅಂತ ಚೀಟ್ ಯಾರೂ ಇಲ್ಲ ಅಂತ. ಎಡಗಡೆ ಬಲಗಡೆ ಆಗುತ್ತೆ, ಬಲಗಡೆ ಎಡಗಡೆ ಆಗುತ್ತೆ, ಸ್ಟೋರ್ ಮಾಡೋಕ್ಕಾಗಲ್ಲ. ಟೇಪ್ ರೆಕಾರ್ಡರ್ ಟ್ರೈ ಮಾಡಿದೆ. ಕ್ಲಾಸಲ್ಲಿ ನಾನು ಪಾಠ ಮಾಡುವಾಗ ಟೇಪ್ ರೆಕಾರ್ಡರ್ ಇಟ್ಕೊಂಡು ರೆಕಾರ್ಡ್ ಮಾಡಿ ಮನೆಗೆ ಹೋಗಿ ಕೇಳಿದೆ. ಐ ಡೋಂಟ್ ನೋ ವೈ ಐ ಸ್ಪೋಕ್. 20% ವಾಸ್ ಶಿಯರ್ ನಾನ್ ಸೆನ್ಸ್ ವಾಟ್ ಐ ಸೆಡ್. ಚಿಸಲಿಂಗ್ ಶುರು ಆಯಿತು, ಏನು ಹೇಳಬೇಕು ಏನು ಹೇಳಬಾರ್ದು. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಮೊಬೈಲಲ್ಲಿ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿ ಸರ್. 1-2 ನಿಮಿಷ ಒಂದು ಕತೆ ಹೇಳು, ರೆಕಾರ್ಡ್ ಮಾಡಿ, ಅವನು ಪ್ಲೇ ಮಾಡಿ ತೋರಿಸಿ. ನೋಡು ಚೆನ್ನಾಗಿತ್ತೋ, ಈ ಮಾತು ಸ್ಪಷ್ಟ ಬರಲಿಲ್ಲ ನೋಡು, ಸ್ವಲ್ಪ ಚೆನ್ನಾಗಿ ಬರಲಿಲ್ಲ ನೋಡು. ಅವನು ಯಾವ್ದು ಆಸಕ್ತಿ ಬರ್ತೋ ವಿಷಯ, ಕಥೆನೇ ಹೇಳಬೇಕು ಅಂತಲ್ಲ, ಯಾವ್ದು ಬೇಕಾದ್ರೂ ಹೇಳಿ ಅವನು. ಯು ಹ್ಯಾವ್ ಟು ಸ್ಪೀಕ್ ಫಾರ್ 3 minutes ಎವ್ರಿ ಡೇ. 3 minutes ಮಾತಾಡೋಕೆ ಹೇಳಿ. ಮೊದಲು ಹೆದರಿಕೆ ಇರ್ತದೆ, ಒಂದು ಸ್ವಲ್ಪ ದಿವಸ ಆದಮೇಲೆ ಹೆದರಿಕೆ ಹೋಗ್ತದೆ, ಎಕ್ಸೈಟ್ಮೆಂಟ್ ಶುರು ಆಗ್ತದೆ. ನಾ ಶಾಲೆಯಲ್ಲಿ ಸ್ಟಾರ್ ಆಫ್ ದ ವೀಕ್ ಅಂತ ಪ್ರೋಗ್ರಾಮ್ ಮಾಡ್ತಿದ್ದೆ. ಪ್ರತಿಯೊಂದು ಕ್ಲಾಸಲ್ಲಿ ಸ್ಟೇಜ್ ಮೇಲೆ ಕರೆದ್ಬಿಡು ಹುಡುಗರನ್ನ, ಪಿಕಪ್ 2 states. ಒಂದು ಹುಡುಗಿ ಚೀಟಿ ಎತ್ಬಿಟ್ಟು ಬನ್ನಿ, ಯು ಸ್ಪೀಕ್ ಅಬೌಟ್ ಯುವರ್ ಸೆಲ್ಫ್ ಫಾರ್ 2 minutes. ಒಂದು ದಿವಸ ಅಲ್ಲ, 5 ದಿವಸ ಮಾತಾಡಬೇಕು ಹುಡುಗರು ಸ್ಟೇಜ್ ಮೇಲೆ. ಮೊದಲೇ ದಿವಸ ನಾಚ್ಕೋತಾರೆ, ಹೆದರ್ಕೋತಾರೆ. 2 ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. 4ನೇ ದಿವಸ ಆದಮೇಲೆ ಸರ್ ಇನ್ನೊಂದು ವಾರ ಕೊಡಿ ಸರ್ ಮಾಡ್ತೀನಿ ಅಂತಾರೆ. ಅವ್ರ ಧೈರ್ಯ ಬರಬೇಕಾದ್ರೆ ಅವ್ರು ಏನೇ ಮಾತಾಡಲಿ ಸರ್, ವೆರಿ ಗುಡ್ ವೆರಿ ಗುಡ್. ಕರೆಕ್ಷನ್ಗೆ ಪೀಟರ್ ಡ್ರಕ್ಕರ್ ಹೇಳ್ಕೊಟ್ಟದ್ದು ನಮಗೆಲ್ಲ. ಐ ವಾಸ್ ದ ಸ್ಟೂಡೆಂಟ್ ಆಫ್ ಪೀಟರ್ ಡ್ರಕ್ಕರ್. ಅವ್ರು ಕಲಿಸೋದು ನಮಗೆ ನೆವರ್ ಸ್ಪೀಕ್ ನೆಗೆಟಿವ್ಸ್. ಮಾತಾಡಿದ್ದು ಸ್ಪಷ್ಟ ಆಗಲಿಲ್ಲ, ನಿಂತ್ಕೊಂಡು ಸರಿ ಇರಲಿಲ್ಲ ಅಂತ ಅನ್ಬೇಡಿ. ವಾಟ್ ವಾಸ್ ಗುಡ್ ಅಬೌಟ್ ಇಟ್ ಫಸ್ಟ್ ಹೇಳಿ. ನೈಸ್ ಸ್ಟೋರಿ ವಾಸ್ ಬ್ಯೂಟಿಫುಲ್. ಚೂರು ಧ್ವನಿ ಏರಿಸ್ಬೇಕಾಗಿತ್ತು, ಆಮೇಲೆ ಕರೆಕ್ಷನ್ ಮಾಡೋಣ. ಮೊದಲು ಅವ್ನು ಮಾತಾಡೋದು ಹಚ್ಚಿ, ಏನಾದರೂ ಹೇಳಿ, ಕತೆ ಹೇಳಿ. ಕತೆ ಗೊತ್ತಿಲ್ವಾ, ಶಾಲೆಯಲ್ಲಿ ಏನಾಯ್ತು ಹೇಳ್ಬಿಡಿ ಇವತ್ತು ಇಡೀ ದಿವಸ. ಫಸ್ಟ್ ಪೀರಿಯಡ್ ಏನಾಯ್ತು, ಸೆಕೆಂಡ್ ಪೀರಿಯಡ್ ಏನಾಯಿತು. ಎಕ್ಸ್ಪ್ರೆಸಿವ್ ಆಗಲಿ ಹುಡುಗರು. ಕೆಲವು ಹುಡುಗರು ಸ್ವಲ್ಪ ರಿಸರ್ವ್ಡ್ ಇರ್ತಾರೆ, ಎಕ್ಸ್ಪ್ರೆಷನ್ ಕಮ್ಮಿ ಇರುತ್ತೆ. ಮೇಕ್ ದೆಮ್ ಟಾಕ್ ಆನ್ ಎನಿಥಿಂಗ್. ಲೈಕ್ ಸಪೋಸಿಂಗ್ ಹಿ ಲವ್ಸ್ ಕ್ರಿಕೆಟ್, ಕತೆ ಬೇಡ, ಕ್ರಿಕೆಟ್ ಹೇಳ್ಬಿಡಯ್ಯ ನೀನು, ಖುಷಿಯಾಗಿ ಹೇಳ್ತಾನೆ. ಅವನಿಗಿರುವಂಥ ಆಸಕ್ತಿ ನೋಡಿಕೊಂಡು ಆ ವಿಷಯದ ಬಗ್ಗೆ ಮಾತಾಡು ಅಂತ ಹೇಳಿ. ದಯವಿಟ್ಟು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಮಾಡಿ ಪ್ಲೇ ಮಾಡಿ. ಈಗ ಎದ್ರು ತುಂಬ ಈಸಿ ಇದೆ. ಯು ಕ್ಯಾನ್ ಟ್ರಾನ್ಸ್ಫರ್ ಮೊಬೈಲ್ ಆನ್ ಟು ಯುವರ್ TV. ಇಮೇಜ್ ಟ್ರಾನ್ಸ್ಫರ್ ಮಾಡಿಬಿಡ್ಬೋದು, ದೊಡ್ಡ ಸ್ಕ್ರೀನಲ್ಲಿ ಕಾಣುತ್ತೆ. ಅವ್ನು ನೋಡಿದಾಗ ಮಜಾ ಅನಿಸುತ್ತೆ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನಿಮಗೆ, ಹೌ ಮೆನಿ ಆಫ್ ಯು ಲೈಕ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್? ತೆಗ್ಸ್ಕೊಂಡ್ಬರ್ತೀವಲ್ಲ, 90% ಆಫ್ ದ ಪೀಪಲ್ಸೇ ನನ್ನ ಫೋಟೋ ಚೆನ್ನಾಗಿ ಬಂದೇ ಇಲ್ಲ. ನಿಮ್ಗೆ ಚೆನ್ನಾಗಿ ಬಂದಿದೆ ನೋಡ್ರಿ. ನಮ್ಗೆ ಯಾಕೆ ಇಷ್ಟ ಆಗಲ್ಲ ಗೊತ್ತಾ ನಮ್ಮ ಫೋಟೋಗ್ರಾಫು? ನಾವು ಹಿಂಗೆ ಕಾಣಿಸ್ತೀವಿ ಅಂತ ಒಂದು ಭ್ರಮೆಯಲ್ಲಿದ್ದೀವಿ. ಹಂಗಿಲ್ಲ ನಾವು. ಕ್ಯಾಮ್ರಾ ಏನು ಮಾಡುತ್ತೆ, ಬಂದು ಕೂತಿದ್ದು ಹಿಡ್ಕೊಳ್ಳುತ್ತೆ ಅಷ್ಟೇನದು. ಈ ಮುಖಾನ ಹೆಂಗಿದ್ರೆ ಏನು ಮಾಡೋಕ್ಕಾಗ. ಅದು ನಮಗೆ ಕೆಲವು ನೋಡಬೇಕು, ಪೋರ್ಟ್ಫೋಲಿಯೋ ಮಾಡಿಸ್ಕೊಂಬರ್ತಾರೆ, ಹುಡ್ಕಾಡಿ ಇದೊಂದೇ ಫೋಟೋ 30 ವರ್ಷ ಅದೇ ಫೋಟೋ ಇಟ್ಕೊಂಡಿರ್ತಾರೆ. ಹಾಗೆ ಭ್ರಮೆ ಇರುತ್ತೆ. ಒಂದ್ಸಲ ವಿಡಿಯೋದಲ್ಲಿ ತೋರಿಸಿ ಮಗುಗೆ, ಹಿ ಸ್ಟಾರ್ಟ್ಸ್ ದ ರಿಯಾಲಿಟಿ ಆಫ್ ಇಟ್. ಓ ಐ ಲುಕ್ ಲೈಕ್ ದಿಸ್, ಐ ಟು ಮೇಕ್ ಮೈ ಚೇಂಜ್ ನಾವು. ಹಿಂಗಾದ್ರೆ ಚೆಂದ ಕಾಣಿಸ್ತೀನಿ, ಹೀಗಾದ್ರೆ ಸರಿ ಕಾಣಿಸ್ತೀನಿ, ಹೀಗಾದ್ರೆ ಧ್ವನಿ ಸೇರಿಳ್ತಾ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಮಾಡ್ತಾ ಹೋಗಿ ಸರ್. ದಯವಿಟ್ಟು ಶುರು ಮಾಡಿ. ಅವನಿಗೆ ಆಸಕ್ತಿ ಇರೋ ವಿಷಯದ ಬಗ್ಗೆನೇ ಮಾತಾಡೋಕೆ ಹೇಳಿ. 2 ನಿಮಿಷ 3 ನಿಮಿಷ ರೆಕಾರ್ಡ್ ಆನ್ ಎ ವಿಡಿಯೋ ಆ್ಯಂಡ್ ಪ್ಲೇ ಇಟ್ ಬ್ಯಾಕ್. ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಇನ್ ಕಮ್ಯುನಿಕೇಷನ್ ಸ್ಕಿಲ್ಸ್. ನಮಗೆಲ್ಲ ಪೀಟರ್ ಡ್ರಕ್ಕರ್ ಮಾಡೋರು ಇಂಗ್ಲೆಂಡಲ್ಲಿ. ಒಂಚೂರು ಹೇಳಿಬಿಡ್ಲ ತಮಾಷೆ, ಅದನ್ನು ನಿಮಗೆಲ್ಲ ಇಷ್ಟ ಆಗುತ್ತೆ. ನಾವು 16 ಜನ ಇದ್ದೀವಪ್ಪ ಲಂಡನ್ನಲ್ಲಿ. ನಮಗೆ ಕಮ್ಯುನಿಕೇಷನ್ ಸ್ಕಿಲ್ ಕಲಿಸ್ಕೊಡ್ಬೇಕು ಅವ್ರು ಏನು ಮಾಡೋರು, ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಬೇಕು, ಮಾಡಿ ಪ್ರೆಸೆಂಟ್ ಮಾಡೋರು ಸ್ಕ್ರೀನ್ ಮೇಲೆ. ನಾವು ಪಕ್ಕದಲ್ಲಿ ನಿಂತ್ಕೋಬೇಕು ಹೋಗಿ. ಎಂಥ ಎಂಬ್ರಾಸಿಂಗ್ ಗೊತ್ತಾ ಅದು.
ನೀವು ನೋಡ್ಕೊಂಡ್ಬಿಟ್ಟು ನೀವೇನೇನು ಮಾತಾಡಿದ್ರಿ, ಹೇಗೆ ನಿಂತ್ಕೊಂಡಿದ್ರಿ, ಯಾಕೆ ಹಿಂಗೆ ನಿಂತ್ಕೊಂಡಿದ್ರಿ, ಕೈ ಯಾಕೆ ಹಿಂಗೆ ಮಾಡಿದ್ರಿ ಎಲ್ಲ ಕರೆಕ್ಟ್ ಮಾಡಬೇಕು. ಒಂದು ನರ್ವಸ್ ಆಗಿಬಿಡ್ತಿದ್ವಿ ಎಲ್ಲರೂ ನಾವು. ಡ್ರಕ್ಕರ್ ವಾಸ್ ಅ ಟಫ್ ಮ್ಯಾನ್. ಅವನ ಅಸಿಸ್ಟೆಂಟ್ ಆಫ್ ಹೆಡ್ಮಲ್ಸ್ ಇದ್ದಿದ್ರಾಗ ಸ್ವಲ್ಪ ಮೈಲ್ಡಕ್ಕೆ. ನಮ್ಮ ಜೊತೆಗೆ ಒಬ್ಬ ಈಜಿಪ್ಷಿಯನ್ ಮನುಷ್ಯ ಇದ್ದ, 60 ವರ್ಷದ ಮನುಷ್ಯ. ಅವನಿಗೆ ಹೆದರಿಕೆ ಭಾಳ, ಇಂಗ್ಲೀಷ್ ಅಷ್ಟು ಚೆನ್ನಾಗಿರಲಿಲ್ಲ ಅವನು. ಅವನಿಗೆ ಡ್ರಕ್ಕರ್ ಫೇಸ್ ಮಾಡೋಕ್ಕೆ ಹೆದರಿಕೆ ಅಂಥೇಳಿ ಡ್ರಕ್ಕರ್ ಒಂದು ಸ್ವಲ್ಪ ಹೊರಗೆ ಹೋದರು. ಈತ ಹೋಗಿ ಕೇಳ್ದ ಹುಡುಗಿಗೆ, ಅವನ ಅಸಿಸ್ಟೆಂಟ್ಗೆ, ಕ್ಯಾನ್ ಐ ಡೂ ಮೈ ರೆಕಾರ್ಡಿಂಗ್ ಅಂದ. ಗೋ ಹೆಡ್ ಅಂದ್ಲಕ್ಕೆ. ಇವನು ದುರ್ದೈವ ಹೋಗಿ ಹಿಂಗೆ ನಿಂತ್ಕೊಂಡ ಕ್ಯಾಮ್ರಾ ಮುಂದೆ. ಶುರು ಮಾಡೋ ಹೊತ್ತಿಗೆ ಡ್ರಕ್ಕರ್ ಬಂದುಬಿಟ್ರು ಒಳಗೆ. ಇವನು ಬೆವತ್ತು ಬಿಟ್ಟ. ಸೀದಾ ಹೋಗಿ ಡ್ರಕ್ಕರ್ ಕೇಳ್ದ, ಸರ್ ಶಾಲ್ ಐ ಸ್ಪೀಕ್ ಇನ್ ಉರ್ದು ಸರ್ ಅಂದ. ನೋ ಪ್ರಾಬ್ಲಮ್, ಸ್ಪೀಕ್ ಇನ್ ಉರ್ದು ಅಂದರು ಅವ್ರು. ಯಾಕಂದ್ರೆ ಐ ಡೋಂಟ್ ನೋ ವಾಟ್ ಯು ಸ್ಪೀಕ್ ಈಸ್ ನಾಟ್ ಇಂಪಾರ್ಟೆಂಟ್ ಟು ಮೀ. ನೀ ಏನು ಮಾತಾಡ್ತಿ ಮುಖ್ಯ ಅಲ್ಲ, ಹೇಗೆ ಮಾತಾಡ್ತಿ ಮುಖ್ಯ, ಮಾತಾಡು ಅಂದರು. ಅವನು ಕೈ ಕಟ್ಕೊಂಡು ನಿಂತ್ಕೊಂಡು ಮಾತಾಡ್ದ 5 ನಿಮಿಷ. ಅವ್ರಿಗೇನು ಅರ್ಥ ಆಗ್ತದೆ, ನನ್ನ ಪಕ್ಕದಲ್ಲಿ ಕೂತಿದ್ನಲ್ಲ, ಡು ಯು ಅಂಡರ್ಸ್ಟ್ಯಾಂಡ್ ಅಂದರು. ನನಗೆ ವರ್ಡ್ ಬೈ ವರ್ಡ್ ಅರ್ಥ ಆಗ್ತಾ ಇಲ್ಲ, ಬಟ್ ಕಾಂಟೆಕ್ಸ್ಟ್ ಅರ್ಥ ಆಯಿತು. ವಾಟ್ ಈಸ್ ಈ ಸ್ಪೀಕಿಂಗ್ ಆನ್ ಅಂದರು. ಅದೇ ಸ್ಪೀಕಿಂಗ್ ಅಬೌಟ್ ದಿ ಸಿಲ್ವರ್ ಜುಬ್ಲಿ ಆಫ್ ಹಿಸ್ ಮ್ಯಾರೇಜ್. ಅವ್ನು ಮದುವೆ ಆಗಿ 25 ವರ್ಷ ಆಯಿತು, ಅದ್ರ ಬಗ್ಗೆ ಮಾತಾಡ್ತಿದ್ದಾನೆ. ಥ್ಯಾಂಕ್ ಯು ದಟ್ಸ್ ಇನಫ್ ಅಂದರು. ಅವನು ಹೇಳಿದ್ರು ನಿಂತ್ಕೋ ಅಂದರು. ಸ್ಕ್ರೀನಲ್ಲಿ ಪ್ರೊಜೆಕ್ಟ್ ಮಾಡಿದರು. ಓ ಯು ಆರ್ ಟಾಕಿಂಗ್ ಅಬೌಟ್ ದ ಸಿಲ್ವರ್ ಜುಬ್ಲಿ ಆಫ್ ಯುವರ್ ಮ್ಯಾರೇಜ್ ಅಂದರು. ಅವನಿಗೆ ಆಶ್ಚರ್ಯ, ಇವಂಗೆ ಹೆಂಗೆ ಗೊತ್ತಾಯಿತು? ಎಸ್ ಸರ್ ಅಂದ. ಈಸ್ ಇಟ್ ಸಕ್ಸಸ್ಫುಲ್ ಆರ್ ನಾಟ್ ಅಂದರು. ಸರ್ ಸಕ್ಸಸ್ಫುಲ್ ಸರ್ ಅಂದ. ಐ ವಿಲ್ ಸೆಂಡ್ ದಿಸ್ ವಿಡಿಯೋ ಟು ಯುವರ್ ಹೌಸ್, ಇಟ್ ಬಿಕಮ್ಸ್ ಅನ್ಸಕ್ಸಸ್ಫುಲ್. ಯು ಆರ್ ಟಾಕಿಂಗ್ ಅಬೌಟ್ ಯುವರ್ ಮ್ಯಾರೇಜ್ ಬಟ್ ಲುಕಿಂಗ್ ಲೈಕ್ ಎ ಫ್ಯೂನರಲ್ ಸ್ಪೀಚ್. ಅಯ್ಯೋ ಭಾಳ ಟಫ್ ಮನುಷ್ಯ. ಲುಕಿಂಗ್ ಲೈಕ್ ಎ ಫ್ಯೂನರಲ್ ಸ್ಪೀಚ್. ಅಲ್ರಿ, ಹೆಂಡತಿ ಬಗ್ಗೆ ಮಾತಾಡ್ಬೇಕಾದ್ರೆ ಮುಖ ಅರಳಬೇಕೋ ಕುಗ್ಗಬೇಕೋ? ವಿಡಿಯೋ ಕಳಿಸ್ಬಿಡ್ತೀನಿ ಮನೆಗೆ, ಹೆಂಡತಿ ಡೈವರ್ಸ್ ಕೊಡ್ತಾಳೆ ನಿಮಗೆ ಅಂತ ಶುರು ಮಾಡ್ಬಿಟ್ಟು. ಅಂದರೆ ಮಾತಾಡುವಾಗ ನಿಮ್ಮ ಭಾವನೆಗಳು ಹೇಗೆ ಬರಬೇಕು, ಅದು ಗೆಸ್ಚರ್ಸ್ ಹೆಂಗೆ ಪೂರಕ ಆಗಬೇಕು. ಒಂದು ಸ್ವಲ್ಪ ಶುರು ಮಾಡಿ ಸರ್ ಮಗುಗೆ ವಿಡಿಯೋ ರೆಕಾರ್ಡಿಂಗ್ ಶುರು ಮಾಡಿ. ಐ ಟೆಲ್ ಯು ಸಿ ದ ಡಿಫ್ರೆನ್ಸ್ ಮಾಡಿ. ಎಸ್ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಿಮ್ಮಿಂದ ಸ್ಫೂರ್ತಿಗೊಂಡ ಸಾವಿರಾರು ಮತ್ತೆ ಎಲ್ಲ ಪುಸ್ತಕಗಳು ನನ್ನ ಬಳಿ ಇದೆ. ನನ್ನ ಮಕ್ಕಳಿಗೂ ಅದನ್ನ ಕೊಡ್ತಿರ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನನ್ನದೊಂದು ಸಮಸ್ಯೆ ಏನು ಅಂದ್ರೆ, ಇವತ್ತು ತಾಯಿ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಅಂದ್ರೆ ವೃತ್ತಿಯನ್ಗೆ ಹೋಗ್ಬೇಕಾಗಿದೆ, ಜಾಬ್ ಕೂಡ ನೋಡ್ಕೋಬೇಕಾಗಿದೆ. ಸೊ ಈಗ ನಾನು ಟೀಚರ್ ಅಂದ್ರೆ ನಾನು ಒಬ್ಬ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಸಾವಿರಾರು ಮಕ್ಕಳಿಗೆ ಬೆಳಗ್ಗಿಂದ ಸಂಜೆವರೆಗೂ ಪಾಠ ಮಾಡ್ತೇನೆ. ಆದರೆ ಮಕ್ಕಳು ಹೋಮ್ವರ್ಕ್ ತಗೊಂಬಂದು ತೋರಿಸಿದ ತಕ್ಷಣ ಐ ಫೀಲ್ ವೆರಿ ಟಯರ್ಡ್. ಸೊ ಇವತ್ತು ನಾನು ಆ ವೃತ್ತಿ ಧರ್ಮವನ್ನು ನಿಭಾಯಿಸಬೇಕಾಗಿದೆ, ಜೊತೆಗೆ ನಾನು ತಾಯಿ ಧರ್ಮವನ್ನು ನಿಭಾಯಿಸಬೇಕಾಗಿದೆ. ಎರಡರಲ್ಲೂ ನನಗೆ ಗೊಂದಲ ಆಗ್ತಾ ಇದೆ. ನಾನು ಅಲ್ಲಿ ಹೆಚ್ಚು ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಬಂದು ನನ್ನ ಮನೆಯಲ್ಲಿ ನಾನು ಅದೆಲ್ಲೋ ಮರಿತಾ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ಸೊ ನಮ್ಮ ಮನೆಯಲ್ಲಿ ನಾನು ಎಲ್ಲ ನೀವು ಹೇಳಿದ ಹಾಗೆ 80% ಅಷ್ಟು ಕೆಲಸಗಳು ನಮ್ಮ ಮನೆಯಲ್ಲಿ ನಡೆಯುತ್ತೆ. ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಪ್ರತಿಯೊಂದು ವಿಷಯಗಳು ನಮ್ಮ ಮನೆಯಲ್ಲಿ ನಡೆಯುತ್ತೆ. ಆದರೆ ನನ್ನ ನನಗೇನು ಭಯ ಅಂದರೆ, ಸೊಸೈಟಿಯಲ್ಲಿ ಇವತ್ತು ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ. ಆ ಡಿಸ್ಟ್ರಾಕ್ಷನ್ಗೆ ನನ್ನ ಮಕ್ಕಳನ್ನು ನಾನು ಹೇಗೆ ತಯಾರು ಮಾಡಬೇಕು? ಸುಳ್ಳಿನ ಪ್ರಪಂಚದಲ್ಲಿ ಸತ್ಯವನ್ನು ಹಾಡೋದು ಹೇಳ್ಕೊಡ್ಬೇಕಾಗಿದೆ. ಸ್ವಾರ್ಥಿಗಳ ಪ್ರಪಂಚದಲ್ಲಿ ನಿಸ್ವಾರ್ಥಿ ಹೇಗಾಗಿರ್ಬೇಕು ಅನ್ನೋದು ಹೇಳ್ಕೊಡ್ಬೇಕಾಗಿದೆ. ಸೋಲು ಗೆಲುವಿನ ಮಧ್ಯೆ ಅವ್ರಿಗೆ ಸೋಲಿನ ರುಚಿ ತೋರಿಸ್ಬೇಕಾಗಿದೆ. ಅವಳು ಒಂದು ದಿನ ಸೋತು ಬಂದ ತಕ್ಷಣ ನಾನು ಅವಳಿಗೆ ಮೋಟಿವೇಶನ್ ಮಾಡಬೇಕಾಗಿದೆ. ಅಂದರೆ ಸೋಲು ಗೆಲುವು ಎಲ್ಲೂ ಸಮ ಅಂತ. ಎಷ್ಟೇ ಪ್ರಯತ್ನ ಪಟ್ಟರು ಕೆಲವೊಮ್ಮೆ ಈ ಬೆಳೀತಾ ಇರೋ ಸಮಾಜ ಅಥವಾ ಬದಲಾಗ್ತಿರೋ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ನಾನು ಸೋತೋಗ್ತಾ ಇದ್ದೀನಿ ಅನ್ನೋ ಭಯ ನಂಗೆ ಕಾಡ್ತಾ ಇದೆ. ಸೊ ಅದಕ್ಕೆ ನಿಮ್ಮ ಸಲಹೆಗಳನ್ನು ನಾನು ಕೇಳ್ತಾ ಇದ್ದೀನಿ. ಭಾಳ ಒಳ್ಳೆ ಪ್ರಶ್ನೆ. ಹೇಗೂ ಮಾಡಬೇಕು ಹಾಗೆ ಅಂದರೆ, ಮಕ್ಕಳು ಎಲ್ಲರ ಜೊತೆಗೆ ಚೆನ್ನಾಗಿರ್ತಾರೆ, ಅಮ್ಮನ ಜೊತೆಗೆ ಜಗಳಾಡ್ತಾರೆ. ಗೊತ್ತಾ? ಅಮ್ಮ ಬಿಡು, ನೀ ಏನು ಮಾಡ್ತಿ? ಯಾಕೆ ಗೊತ್ತಾ? ಅದು ಸಲಿಗೆಯಿಂದ ಬರುವಂಥದ್ದು, ಅದು ಸಿಟ್ಟಿನಿಂದ ಬರುವಂಥದ್ದಲ್ಲ. ಸಲಿಗೆ ಇದೆ ಅಲ್ಲ, ಅಮ್ಮ ನನ್ನವಳು, ಆದ್ದರಿಂದ ಸಲಿಗೆ ಇದೆ. ನಿಮಗೂ ಹಾಗೆ ಆಗತ್ತೆ. ಶಾಲೆಯಲ್ಲಿ ಜವಾಬ್ದಾರಿ ಇದೆ, ಅದೊಂದು ಬಹು ದೊಡ್ಡ ಜವಾಬ್ದಾರಿ. ನಾನು ಅಧ್ಯಾಪಕಿ ಆಗಿರಬೇಕು, ನಾನು ಹಾಗೆ 50 ಜನ ಇದ್ದಾರೆ, ಅವರು ಸರಿಸಮ ಕೆಲಸ ಮಾಡಬೇಕು ನಾನು ಅನ್ನೋ ಒತ್ತಡದಲ್ಲೇ ಕೆಲಸ ಮಾಡಬೇಕು. ನಿಮಗೆ ಗೊತ್ತಿಲ್ಲದ ಹಾಗೆ, ನಾನು ಎಂಫಸೈಸ್ ಮಾಡ್ತೀನಿ, ನಿಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಬಾರಿ ನಿಮ್ಮ ನಗೆ ಪ್ಲಾಸ್ಟಿಕ್ ಸ್ಮೈಲ್ ಆಗಿರುತ್ತೆ. ಅದರ ಮನೆಯಲ್ಲಿ ಪ್ಲಾಸ್ಟಿಕ್ ಸ್ಮೈಲ್ ನಡೆಯಲ್ಲ, ನ್ಯಾಚುರಲ್ಲೇ ಇರಬೇಕಾಗತ್ತೆ. ಅಲ್ಲಿ ಇಡೀ ದಿವಸ ದುಡಿದು ಬಂದ ದೇಹ ವಿಶ್ರಾಂತಿ ಬಯಸ್ತದೆ. ಅದರ ಮನೆಯಲ್ಲಿ ವಿಶ್ರಾಂತಿ ಬದಲು ಇನ್ನೊಂದು ಕೆಲಸ ಇದೆ, ಇದನ್ನು ತಪ್ಪಿಸ್ಕೋಬಹುದಾಗಿತ್ತೇನೋ ಅಂತ ಅನಿಸೋ ಮಟ್ಟಿಗೆ ಬಂದ್ಬಿಡ್ತದೆ. ಆದ್ದರಿಂದ ದಯವಿಟ್ಟು ಏನು ಮಾಡಿ, ದಯವಿಟ್ಟು ಇದು ಕಷ್ಟದ ಕೆಲಸ, ಒಪ್ಕೋತೀನಿ. ಆದರೆ ನೀವು ಮಕ್ಕಳನ್ನು ಬೆಳೆಸೋದು ಹೇಳಿದ್ನಲ್ಲ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್.
ಅಲ್ಲಿ ಕೂಡ ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ರೆಸ್ಟ್ ಕೊಡಿ. ನಿಮ್ಮ ಪ್ರೆಷರ್ ಬರೋದು, ಯು ಆರ್ ಎ ನ್ಯಾಚುರಲ್ ಟೀಚರ್. ಆದ್ದರಿಂದ ಬಹಳ ಹೇಳ್ಕೊಡೋದು ಬೇಕಾಗಿಲ್ಲ ಮಕ್ಕಳಿಗೆ. ಸ್ವಲ್ಪ ಮೌಲ್ಯಗಳನ್ನು ಹಾಕ್ಕೊಡಿ, ಅವರವರೇ ಕಲಿಯೋದಕ್ಕೆ. ಟುಡೇ ಎಷ್ಟೋ ಜನ ಕೇಳ್ತಾರೆ ನನಗೆ, ಯು ಆರ್ ಟಾಟ್ ಇನ್ ಸೋ ಮೆನಿ ಕಂಟ್ರೀಸ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಲರ್ನಿಂಗ್ ಇನ್ ಇಂಡಿಯಾ ಆ್ಯಂಡ್ ಲರ್ನಿಂಗ್ ಎಬ್ರಾಡ್? ನಾ ಹೇಳಿದೆ ಒಂದೇ ಡಿಫ್ರೆನ್ಸು, ಹಿಯರ್ ವಿ ಟೀಚ್ ಆ್ಯಂಡ್ ದೇರ್ ದೇ ಲರ್ನ್. ನಾವಿಲ್ಲಿ ಕಲಿಸ್ತೀವಿ, ಅಲ್ಲಿ ಮಕ್ಕಳು ಕಲಿತಾರೆ. ಅಂದ್ರೆ ಏನು ಹೇಳಿ, ನಮ್ಮಲ್ಲಿ ಬಾಯಿ ತುತ್ತು ಮಾಡಿ ಹಾಕಿ ಕಲಿಸ್ಬೇಕು ನಾವಿಲ್ಲಿ. ಮೊನ್ನೆ ಎಲ್ಲೋ ನೋಡಿದ್ರಿ, ಅದೇ ಹೊಡೆದು ಹೋಯ್ತು ನಂದು, SSLC ಡೈಜೆಸ್ಟ್ ಅಂತ ಪುಸ್ತಕ ನೋಡಿದ್ದೆ ನಾನು ಬರೀ ಸ್ಪೂನ್ ಫೀಡ್ ಮಾಡ್ತೀವಿ ಅಂದ್ಕೊಂಡಿದ್ದೆ ನಾನು. ಈಗ ಡೈಜೆಸ್ಟ್ ಮಾಡಿಕೊಡ್ತಾ ಇದ್ದೀವಿ ಹುಡುಗರಿಗೆ ನಾವು. ಅಲ್ಲಿ ಹಾಗಲ್ಲ, ಅವರೇ ಕಲಿಬೇಕು, ಅವರೇ ಪ್ರಯತ್ನ ಮಾಡಬೇಕು. ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಡಿ ಬೇಡ, ಸೆಲ್ಫ್ ಲರ್ನಿಂಗ್ ಹೇಳ್ಕೊಡಿ. ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಆಸ್ ಅ ಟೀಚರ್. ಸೆಲ್ಫ್ ಲರ್ನಿಂಗ್ ಅಂದರೆ ಹೇಗೆ? ನೀನು ಓದ್ಬಿಟ್ಟ, ನಿನಗೇನು ಅರ್ಥ ಆಗಲ್ಲೋ ಕೇಳಿ ಹೇಳ್ತೀನಿ ನಾನು. ನಾವು ಶಾಲೆಯಲ್ಲಿ ಎಷ್ಟು ಕೆಟ್ಟ ಅಭ್ಯಾಸ ಮಾಡಿಸಿದ್ದೀವಿ ಮಕ್ಕಳಿಗೆ ಅಂತಂದರೆ, ಶಾಲೆಯಲ್ಲಿ ಬೋರ್ಡ್ ಮೇಲೆ ಬರೀತಾರೆ ಟೀಚರು, ಫೋಟೋಸಿಂಥೆಸಿಸ್ ಅಂತ ಬರೆದ ತಕ್ಷಣ ಮಕ್ಕಳು ನೋಡ್ಬೇಕಲ್ಲ ಫೋಟೋಸಿಂಥೆಸಿಸ್ ಅಂತ ಬರ್ಕೋತಾವೆ. ಅಂದರೆ ಮಕ್ಕಳ ಕಲಿಕೆ ಪ್ರಾರಂಭ ಆಗೋದೇ ಟೀಚರ್ ಕಲಿಸೋಕೆ ಶುರು ಮಾಡಿದ ಮೇಲೆ, ಹೌದಲ್ವಾ? ಮೋಸ್ಟ್ ಆಫ್ ದ ಟೈಮ್ ಹಾಗೆ ಆಗೋದು. ಟೀಚರ್ಗಿಂತ ಮೊದಲೇ ಕಲಿತಾರ ಹುಡುಗರು. ಕೆಲವು ಟ್ಯೂಷನ್ ಹೋದಾಗ ಕಲಿಬೋದೇನಪ್ಪ, ಆದರೆ ಸಾಮಾನ್ಯವಾಗಿ ಹುಡುಗರು ಕಲಿಯೋದು ಟೀಚರ್ ಬೋರ್ಡ್ ಮೇಲೆ ಬರೆದಾಗಲೇ ಬರೆಯೋಕೆ ಶುರು ಮಾಡ್ತಾರೆ. ಅದ್ರ ಬದಲು ನೀವು ಒಂದು ಕೆಲಸ ಮಾಡಿ, ಈ ಲೆಸನ್ ಓದ್ಕೊಂಡ್ಬಿಡ್ಬಿಟ್ಟ ನೀನು, ನಾಳೆ ನಾನು ಓದಿ ಹೇಳಿ ನೋಡೋಣ ಏನು ಮಾಡ್ತೀಯ ನೀನು. ಚೈಲ್ಡ್ ವಿಲ್ ರೀಡ್, ದರ್ ಇಸ್ ನೋ ಪ್ರಾಬ್ಲಮ್. ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಡಿಫಿಕಲ್ಟಿ ಇರ್ಬೋದು, ಸ್ವಲ್ಪ ಕರೆಕ್ಷನ್ ಮಾಡ್ತಾ ಹೋಗಿ. ಚೈಲ್ಡ್ ವಿಲ್ ಸ್ಲೋಲಿ ನಾನು ಎಲ್ಸೋ ಸ್ಕೂಲಲ್ಲಿ ಮಾಡಿಸಿದ್ದೀನಿ ಇದನ್ನು. ಹುಡುಗರಿಗೆ ನೀವು ಹೇಳಿ ಬನ್ನಿ, ಓದ್ಕೊಂಬನ್ರಪ್ಪ ನಾ ಪಾಠ ಮಾಡ್ತೀನಿ ಏನಿ, 10% ಹುಡುಗ ಓದ್ಕೊಂಬರ್ತಾರೆ. ಹಾಗೆ ಕಂಟಿನ್ಯೂ ಮಾಡಿ, ವರ್ಷದವರೆಗೆ ಒಂದು 30% ಜಾಸ್ತಿ ಮಾಡ್ತಾರೆ. ಯು ಕಂಟಿನ್ಯೂ ಟು ಡೂ ಇಟ್ ಲೈಕ್ ದಿಸ್. ಐ ಹ್ಯಾವ್ ಸೀನ್ ದಿಸ್ ಹ್ಯಾಪನಿಂಗ್. When I tell them, I am preparing you for this lesson, Monday I am teaching this, these are the books available, these are the websites available, ready ಆಗಿ ಬಂದ್ಬಿಡಿ. ಬಿಲೀವ್ ಮೀ, ಒಂದು ವರ್ಷ ಹುಡುಗರು ಗೊತ್ತಾಗುತ್ತೆ, ಅವ್ರ ಕ್ಲಾಸಿಗೆ ಸುಮ್ಮನೆ ಹೋದ್ರೆ ಆಗಲ್ಲಪ್ಪ, ಪ್ರಿಪೇರ್ ಆಗಿ ಹೋಗ್ಬೇಕು ನೀವು. ದೇ ಕಮ್ ಪ್ರಿಪೇರ್ಡ್, ಲರ್ನಿಂಗ್ ಈಸ್ ಫಾಸ್ಟರ್. ದಯವಿಟ್ಟು ಆ ಮಕ್ಕಳಿಗೆ ಕಲಿಸೋಕೆ ಶುರು ಮಾಡಿ. ಎರಡನೇ ಪ್ರಶ್ನೆ ಬಹಳ ದೊಡ್ಡದ ಪ್ರಶ್ನೆ ಕೇಳಿದ್ದೆ ನೀವು. ಇಷ್ಟು ಕಲುಷಿತ ವಾತಾವರಣದಲ್ಲಿ ನಮ್ಮ ಮಕ್ಕಳನ್ನ ಶುದ್ಧವಾಗಿಡೋದು ಹೇಗೆ? ಎಲ್ಲರೂ ಸ್ವಾರ್ಥಿಗಳಿದ್ದಾರೆ ಅಂತಿದ್ದಾಗ ಮಕ್ಕಳನ್ನು ಪ್ರಾಮಾಣಿಕವಾಗಿರು ಅಂತ ಹೇಳೋದು ಹೇಗೆ? ನಾನು ಮಕ್ಕಳೇ ಸುಳ್ಳು ಹೇಳಬಾರ್ದು ಅಂತೀನಿ, ಜಗತ್ತಿಗೆ ಕಾಣಿಸೋಂಗೆ ಸುಳ್ಳು ಹೇಳ್ತವೆ. ಉಗ್ರ ಆತನ ಬೇಡ ಅಂತ ನಾ ಹೇಳ್ತೀನಿ, ಸಿನಿಮಾದಲ್ಲಿ ಢಾಳ ಹಾಕಿ ತೋರಿಸ್ತಾರೆ ಅಲ್ವಾ, ಏನು ಮಾಡೋದು ಅಂತ ಪ್ರಶ್ನೆ ಅಲ್ವಾ? ಒಂದು ದಯವಿಟ್ಟು ಎಲ್ರಿಗೂ ಹೇಳ್ತೀನಿ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅವರು. ನನ್ನ ಸ್ನೇಹಿತ ಒಬ್ಬಿದ್ದಾನೆ, ಅವನ ಹೆಸರು ಹೇಳ್ತೀನಿ, ದಯವಿಟ್ಟು ನೀವು ಬರ್ಕೊಂಡು ಗೂಗಲ್ ಭಗವಾನಲ್ಲಿ ಚೆಕ್ ಮಾಡಿ. ಗೂಗಲ್ ಭಗವಾನ್ ಬೇಡಿದು ಕೊಡ್ತಾನೀಗ. ಅವನ ಹೆಸರು, ನನ್ನ ಹೆಸರು, ಸ್ನೇಹಿತನ ಹೆಸರು ಲೇಸಿ ಹಾಲ್ ಅಂತ, LACEYHALL, ಹಾಲ್ ಅಂತ ಹೆಸರು, ಲೇಸಿ ಹಾಲ್ ಅಂತ. ಹಿ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಸೈಕಾಲಜಿಸ್ಟ್ ಆಫ್ ಅಮೇರಿಕಾ ಟುಡೇ. ಶಿಕಾಗೋದಲ್ಲಿ ಸ್ಟೋನ್ ಬ್ರ್ಯಾಂಡೆಲ್ ಯೂನಿವರ್ಸಿಟಿ ಅಂತಿದೆ, ಅಲ್ಲಿ ಅವನು ಚೀಫ್. ಅವನಿಗೆ ಇಯರ್ ಬಿಫೋರ್ ಲಾಸ್ಟ್ ಒಬಾಮಾ ಪ್ರೈಸ್ ಕೊಟ್ಟರು. ಲಾಸ್ಟ್ ಇಯರ್ ಆಫ್ ಒಬಾಮಾ ಒನ್ ಆಫ್ ದಿ ಫೈನೆಸ್ಟ್ ಸೈಕಾಲಜಿಸ್ಟ್ ಅಂತ ಅವಾರ್ಡ್ ಕೊಟ್ಟರು ಅವನಿಗೆ. ಅವನು ಏನು ಮಾಡಿದಾನೆ ಗೊತ್ತಾ? ಎಕ್ಸಾಕ್ಟ್ಲಿ ನೀವು ಹೇಳಿದ್ದೆ ಮಾಡಿದ್ದಾನೆ. 12,000 ಜನ ಆರಿಸಿದ, ಅಮೇರಿಕಾ ಕೆನಡಾ ಎರಡು ಕೂಡಿ. ಎಲ್ರಿಗೂ ಒಂದು ಡೈರಿ ಕೊಟ್ಟ. ಆ ಡೈರಿ ಹೇಗೆ ಅಂದರೆ, ಆ ಪುಟದ ಮಧ್ಯದಲ್ಲಿ ಒಂದು ಗೆರೆ ಇದೆ, ವರ್ಟಿಕಲ್ ಗೆರೆ ಇದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮ್ಮ ಜೀವನದಲ್ಲಿ ಏನೇನಾಗತ್ತೆ, ಪಾಸಿಟಿವ್ ಆಗೋದನ್ನು, ಧನಾತ್ಮಕವಾಗಿ ಆಗೋದನ್ನು ಎಡಗಡೆ ಬರೀರಿ, ನೆಗೆಟಿವ್ ಆಗೋದನ್ನು ಬಲಗಡೆ ಬರೀರಿ ಎಂದ. ಡೈರಿ ಮುಗಿದಾಗ ಮತ್ತೊಂದು ಡೈರಿ ಕೊಡೋದು. 6 ವರ್ಷ ಹಿಂಗೆ ಮಾಡಿ ಕಲೆಕ್ಟ್ ಮಾಡಿ ಕಂಪ್ಯೂಟರೈಸ್ ಮಾಡಿದ್ದಾನೆ. ಅವನು ಹೇಳೋ ಇನ್ಫಾರ್ಮೇಷನ್ ನಮಗೆಲ್ಲ ಶಾಕ್ ಆಗಬೇಕು. 92% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. Please watch, not small percentage. 92% of the influences on us are negative. TV ನೋಡಿ ನೀವು, ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾರ್ಟ್ ಬ್ರೇಕಿಂಗ್ ನ್ಯೂಸೇ ಅವು. ಕೆಟ್ಟ ಸುದ್ದಿ ಫಸ್ಟ್ ಪೇಜಿಗೆ ಬರ್ತದೆ. ಒಬ್ಬ ಆಟೋ ರಿಕ್ಷಾ ಡ್ರೈವರು, ಆ ಹೆಣ್ಮಗಳು ಪರ್ಸ್ ಮರ್ತು ಹೋದ್ಲು, 2 ಲಕ್ಷ ರೂಪಾಯಿ ಆಭರಣ ಇತ್ತು, ಆತ ಹೋಗಿ ಮನೆಗೆ ಹುಡುಕಿ ಕೊಟ್ಟು ಬಂದ ಅನ್ನೋದನ್ನು ಎಂದೂ ಫಸ್ಟ್ ಪೇಜಲ್ಲಿ ಬರಲ್ಲ, 8ನೇ ಪೇಜ್ ಕಡೆಗೆ ಬರ್ತದೆ. ಯಾಕಂದರೆ ಅದು ನ್ಯೂಸ್ ಪೇಪರ್ ಫಿಲಾಸಫಿನೇ ಹಂಗಿದೆ. If dog bites a man, it is not a news. If man bites a dog, it is news. ವಿಚಿತ್ರ ಆಗ್ಬೇಕು. ಹಾಗೆ ತೋರಿಸೋಕ್ಕೋಸ್ಕರ ಏನು ಮಾಡ್ತಾರೆ, ಕೆಟ್ಟದನ್ನು ವೈಭವೀಕರಿಸಿ ಹೇಳುವಂಥದ್ದು. ನಮ್ಮ ಸಿನಿಮಾಗಳಲ್ಲಿ, ಅದೇ ಚಾನಲ್ಸ್ ಧಾರಾವಾಹಿ ಬಗ್ಗೆ ಹೇಳಿದ್ದಲ್ಲ, ಏನು ಅನಾಹುತಗಳನ್ನು ತೋರಿಸ್ತೀವಿ, ಎಲ್ಲೋ ವಿಷ ಹಾಕಿ ಕುಡಿಸೋದು, ಇದೆಲ್ಲ ಕಲಿಸ್ತೀವಲ್ಲ ಹುಡುಗರಿಗೆ. ಇದು ನೋಡ್ತಾ ಹುಡುಗರು. ಆದರೆ ನಾವೇನು ಮಾಡಬೇಕು? ಭಾಳ ಒಳ್ಳೆ ಮಾತು, ದಯವಿಟ್ಟು ತಿಳ್ಕೊಳ್ಳಿ. ಲೇಸಿ ಹಾಲ್ ಥಿಯರಿ ಯಾಕೆ ಮುಖ್ಯ ಆಯಿತು ಅಂದರೆ, ಇನ್ ಸ್ಪೈಟ್ ಆಫ್ 92% ನೆಗೆಟಿವ್ ಥಾಟ್ಸ್, there are achievers even now.
ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇದ್ದಾರಲ್ಲ, ಅವ್ರು ಹೆಂಗೆ ಮಾಡಿದರು? ಅದಕ್ಕೆ ಅವ್ರು ಹೇಳ್ತಾರೆ, ದೇ ವೇರ್ ಟಾಟ್ ನಾಟ್ ಟು ಲುಕ್ ಅಟ್ 92%. ಇಲ್ಲ ಅಂತ ಭ್ರಮೆಯಲ್ಲಿ ಇರೋದು ಬೇಡ, ಇದೇ ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅದು. ಐ ಲುಕ್ ಅಟ್ 8%. ಕಾನ್ಷಿಯಸ್ ಆಗಿ ಹೇಳಿ, ಅದು ಇದೇ ಮಗು, ಆ ತಲೆ ಕೆಡಿಸ್ಕೋಬೇಡ. ನಮ್ಮ ಅಜ್ಜ ಹೇಳಿದ್ದ, ದಯವಿಟ್ಟು ನಿಮ್ಮ ಮಗು ಹೇಳಿ ಅದನ್ನು. ನಮ್ಮ ಅಜ್ಜ ಹೇಳಿದ್ದು, ಮಗು ಬದುಕಿದ್ರೆ ಜೇನು ಹುಳದಂಗೆ ಬದುಕೋ ನೀನು, ಬದುಕಿದ್ರೆ ಜೇನು ಹುಳದಾಗ ಬದುಕು. ಏನು ಅರ್ಥ ಎಷ್ಟು ದೊಡ್ಡದಿದೆ ಗೊತ್ತಾ? ಕಾಡಲ್ಲಿ ಒಂದು ಜೇನು ಹುಳ ಮೈಲ್ಗಟ್ಟಲೆ ಹಾರ್ಕೊಂಡು ಹೋಗುತ್ತೆ. ಏನು ಹುಡ್ಕೊಂಡು ಹೋಗುತ್ತೆ ಅದು? ಹೂವೇ ಹುಡ್ಕೊಂಡು ಹೋಗೋದು, ಕಸ ಹುಡ್ಕೊಳ್ಳಲ್ಲ ಅದು. ಹೋಗುತ್ತೆ, ಹೂವಿನ ಬಣ್ಣ ಕಿತ್ಕೊಳ್ಳಲ್ಲ, ವಾಸನೆ ಕಿತ್ಕೊಳ್ಳಲ್ಲ. ಒಳಗಡೆ ಹೋಗಿ ಒಂದು ಹನಿ ರಸ ತಗೊಂಡು ತನಗೆ ಮತ್ತು ಮಂಜಿಗೆ ಹಂಚೋಕೆ ಕೊಡ್ತದೆ ಅದು. ಅಲ್ಲೊಂದು ಎಮ್ಮೆ ಸತ್ತು ಬಿದ್ದಿದೆ ಕಾಡಲ್ಲಿ, ಕೊಳಕ್ಕೆ ನಾರ್ತಾ ಇದೆ, ತಪ್ಪಿ ಕೂಡ ಜೇನು ಹುಳ ಹೋಗಲ್ಲ ಅಲ್ಲಿ ಅಲ್ವಾ? ಕೆಟ್ಟದ್ದು ಬೇಕಾದಷ್ಟು ನೂರಿದೆ, ಬಟ್ ಜೇನು ಹುಳ ಚೂಸಸ್ ಓನ್ಲಿ ದ ಬೆಸ್ಟ್ ಫ್ಲವರ್ ಇನ್ ದ ವರ್ಲ್ಡ್. ನಾವು ಹೇಳೋಣ, ಜಗತ್ತಲ್ಲಿ ಕೆಟ್ಟದಿಲ್ಲ ಅನ್ಕೋಬೇಡ ಮಗು, ಕೆಟ್ಟದಿದೆ, ಬೇಕಾದಷ್ಟು ಜನ ಕೆಟ್ಟವರಿದ್ದಾರೆ, ಆದರೆ ನೀನು ಆರಿಸ್ಕೋಬೇಕಾದದ್ದು ಇದು. ನನ್ನ ಜೀವನ, ನಾನು ಮೊನ್ನೆ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಬೇಕಾದ್ರೆ ಐ ವಾಸ್ ಇನ್ ಪ್ಯಾರಿಸ್ ಫಾರ್ ಸಮ್ ಟೈಮ್. ಅಲ್ಲೊಬ್ಬ ಹುಡುಗಿ ಕೇಳಿದ್ಲು, ಹೌ ಟು ರಿಮೇನ್ ಆನೆಸ್ಟ್ ಇನ್ ದಿಸ್ ಲೈಫ್. ನೀವು ಕೇಳಿದ ಪ್ರಶ್ನೆನೇ, 22 ವರ್ಷ ಹುಡುಗಿ ಕೇಳ್ತಾಳೆ, ಹೌ ಟು ರಿಮೇನ್ ಆನೆಸ್ಟ್ ಇನ್ ಲೈಫ್. ಐ ಆಸ್ಟರ್, ಹೂಸ್ ಲೈಫ್ ಈಸ್ ದಿಸ್? ಮೈ ಲೈಫ್ ಅಂದ್ಲು. ಓನ್ ಆರ್ ರೆಂಟೆಡ್ ಅಂತ ಕೇಳಿದೆ. ಓನ್ ಅಂದ್ಲು. ದೆನ್ ಯು ಶುಡ್ ಬಿ ಕೇರ್ಫುಲ್. ಯುವರ್ ಲೈಫ್, ಓನ್ ಲೈಫ್, ಯು ವಾಂಟ್ ಟು ಮೇಕ್ ಇಟ್ ಬ್ಯೂಟಿಫುಲ್. ಅಲ್ಲೊಂದು ಕಸದ ಗುಂಡಿನೂ ಇದೆ, ಅಲ್ಲಿ ಗುಲಾಬಿ ತೋಟನೂ ಇದೆ. ಯಾಕೆ ಕಸದ ಗುಂಡಿ ಪಕ್ಕ ನಿಂತ್ಕೊಂಡ್ಬಿಟ್ಟು ಕೊಳಕೋ ಅಂತೀಯ? ಎದ್ದು ಹೋಗು, ಗುಲಾಬಿ ಆರಿಸ್ಕೋ, ಯಾರೂ ಬೇಡ ಅಂದಿಲ್ಲ. ನಿನ್ನ ಜೀವನ ಚಂದ ಮಾಡ್ಕೋ ಗುಲಾಬಿ ಹೂವಿಂದ. ಪ್ಲೀಸ್ ಬಿಲೀವ್ ಮೀ ಮೈ ಫ್ರೆಂಡ್ಸ್, ದೆರ್ ಈಸ್ ಸೋ ಮಚ್ ಬ್ಯೂಟಿ ಇನ್ ದ ವರ್ಲ್ಡ್ ಈವನ್ ಟುಡೇ. 85% of the people in the world are good. Please believe me, they are good. But 15% people make so much noise that 85% is not seen. ಮಗು ಹೇಳಿ ನೋಡು, ಅದಕ್ಕೆ ಅಬ್ರಹಾಂ ಲಿಂಕನ್ ಪೋಯಮ್, ಅದೇ ನೀವು ವರ್ಚುವಲ್ ಟ್ರಾನ್ಸ್ಲೇಷನ್ ಮಾಡಿಬಿಟ್ರೆ ಚೆನ್ನಾಗಿತ್ತದು. ಅಬ್ರಹಾಂ ಲಿಂಕನ್ ಹೇಳೋದು ಅದೇನೆ, ಎವ್ರಿ ಡಾಲರ್ ಈಸ್ ವರ್ತ್ ಮೋರ್ ದೆನ್ 5 pounds earned. ಪೌಂಡ್ ಅಂದರೆ ಇಂಗ್ಲೆಂಡ್ ಕರೆನ್ಸಿ ಅದು. ಅವನು ಅಮೇರಿಕನ್ ಅಬ್ರಹಾಂ ಲಿಂಕನ್ ಹೇಳ್ತಾನೆ, ದೇಶದ ಬಗ್ಗೆ ಅಭಿಮಾನ ಕೊಡು. ಇಲ್ಲ ಅಂತ ಅನ್ಬೇಡ. ಫಾರ್ ಎವ್ರಿ ಸ್ಕೌಂಡ್ರಲ್ ದೆರ್ ಇಸ್ ಎ ಹೀರೋ. ಫಾರ್ ಎವ್ರಿ ಸ್ಕೌಂಡ್ರಲ್ ದೆರ್ ಇಸ್ ಎ ಹೀರೋ. ಅದನ್ನು ಗುರ್ತು ಮಾಡಿಕೊಡೋಣ. ದಯವಿಟ್ಟು ಕಾನ್ಷಿಯಸ್ ಆಗಿ ಹೇಳಿ, ಜಗತ್ತಲ್ಲಿ ಕೆಟ್ಟದಿಲ್ಲ ಅಂತ ಭ್ರಮೆಯಲ್ಲಿ ಕೂಡಿಸ್ಬೇಡಿ. ಕೆಟ್ಟದಿದೆಯಪ್ಪ, ಅದು ನಿನ್ನ ಸಂಬಂಧ ಇಲ್ಲ, ಅದು ನಿನ್ನ ಲೈಫ್ ಚೆನ್ನಾಗಿ ಆಗ್ಬೇಕಾದ್ರೆ ಇದನ್ನು ನೋಡು ಅಂತ ಕಲಿಸಿ ಹೇಳಿ. ಖಂಡಿತ ಹೇಳ್ಕೊಂಡಿರಿ. ಒಂದು ಹೇಳ್ತೀನಿ, ಎನಿಥಿಂಗ್ ಡನ್ ಫ್ರೀಕ್ವೆಂಟ್ಲಿ ಬಿಕಮ್ಸ್ ಎ ಹ್ಯಾಬಿಟ್. ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆಟಿಟ್ಯೂಡ್. ಆಟಿಟ್ಯೂಡ್ ಆಗೋ ತನಕ ಬಿಡಬೇಡಿ. ಒನ್ಸ್ ಇಟ್ ಬಿಕಮ್ಸ್ ಅನ್ ಆಟಿಟ್ಯೂಡ್, ಡೋಂಟ್ ವರಿ ಅಬೌಟ್, ನಥಿಂಗ್ ವಿಲ್ ಚೇಂಜ್ ಹಿಮ್. ಅದಾಗಬೇಕು, ಆಟಿಟ್ಯೂಡ್ ಮಾಡಬೇಕು ಮೊದಲು. ಥ್ಯಾಂಕ್ ಯು ಸರ್. ನಮಸ್ತೆ ಮಲ್ಲಿಕಾರ್ಜುನ್ ಸರ್. ಒಂದು ಲಾಸ್ಟ್, ಭಾಳ ದೊಡ್ಡ ಸಮಸ್ಯೆಗಳು ಕಾಡ್ತಾ ಇರೋದಂದ್ರೆ ಈ ಕ್ರಿಯೇಟಿವಿಟಿ, ಸೃಜನಶೀಲತೆ ಭಾಳ ನಶಿಸಿ ಹೋಗ್ತದೆ. ಯಾಕಂದ್ರೆ ಎಲ್ಲ ಏನು ಮೋಲ್ಡ್ ಆಗಿದೆ, ನಾವು ಎಲ್ಲ ವಿಡಿಯೋಗಳಿರ್ಬೋದು, ಸ್ವಂತ ಶಕ್ತಿ ಎಲ್ಲ ಕಳ್ಕೊಳ್ತಾರೆ ಮಕ್ಕಳುಗಳಲ್ಲಿ. ನಾನೊಬ್ಬ ವ್ಯಕ್ತಿತ್ವ ವಿಕಸನ ತರಬೇತಿದಾರನಾಗಿ ನಾನು ಸಾಕಷ್ಟು ಮಕ್ಕಳುಗಳನ್ನು ನೋಡಿದ್ದೀನಿ. ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಮಕ್ಕಳುಗಳಲ್ಲಿ ಯಾವುದೇ ಒಂದು ಮುಂದಿನ ಸೃಜನಶೀಲತೆ ಆಗಿರ್ಬೋದು, ಮುಂದಿನ ಯೋಜನೆ ಜೀವನದಲ್ಲಿ ಯಾವುದೂ ಖಂಡಿತ ಇರೋದಿಲ್ಲ. ಮಕ್ಕಳುಗಳಿಗೆ ಅವರದೇ ಆದ ಸೃಜನಶೀಲತೆ, ಕ್ರಿಯೇಟಿವಿಟಿನ ಯಾವ ರೀತಿ ಮಾಡ್ಕೊಳ್ಳೋದಕ್ಕೆ, ಕ್ರಿಯೇಟಿವಿಟಿ ಇಲ್ಲದೆ ಇರುವಂಥ ಮನುಷ್ಯ ಇಲ್ಲೇ ಇಲ್ಲ. ಎವ್ರಿ ಒನ್ ಈಸ್ ಬಾರ್ನ್ ಕ್ರಿಯೇಟಿವ್. ಆದರೆ ಕೆಲವು ಬ್ಲಾಕ್ಸ್ ಇದಾವೆ ನಮಗೆ. ಆ ಬ್ಲಾಕ್ಸನ್ನು ಹೊರಗೆ ತೆಗೆಯೋದು ಹೇಗೆ ಅಂತ ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ. ಮಾಡ್ಬೋದಾ? ಯಾರಾದರೂ ಇದ್ದರೆ 3 ಜನ ಸ್ಟೇಜ್ ಮೇಲೆ ಬರ್ಬೋದಾ? ಯಾರಾದರೂ ಕ್ವಿಕ್ ಆಗಿ 3 ಜನ ಬರ್ಬೋದಾ? ಸಣ್ಣ ಎಕ್ಸ್ಪೆರಿಮೆಂಟ್, ಭಾಳ ಚೆನ್ನಾಗಿದೆ ಅದು. ಲವ್ಲಿ ಎಕ್ಸ್ಪೆರಿಮೆಂಟ್, ಇದು ಗುಡ್ ಅಪಾರ್ಚುನಿಟಿ. 3 ಜನ ಸ್ಟೇಜ್ ಮೇಲೆ ಬನ್ನಿ ಯಾರಾದರೂ. ಪ್ಲಾಸ್ಟಿಕ್ ಡಬ್ಬ, ಮ್ಯಾಚ್ ಬಾಕ್ಸ್ ಇದ್ದಂಗಿದೆ ಇದು. ಇದರೊಳಗೆ ನಾನು ಪಿಗಿ ಬ್ಯಾಂಕ್ ಮಾಡಿದ್ದೀನಿ, ನೋಡಿದ್ರಾ? ಮೇಲೆ ಪಿಗಿ ಬ್ಯಾಂಕ್ ಥರ ಮಾಡಿದ್ದೀನಿ. ದುಡ್ಡು ಹಾಕಿದರೆ ಮಕ್ಕಳು ತೊಗೋಬೋದು. ನಾನೇನು ಮಾಡ್ತೀನಿ, ದುಡ್ಡು ಹಾಕ್ಬಿಟ್ಟು ಮಕ್ಕಳಿಗೆ ಕೊಡ್ತೀನಿ, ತಿಟ್ಕೊಂಬಿಡಿ, ತೆಗೆದ್ರೆ ನಿಮಗೆ ದುಡ್ಡು ಅಂತ ಹೇಳ್ತೀನಿ. ಭಾಳ ಕೇರ್ಫುಲ್ ಆಗಿರಬೇಕು. ಆದರೆ ಇದು ಸ್ವಲ್ಪ ನಾಜೂಕಾಗಿರೋದ್ರಿಂದ ಜೋರಾಗಿ ಜಾಡಿಸೋದಾಗಲಿ, ಉಗುರು ಹಾಕಿ ಕುಟ್ಟೋದು ಮಾಡಬೇಡಿ. ಸುಲಭ, ನಾನು ಮಾಡಿ ತೋರಿಸ್ತೀನಿ. ಈಗ ಏನು ಮಾಡಬೇಕು, ಇದರೊಳಗೆ ಒಂದು ಡ್ರಾಯರ್ ಇದೆ, ಹೇಗೆ ಹಿಂಗೆ ತೆಗೆದುಬಿಡ್ತೀನಿ, ಹಾಕ್ಬಿಡ್ತೀನಿ. ಗೊತ್ತಾಯ್ತಾ? ತೊಗೊಳ್ಳಿ ಸರ್, ಆ ಡ್ರಾಯರ್ ತೆಗೀರಿ ಸರ್, ತೆಗೀರಿ ಮೇಡಮ್. ನಿಮ್ಮ ಪ್ರಶ್ನೆಗೆ ಉತ್ತರ ಸರ್. ಹಾಕ್ಬಿಡಿ ಸರ್ ಒಂದ್ಸಲ. ಎಸ್ ಸರ್. ಹಾಂ, ನೀವು ಮಾಡಿದ್ದೀರಿ ಅದನ್ನು ಒಂದ್ಸಲ. ಇಲ್ಲ, ಇನ್ನೊಂದ್ಸಲ ಮಾಡಿ. ಅದನ್ನು ಕೊಡಿ ಸರ್ ಇವ್ರಿಗೆ, ಇದು ಕೊಡಿ. ಅದೇ ಹೇಳಿದೆ ಬೇಡ ಅಂತ. ಜಾಡಿಸೋದು, ಹೊಡೆಯೋದು ಪಾಪ ನಾಜೂಕ್ ಅದೇ ಅದು. ಈಗಾಗಲೇ ಬೇಕಾದಷ್ಟು 100 ಸೋಲ್ಜರ್ಸ್ ಆಗಿಬಿಟ್ಟದ ನನ್ನ ಕಡೆ. ಹೌದು, ಯಾಕೋ ವೀಕ್ ಇದೆ, ಬಿಟ್ಬಿಡಿ ಅದನ್ನು, ಬೇಡ, ಭಾಳ ನಾಜೂಕಾಗಿದೆ ಅದು. ಹಾಂ, ಆಯ್ತಾ ಮೇಡಮ್? ಅದು ಅವ್ರಿಗೆ ಕೊಡಿ.
ಹೌದಾ? ಇನ್ನೊಂದು ಸಲ ತೋರಿಸ್ಬಿಡ್ಲಾ ನಿಮಗೆ? ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದು ಪಿಗಿ ಬ್ಯಾಂಕ್ ಮರಿಬಾರ್ದು. ಈ ಪಿಗಿ ಬ್ಯಾಂಕ್ ಮರೆತರೆ ಬರೋಲ್ಲ. ಬಹಳ ಸುಲಭ ತೆಗೆಯೋದು. ಹೀಗೆ ನೋಡಿ, ತುಂಬ ಸುಲಭ. ಹಾಂ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಕ್ಬಿಡಿ ಪತ್ತೆ. ಎಸ್, ಅವ್ರಿಗೆ ಕೊಡಿ. ಹಾಗೆಲ್ಲ ಕುಸ್ತಿ ಆಡಬೇಡ್ರಿ ಸರ್, ಭಾಳ ನಾಜೂಕಿದೆ ಅದು, ಬಹುಶಃ ಭಾಳ ಡೆಲಿಕೇಟ್ ಆಗಿದೆ. ಇದು ಕೊಡಿ. ಇಲ್ಲ ಮೇಡಮ್, ಇದನ್ನು ನೋಡಿ ಸರ್, ಅದು ಬಿಟ್ಬಿಡಿ ಅದನ್ನು. ಇದು ನೋಡಿ, ಇದು ಪಿಗ್ಗಿ ಬ್ಯಾಂಕ್ ಇದೆಯಲ್ಲ, ಪಿಗ್ಗಿ ಬ್ಯಾಂಕ್ ನೋಡ್ತಿದ್ರೆ ಬಂದ್ಬಿಡುತ್ತೆ ನಿಮಗೆ ಅಷ್ಟೇ, ಮತ್ತೊಂದೇನಿಲ್ಲ. ಎಸ್, ಕರೆಕ್ಟ್. ಜಾಡಿಸ್ಬೇಡ್ರಿ, ಹೇಳ್ದಲ್ಲ ಸ್ವಲ್ಪ ಅದು ನಾಜೂಕ್, ಜಾಡಿಸೋದಲ್ಲ. ಹಾಗೆ ನಾ ತೆಗಿತೇನೆ ನೋಡಿ, ಏನು ಮಾಡಲ್ಲ. ಹೀಗಿದೆಯಲ್ಲ, ತೆಗೆದು ಹಾಕೋದು ಅಷ್ಟೇ. ಭಾಳ ಸುಲಭ, ಏನೂ ಕಷ್ಟ ಇಲ್ಲ. ನೋಡಿ ಮೇಡಮ್, ಇನ್ನು ದಯವಿಟ್ಟು ನೋಡಿ, ಇದು ಪ್ರಶ್ನೆ ಅವ್ರಿಗೆ ಉತ್ತರ ಆಗಿರುವಂಥದ್ದು. ದಿಸ್ ಈಸ್ ಕಾಲ್ಡ್ ಪ್ರಾಬ್ಲಮ್ ಆಫ್ ಪರ್ಸೆಪ್ಷನ್ ಅಂತ. ನಾವು ನೋಡುವಂಥ ದೃಷ್ಟಿ ಬೇರೆ ಆಗಬೇಕು. ಸೃಜನಶೀಲತೆ ಅಂದರೆ ಮತ್ತೊಂದು ಹೊಸದೇನಲ್ಲ. ಎಲ್ಲರೂ ನೋಡು ಹಂಗೆ ನಾನು ನೋಡಿದರೆ ಅದಾಗಲ್ಲ. ಭಾಳ ಹಳೆ ಜೋಕಿದೆ. ಇಬ್ಬರು ಚಪ್ಪಲಿ ಮಾರೋಕ್ಕೆ ಹೋದ್ರಂತೆ ಆಫ್ರಿಕಾಕ್ಕೆ. ಒಬ್ಬ ಇಂಗ್ಲೆಂಡಿಂದ ಒಬ್ಬರು ಅಮೇರಿಕಾದಿಂದ ಹೋದಂತೆ. ಇಂಗ್ಲೆಂಡ್ ನೋಡಿದವ್ರು ಯಾರೂ ಚಪ್ಪಲಿನೇ ಹಾಕ್ಕೊಳ್ಳಲ್ಲ. ಯಾರು ತಕ್ಷಣ ಫೋನ್ ಮಾಡಿದ, ಚಪ್ಪಲಿ ಕಳಿಸ್ಬೇಡಿ, ಇಲ್ಲಿ ಒಬ್ಬರು ಚಪ್ಪಲಿ ಹಾಕ್ಕೊಳ್ಳಲ್ಲ ಅಂತ. ನಾನು ಅಮೇರಿಕನ್ ಫೋನ್ ಮಾಡಿದ, ಜಾಸ್ತಿ ಚಪ್ಪಲಿ ಕಳಿಸಿ, ಬೇಕಾದ್ರೆ ಯಾರೂ ಹಾಕ್ಕೊಳ್ಳಲ್ಲ ಚಪ್ಪಲಿ ಇಲ್ಲಿ ಅಂತ. ಯಾರು ಹಾಕ್ಕೊಳ್ಳೋದು ಬೇಕಾದಷ್ಟು ಮಾರಾಟ ಇದೆ ಅಂತ. ಅವನಂತಾನೆ ಯಾರು ಹಾಕ್ಕೊಳ್ಳೋದು ತೊಗೊಂಡು ಏನು ಮಾಡ್ತಾರೆ ಅಂತ. ಅವನು ನೋಡೋ ರೀತಿಯೊಳಗೆ ಆಗುವಂಥದ್ದು. ಇಲ್ಲಿ ಸಿಂಪಲ್ ಆಗಿರೋದು ಹೇಳ್ಬಿಡ್ತೀನಿ, ಟೈಮ್ ಇರೋದ್ರಿಂದ. ಇದು ದೊಡ್ಡದಲ್ಲ, ಇದು ಸುಲಭ ಆಗಿರೋದು. ಯಾಕೆ ಬಂತು ಅಂದರೆ ಸ್ವಲ್ಪ ಲೂಸ್ ಆಗಿದ್ದಾವೆ. ಇದು ಭಾಳ ಕಷ್ಟ ಇದೆ ಮಾಡೋದು, ಸುಲಭ ಇಲ್ಲ ಇದು. ಇದೇನಾದರೂ ಬರಲ್ಲ, ಪಾಪ ಅವ್ರು ತಪ್ಪೇನು ಮಾಡಲಿಲ್ಲ, ಅವ್ರ ಕೈಯಲ್ಲೇ ಕೊಟ್ಟಿದ್ದೀನಿ, ಬರೋದು ಕಷ್ಟ ಅದು. ಇದು ನಾ ಕಲ್ತದ್ದು ಹೇಗೆ ಅಂದರೆ, ನಾವು ಎಷ್ಟೋ ಸಲ ನಮ್ಮ ಮೂರ್ಖತನದಿಂದ ಕಲ್ಕೋತೀವಿ. ನಾನು ಅಮೇರಿಕಾಗೆ ಫಸ್ಟ್ ಟೈಮ್ ಪಾಠ ಮಾಡೋಕ್ಕೆ ಹೋದಾಗ, ಐ ವಾಸ್ ಎ ಯಂಗ್ ಫೆಲೋ, ಜಸ್ಟ್ 23 ಆ್ಯಂಡ್ ಐ ವೆಂಟ್ ಟು ಟೀಚ್ ಇನ್ ಯೂನಿವರ್ಸಿಟಿ. ಅಲ್ಲಿ ಹೋದಾಗ ಒಂದು ಮನೆ ಕೊಟ್ಟಿದ್ರು ನನಗೆ. ಸಾಯಂಕಾಲ 7 ಗಂಟೆಗೆ ಹೋದೆ, ಕತ್ಲೆ ಇತ್ತು. ನಾನು ಇಂಡಿಯಾದಲ್ಲಿ ಹುಟ್ಟಿ ಬೆಳೆದವನಾದ್ರಿಂದ ಪವರ್ ಶಟ್ ಡೌನ್ ಅಭ್ಯಾಸ ಇದೆ ನಮ್ಗೆ. ಅವನು ಕೇಳಿದೆ, ನೋ ಪವರ್ ಅಂದೆ. ಅವನಿಗೆ ಪವರ್ ಹೋಗಿ ಅಭ್ಯಾಸ ಇಲ್ಲ. ವಾಟ್ ಯು ಮೀನ್ ಬೈ ನೋ ಪವರ್ ಅಂದ. ನೋ ಪವರ್ ಅಂದೆ. ಸ್ವಿಚ್ ಆನ್ ಅಂದ. ಸ್ವಿಚ್ ಪಕ್ಕನೇ ನಿಂತಿದ್ದೀನಿ ರೀ, ಎಲ್ಲ ಸ್ವಿಚ್ ಅಲ್ಲೇ ಇದ್ದಾವೆ, ಎಲ್ಲ ಆನೇ ಇದ್ದಾವೆ, ಲೈಟೇ ಇಲ್ಲ. ಆಲ್ ಆರ್ ಆನ್ ಅಂದೆ. ಹೌ ಡು ಯು ಸೇ ಆನ್? ಅವ್ನು ಸರ ಬಂದ, ಅವನು ಡುಮ್ಮ ಬಂದ್ಬಿಟ್ಟು ನೋಡಿದ, ವಾಟ್ ಈಸ್ ಆನ್? ಆಲ್ ಆರ್ ಆಫ್ ಅಂತ. ಗೊತ್ತಾಯ್ತಾ ನಿಮಗೇನು ಅಂತ? ಅಮೇರಿಕಾದಲ್ಲಿ ರಿವರ್ಸ್ ಇದಾವೆ ಸ್ವಿಚ್. ನಾವು ಕೆಳಗೆ ಒತ್ತಿದ್ರು ಆನು, ಅವ್ರ ಮೇಲೆ ಒತ್ತಿದ್ರು ಆನ್. ನಾನು ಇಲ್ಲೇ ಹುಟ್ಟಿ ಬೆಳೆದವನು, ಎಲ್ಲ ಸ್ವಿಚ್ಚು ಕೆಳಗೆ ಆನ್ ಆಗಿತ್ತದು, ಲೈಟ್ ಇಲ್ಲ ಅಂದ್ಕೊಂಡೆ. ನನಗೆ ಇಂಥ ಸಿಟ್ಟು ಬಂತು ನನ್ನ ಮೂರ್ಖತನದ ಬಗ್ಗೆ. ಸ್ವಿಚ್ ಪಕ್ಕಾನೇ ನಿಂತಿದ್ದೀನಿ ರೀ, ಸುಮ್ಮ ಕುತೂಹಲಕ್ಕಾದ್ರೂ ಒತ್ತಿ ನೋಡ್ಬೇಕಾಗಿತ್ತ ಮೇಲೆ. ಮಾಡಲೇ ಇಲ್ಲ. ಯಾಕೆ ಅಂದರೆ 20 ವರ್ಷದ ಬದುಕು ನನ್ನನ್ನು ಕಟ್ಟಿ ಹಾಕ್ಬಿಟ್ಟಿದೆ. ದಿಸ್ ಇಸ್ ಕಾಲ್ಡ್ ಪವರ್ ಆಫ್ ಪರ್ಸೆಪ್ಷನ್. ಐ ಡೋಂಟ್ ಇವನ್ ಪರ್ಸೀವ್ ಇಟ್ ಇಸ್ ಪಾಸಿಬಲ್. ಇದು ಹಾಗೆ ಮಾಡಿದ್ದು ನಾನು. ಇದನ್ನು ಇನ್ಫ್ಯಾಕ್ಟ್ ನಾನು ಇವನ್ IIM ಅಲ್ಲ, ಇದಕ್ಕೆ ಕೂಡ ಕೊಟ್ಟಿದ್ದೀನಿ, ಹಾರ್ವರ್ಡಲ್ಲಿ ಕೂಡ ಕೊಟ್ಟಿದ್ದೀನಿ. ಮಾಡೋಕ್ಕಾಗಿಲ್ಲ ಹುಡುಗರಿಗೆ. ಇದನ್ನು ಸರಿಯಾಗಿ ಟೈಟ್ ಇದ್ದರೆ ಬರೋಲ್ಲ ಅದು. ಇದೇನಾಗತ್ತೆ ಗೊತ್ತಾ, ಇದು ಮಾಡೋದು ಮಾಡೆಲ್ಲು ತೆಗಿಯೋಕ್ಕೆ ಬರೋಲ್ಲ ಅದು. ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಈ ಕಾಂಟ್ ಡ್ರಾ ಇಟ್, ಟೇಕ್ ಇಟ್ ಔಟ್. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಕಣ್ಣು ಮುಂದಿರುವಂಥ ವಸ್ತುಗಳು, ಬಾಗಿಲಾಗಲಿ, ಕಿಟಕಿ ಆಗಲಿ, ಡ್ರಾಯರ್ ಆಗಲಿ, ತೆಗಿಯೋದು ಹೆಂಗೆ ತೆಗಿತೀರಿ? ಸೆಂಟ್ರದಲ್ಲಿ ಒಂದು ಹ್ಯಾಂಡ್ಲ್ ಇದೆ, ಅಥವಾ ಸೈಡ್ ಹಿಡಿದು ತೆಗಿತೀವಿ. ಮೂಲೆ ಹಿಡಿದು ತೆಗಿಯುವಂಥದ್ದು ಯಾವುದಾದ್ರೂ ಇದೆಯಾ? ಯಾವುದೂ ಇಲ್ಲ ನಮ್ಮಲ್ಲಿ. ಅದಕ್ಕೆ ನಾನೇನು ಮಾಡಿದೆ, ಇದರಲ್ಲಿ ಮೂಲೆ ಹಿಡಿದು ತೆಗಿಯುವಂಥದ್ದು ಮಾಡಬೇಕು. ಅಪೋಸಿಟ್ ಕಾರ್ನರ್ ಹಿಡ್ಕೊಂಬಿಡಿ, ತೆಗೆದುಬಿಡಿ. ಅಪೋಸಿಟ್ ಕಾರ್ನರ್ ಈಗ ಮಾಡಿ ಈಗ ಅಪೋಸಿಟ್ ಕಾರ್ನರ್. ಎಸ್ ಎಸ್, ಸೋ ಈಸಿ. ಈಗ ಏನಾಯ್ತು ಗೊತ್ತಾ, ಈಗ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ಯಾರಾದರೂ ಪ್ಲಾಸ್ಟಿಕ್ ಬಾಕ್ಸ್ ತಂದು ಕೊಟ್ಟು ನಿಮಗೆ ತೆಗೀರಿ ಅಂದರೆ ಸೈಡ್ ನೋಡ್ತೀರಿ, ಬರಲಿ ಅಂದರೆ ಮೂಲೆನೂ ಟ್ರೈ ಮಾಡ್ತೀರಿ. ಈಸ್ ಅನದರ್ ವಿಂಡೋ ಓಪನ್ಡ್ ಇನ್ ದ ಮೈಂಡ್. ವಿ ಹ್ಯಾವ್ ಟು ಡೂ ದ್ಯಾಟ್ ಫಾರ್ ಚಿಲ್ಡ್ರನ್ ಇನ್ ದ ಕ್ಲಾಸ್ ರೂಮ್. ಮಕ್ಕಳಿಗೆ ಏನು ಮಾಡಬೇಕು, ತಿರ್ಗಾ ಮುರುಗೆ ಹೇಳಿದ್ದೇ ಹೇಳಿ ಅದೇ ಪಾತಲ್ಲೇ ಹೋಗ್ತಾರೆ ಹುಡುಗರು. ದಿಸ್ ಈಸ್ ಕಾಲ್ಡ್ ಪವರ್ ಆಫ್ ಪರ್ಸೆಪ್ಷನ್. ಆ ಪರ್ಸೆಪ್ಷನ್ ಬೀಟ್ ಮಾಡಬೇಕು ಅಂತ 100 ಮಾಡಿದ್ದೀನಿ. ಸುಖೇಶ್ ಗೊತ್ತಿದೆ, ಒಂದು 100 ಆ್ಯಕ್ಟಿವಿಟೀಸ್ ಐ ಹ್ಯಾವ್ ಕ್ರಿಯೇಟೆಡ್. ಹೌ ಟು ರಿಮೂವ್ ದಿಸ್ ಪವರ್ ಆಫ್ ಪರ್ಸೆಪ್ಷನ್, ಹೌ ಟು ರಿಮೂವ್ ಇಮೋಷನಲ್ ಬ್ಲಾಕ್ಸ್, ಪರ್ಸೆಪ್ಷುವಲ್ ಬ್ಲಾಕ್ಸ್, ಹ್ಯಾಬಿಚುವಲ್ ಬ್ಲಾಕ್ಸ್. ಒಂದು ಸಣ್ಣ ಪ್ರಯೋಗ ಮಾಡೋಣ, ಕ್ವಿಕ್ಕಾಗಿ ಮಾಡಿಬಿಡಿ ನೋಡೋಣ. ಎಲ್ಲರೂ ಬುದ್ಧಿವಂತರಿದ್ದೀರಿ, ಭಾಳ ಪ್ರಯೋಗ ಬೇಕಾಗಿಲ್ಲ. ಥಿಂಕ್ ಆಫ್ ಎನಿ ನಂಬರ್ ಬಿಟ್ವೀನ್ 1 and 9. 1 ರಿಂದ 9 ಯಾವುದೋ ಒಂದು ಸಂಖ್ಯೆಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆಗ್ಬೋದಾ? ಮಲ್ಟಿಪ್ಲೈ ದಟ್ ನಂಬರ್ ಬೈ 9. 1 ಡಿಜಿಟ್ ಬರ್ತಿದ್ದು 2 ಡಿಜಿಟ್ ಬರ್ತಾವೆ ನಿಮಗೆ.
ಅಲ್ವಾ? 2 ಬಂದರೆ 2 ಬೇರೀಸ್ ಮಾಡಿ, 2 ಆ್ಯಡ್ ಮಾಡಿ. ಅವನು ಕನ್ಫ್ಯೂಸ್ ಆಯ್ತಾ? ಎನಿ ನಂಬರ್ ಬಿಟ್ವೀನ್ 1 and 9 ಮಲ್ಟಿಪ್ಲೈ ಬೈ 9. ಇಫ್ ಯು ಗೆಟ್ 2 digits, ಆ್ಯಡ್ ದ 2 digits. ಆಯ್ತಾ? ಈಗ ಒಂದು ಸಂಖ್ಯೆ ಬಂತು, ಅದ್ರೊಳಗೆ 5 ಕಳೀರಿ. ಅದರೊಳಗೆ 5 ಕಳೆದ್ರೆ ಎಷ್ಟು ಉಳಿತದೆ ಇಟ್ಕೊಳ್ಳಿ, ಯಾರಿಗೆ ಹೇಳಬೇಡಿ, ನಿಮ್ಮಲ್ಲಿ ಇಟ್ಕೊಳ್ಳಿ ಅದನ್ನು. ಆ ನಂಬರ್ ಇದೆಯಲ್ಲ, ಒಂದು ನಂಬರ್ ಉಳಿತಲ್ಲ 5 ಕಳೆದಾಗ. ಈಗ ಎ ಅಂದರೆ 1, ಎ ಮೊದಲನೇ ಅಕ್ಷರ, 1 ಮೊದಲನೇ ನಂಬರ್. ಎ ಅಂದರೆ 1, ಬಿ ಅಂದರೆ 2, ಸಿ ಅಂದರೆ 3, ಡಿ ಅಂದರೆ 4, ಇ ಅಂದರೆ 5. ಹೀಗೆ ಈಗ ಏನು ಅಂಕಿ ಉಳ್ಕೊಂಡು ಅಕ್ಷರ ಉಳ್ಕೊಂಡಿದೆಯಲ್ಲ ನಿಮ್ಮದು, ಅದರ ಅಂಕಿ ಏನಾಗುತ್ತೆ ನೋಡಿ, ಕರೆಸ್ಪಾಂಡಿಂಗ್ ಅಂಕಿ. ಎ ಇದ್ದರೆ 1, ಬಿ ಇದ್ದರೆ 2. ನೀವೇನು ಉಳಿದಿದೆಯಲ್ಲ ನಂಬರು, ಆ ನಂಬರ್ಗೆ ಕರೆಸ್ಪಾಂಡಿಂಗ್ ಆಲ್ಫಾಬೆಟ್ ಇಟ್ಕೊಳ್ಳಿ. ಅದರಿಂದ ಶುರು ಆಗುವಂಥ ದೇಶದ ಹೆಸರು ಏನ್ಬಿಟ್ಕೊಳ್ಳಿ. ಯಾವುದೋ ಒಂದು ದೇಶದ ಹೆಸರು ಆ ಅಕ್ಷರದಿಂದ ಶುರು ಆಗುವಂಥದ್ದು. ಆಯಿತಾ? ಇಟ್ಕೊಳ್ಳಿ. ಒಂದೇ ನಮ್ಮ ತಲೆಯಲ್ಲಿ ಇರೋದು ಈಗ ದೇಶದ ಹೆಸರು. ಈ ಯಾವ ಅಕ್ಷರ ಉಳ್ಕೊಂಡಿತ್ತಲ್ಲ ನಿಮ್ಮದು, ಏನೋ ಬಿನೋ ಸಿನೋ ಡಿನೋ ಇದು ಉಳ್ಕೊಂಡಿತ್ತಲ್ಲ, ಅದರ ಮುಂದಿನ ಅಕ್ಷರ ತಗೊಳ್ಳಿ. ಎ ಅಂದರೆ ಬಿ ಹೋಗಿ, ಬಿ ಅಂದರೆ ಸಿ ಹೋಗಿ, ಡಿ ಇದ್ದರೆ ಇ ಹೋಗಿ, ಅದರಿಂದ ಶುರು ಆಗುವಂಥ ಒಂದು ಪ್ರಾಣಿ ಹೆಸರು ನೆನ್ಪಿಟ್ಕೊಳ್ಳಿ. ಯಾವುದೋ ಒಂದು ಜೀವಂತ ಇರುವಂಥ ಪ್ರಾಣಿ. ನಿಮ್ಮ ತಲೆಯಲ್ಲಿ 2 ಉತ್ತರ ಇರೋದು, ಒಂದು ದೇಶದ ಹೆಸರು, ಒಂದು ಪ್ರಾಣಿ. ಅದು ಯಾವ್ದು ಇರ್ಬೋದು ಅಂತ ನಾನು ಊಹೆ ಮಾಡ್ತೀನಿ. ಈಗ ಎಷ್ಟು ಮಂದಿ ನಡುವೆ, ಎಷ್ಟು ಮಂದಿಗೆ ದೇಶದ ಹೆಸರು ಡೆನ್ಮಾರ್ಕ್ ಅಂತಿದೆ? ಗೊತ್ತು ನನಗೆ, ಡೆನ್ಮಾರ್ಕೆ. ಆಯ್ತು. ಪ್ರಾಣಿ ಹೆಸರು ಎಲಿಫೆಂಟ್ ಎಷ್ಟು ಮಂದಿದಿದೆ? ನನಗೇನು ಗೊತ್ತದು? ಏನು ದೊಡ್ಡದಿಲ್ಲ ಇದರೊಳಗೆ. ಯಾವುದೇ ನಂಬರ್ ತಗೊಳ್ಳಿ, 9ರಲ್ಲೇ ಗುಣಾಕಾರ ಮಾಡಿ, 2 ಬೇರೀಸ್ ಮಾಡಿ 9 ಬರೋದು. 5 ಕಳೆದ್ರೆ 4 ಉಳಿಯೋದು. ಆ 4 ಡಿ ಬರ್ತದೆ. ನಾವು ಕೇಳ್ತಿದ್ದೀವಿ ಶೇಕ್ಸ್ಪಿಯರ್ಗೆ, ಹೆಮ್ಲೆಟ್ ದ ಪ್ರಿನ್ಸ್ ಆಫ್ ಡೆನ್ಮಾರ್ಕ್ ಅಂತ. ಡಿ ಅಂದ ತಕ್ಷಣ ಡೆನ್ಮಾರ್ಕ್ ಬರ್ತದೆ, ದುಬೈ ತಲೆಗೂ ಬರಲ್ಲ, ಮರ್ತೋಗ್ಬಿಡುತ್ತೆ. ಆಯಿತಾ? ಮುಂದಿನ ಇ ಇನ್ನೂ ಕೆಟ್ಟದದು. ಇ ಬಂದಾಗ ಪ್ರಾಣಿ ಹೆಸರು ಕೇಳಿದ ತಕ್ಷಣ ಎಲಿಫೆಂಟ್ ಯಾಕೆ ಬಂತು? LKG ಕಲಿಸಿದ್ರು. ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಯ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್, ಇ ಫಾರ್ ಎಲಿಫೆಂಟ್. ನೀವು LKG ಬಿಟ್ಟು 25 ವರ್ಷ ಆದರೂ LKG ನಿಮ್ಮನ್ನು ಬಿಡಲ್ಲ. ಇದು ಹ್ಯಾಬಿಚುವಲ್ ಬ್ಲಾಕ್ ಅಂತ. ಸರ್, ಇದನ್ನು ಮಕ್ಕಳಿಂದ ಬಿಡಿಸ್ಬೇಕು ಸರ್ ನಾವು. ಇದಕ್ಕೆ 100 ಪ್ರಯೋಗಗಳನ್ನು ಮಾಡಿದ್ದೀನಿ ನಾನು. ಇನ್ಫ್ಯಾಕ್ಟ್ ಇಸ್ ದ ಓನ್ಲಿ ಕರಿಕ್ಯುಲಮ್ ಐ ಪ್ರಿಪೇರ್ಡ್. ಕ್ರಿಯೇಟಿವಿಟಿ ಮೇಲೆ ಕರಿಕ್ಯುಲಮ್ ಮಾಡಿದ್ದನ್ನು ಈಗ ಹುಚ್ಚರಂಗೆ ಯುರೋಪಲ್ಲಿ ಎಲ್ಲ ದೇಶದಲ್ಲೂ ಬಳಸ್ತಾರೆ. ನಾನು ಮೊದಲು ದಡ್ಡರಂಗೆ 4 ತಿಂಗಳು ಓಡಾಡ್ತಿದ್ದೆ ಎಲ್ಲ ಕಡೆ ಪಾಠ ಮಾಡಿಕೊಂಡು. ಈಗ ಬಿಟ್ಬಿಟ್ಟಿದ್ದೀನಿ. ಈಗ ಅವರೇ ಬೇಕಾದ್ರೆ ಬರಲಿ ಕಲೀಲಿಕ್ಕೆ ಅಂತ. ಮಕ್ಕಳಿಗೆ ಕಲಿಸಿ ಹೇಗೆ ಓಪನ್ ಆಗ್ತಾರೆ ನೋಡಿ. ಈ ಮಾತಿನ ಬಗ್ಗೆ ಹೇಳಿದ್ರು ಒಬ್ಬರು, ಹುಡುಗನ ಮಾತಾಡ್ಸೋದು ಹೇಗೆ ಅಂತ. ಅದಕ್ಕೊಂದು ಹಾದಿ ಇದೆ. ಶುರು ಮಾಡಿ ಮಾಡಿಸೋದಕ್ಕೆ ಐ ಟೆಲ್ ಯು ಚಿಲ್ಡ್ರನ್ ಜಸ್ಟ್ ಕಮ್ ಔಟ್ ಲೈಕ್ ಡ್ಯಾಸ್ಲಿಂಗ್ ಲೈಟ್. ಅದನ್ನು ಬ್ಲಾಕ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಒಂದು ಸಣ್ಣ ಪ್ರಯೋಗ ನೀವು ಮಾಡಿ. ಎಲ್ಲರೂ ಕೈ ಕಟ್ಟಿ ನೋಡೋಣ. ಈಗ ಈ ಎಡಗೈ ಮೇಲೆ ಇದೆಯೋ ಬಲಗೈ ಮೇಲೆ ಇದೆಯೋ ನೋಡ್ಕೊಳ್ಳಿ. 2 ಪೈಕಿ ಒಂದು, 3ನೇ ಇರೋಕ್ಕೆ ಸಾಧ್ಯ ಇಲ್ಲ. ಈಗ ಕೈ ಕಟ್ಟಿದ್ದೀರಲ್ಲ, ಯಾವ ಕೈ ಮೇಲಿದೆಯೋ ಅದನ್ನು ಬಿಟ್ಟು ಇನ್ನೊಂದು ಕೈ ಮೇಲೆ ಇಡೋಕೆ ಪ್ರಯತ್ನ ಮಾಡಿ. ಆರ್ ಯು ಕಂಫರ್ಟೇಬಲ್? ನೋ. ಗಿವನ್ ಎ ಚಾನ್ಸ್ ಯು ಗೋ ಬ್ಯಾಕ್ ಟು ದ ಸೇಮ್ ಪೊಸಿಷನ್ ಅಗೇನ್. ಕೈ ಕಟ್ಟುವಂಥದ್ದು. ಅದಕ್ಕೆ ಕೈ ಹಿಂಗೆ ಜೋಡಿಸಿ, ಬೆರಳು ನೋಡಿ, ಈಗ ಬೆರಳು ಜೋಡಿಸಿ. ಎಷ್ಟು ಹ್ಯಾಬಿಟ್ ಆಗಿದೆ ನಮಗೆ ಅಂತ. ಹಿಂಗೆ ಜೋಡಿಸ್ಬಿಡಿ. ಬಲಗೈ ಹೆಬ್ಬೆಟ್ಟು ಮೇಲಿದೆಯೋ ಎಡಗೈ ಹೆಬ್ಬೆಟ್ಟು ಮೇಲಿದೆಯೋ ಯಾವುದೋ ಒಂದು ಸ್ಲೈಡ್ ಮಾಡಿ, ಇನ್ನೊಂದು ಕೈ ಮೇಲೆ ಮಾಡಿ ನೋಡೋಣ. ಕಂಫರ್ಟೇಬಲ್ ಇಲ್ಲ, ಅದು ಬಿಟ್ಟ ತಕ್ಷಣ ಮತ್ತೆ ವಾಪಸ್ ಹಿಂಗೆ ಬರಬೇಕು. ಅಂದರೆ ಬೆರಳು ಸೇರಿಸೋದಾಗಲಿ ಕೈ ಕಟ್ಟೋದಾಗಲಿ ಕೂಡ ಹ್ಯಾಬಿಚುವಲ್ ಆಗಿ ಹೋಗಿದೆಯಲ್ಲ ನಮಗೆ. ಅದು ಎಲ್ಲಿವರೆಗೂ ಹ್ಯಾಬಿಚುವಲ್ ಬ್ಲಾಕ್ ನಮ್ಮನ್ನು ಕಾಡುತ್ತೋ ಮಕ್ಕಳಿಗೆ ಸೃಜನಶೀಲತೆ ಬರೋಲ್ಲ. ಅದನ್ನು ಬಿಡಿಸೋಕೆ ಬೇಕಾದಷ್ಟು ಹಾದಿ ಇದ್ದಾವೆ. ಸಮ್ ಆಫ್ ದೀಸ್ ಆಕ್ಟಿವಿಟೀಸ್ ಯು ಕ್ಯಾನ್ ಟ್ರೈ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.